ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಮನೆಯ ಮುತ್ತುಗಳು. ರವೀಂದ್ರಾಗೆ ಇತ್ತೀಚೆಗೆ ನಿದ್ದೆನೇ ಬರಲ್ಲ. ಸ್ವಲ್ಪ ನಿದ್ದೆ ಬಂತು ಎಂದು ಕಣ್ಮುಚ್ಚಿ ಮಲಗಬೇಕು. ಹೊರಗಡೆಯಿಂದ ಮಳೆ ರಭಸವಾಗಿ ಬರೋದು ನೋಡಿ ಹಾಳಾದ ಮಳೆ ಬೇರೆ ಎಂದು ಗೊಣಗಿಕೊಂಡು ಮಂಚದಿಂದ ಎದ್ದು ಕುಳಿತುಕೊಂಡು ಗೋಡೆ ಮೇಲಿರುವ ಗಡಿಯಾರ ನೋಡಿದ. 6:30 ಮುಂಜಾನೆ ಎಂದು ತೋರಿಸುತ್ತಿತ್ತು. ಹಾಳಾದ ಮಳೆ ಬೇರೆ ನನ್ನ ನಿದ್ದೆ ಹಾಳು ಮಾಡಿತ್ತು. ಸ್ವಲ್ಪ ನಿದ್ದೆ ಬಂದರೂ ಮಳೆ ಕಾಟದಿಂದ ನಿದ್ದೇನೂ ಹೋಯ್ತು. ಇನ್ನು ಮಲಗಿದರೂ ನಿದ್ದೆ ಬರದು ಎಂದು ಕಣ್ಣುಜ್ಜಿಕೊಂಡು ಮಂಚದಿಂದ ಎದ್ದು ಹೊರಗೆ ಬಂದ. ಎದುರುಗಡೆ ಇದ್ದ ಕೋಣೆಯ ಹತ್ತಿರ ಬಂದು ನಿಂತು ಆ ಕೋಣೆ ನೋಡಿದ. ಆ ಕೋಣೆ ಬಾಗಿಲು ಮುಚ್ಚಿರುವುದು ಕಂಡು ಕೋಪ ಬಂತು ರವೀಂದ್ರಾಗೆ. ಇಷ್ಟು ರಭಸವಾಗಿ ಮಳೆ ಬರುತ್ತಿದ್ದರೂ ಈ 4 ಕತ್ತೆಗಳು ಪ್ರಪಂಚದ ಜ್ಞಾನವೇ ಇಲ್ಲದಂತೆ ಮಲಗಿದೆ ಥು ಎಂದು ಇನ್ನೇನು ಆ ಕೋಣೆಯ ಬಾಗಿಲು ರವೀಂದ್ರ ಬಡಿಯಬೇಕು. ಅಡುಗೆ ಮನೆಯಿಂದ ಬಂದ ಕಮಲ, ರೀ ಯಾಕ್ರಿ ಬೆಳಗ್ಗೆ ಕಿರ್ಚುತ್ತೀರಾ? ಇನ್ನೂ 6:30 ಅಷ್ಟೇ, ಸ್ವಲ್ಪ ಹೊತ್ತು ಮಕ್ಕಳು ಮಲಗಲಿ, ನೀವು ಸ್ವಲ್ಪ ಮಲಗಿ, ಮೊದಲೇ ನಿಮ್ಮ ಮನಸ್ಸು ಸರಿ ಇಲ್ಲ. ಕಮಲ ಗಂಡನ ಮುಖ ನೋಡುತ್ತಾ ವಿನಯದಿಂದ ಹೇಳಿದಾಗ ಅವಳನ್ನೇ ಕೆಕ್ಕರಿಸಿ ನೋಡಿದ್ದ ರವೀಂದ್ರ, ಹೆಣ್ಣು ಮಕ್ಕಳು ಮನೆಯ ಮಹಾಲಕ್ಷ್ಮಿ, ಸೌಭಾಗ್ಯ ಅಂತಾರೆ. ಯಾಕೇಳು, ಬೇಗ ಎದ್ದು ಮನೆಯ ಮುಂದೆ ರಂಗೋಲಿ ಹಾಕೋದು ನೋಡಿ. ಆದರೆ ನಿನ್ನ ಮಕ್ಕಳು ಲೋಕದ ಜ್ಞಾನವೇ ಇಲ್ಲದೆ ಬಿದ್ಕೊಂಡಿದೆ ನೋಡು, ಸೋಬೇರಿಗಳು. ಗಂಡನ ಮಾತಿಗೆ ನಸುನಕ್ಕ ಕಮಲ, ರೀ ಬೆಳಗ್ಗೆ ಬೇಗನೆ ಎದ್ದು ರಂಗೋಲಿ ಹಾಕೋದು ಟಿವಿ ಸೀರಿಯಲ್ನಲ್ಲಿ ಮಾತ್ರ ರೀ. ಅವ್ರು ಹಾಗೆ ಮಾಡೋದು ನೋಡಿ ನೀವೆಲ್ಲ ಮನೆಯ ಹೆಣ್ಣು ಮಕ್ಕಳು ಹಾಗೆ ಮಾಡುತ್ತಾರೆ ಹೇಳೋದಾ? ನೋಡಿ ರಭಸವಾಗಿ ಮಳೆ ಬರುತ್ತಿದೆ, ಈ ಮಳೆಗೆ ಹೇಗೆ ರಂಗೋಲಿ ಹಾಕಲು ಸಾಧ್ಯ? ಹೆಂಡತಿಯ ಉತ್ತರ ಕೇಳಿ ರವೀಂದ್ರಾಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಆದರೆ ಏನಾದರೂ ಹೇಳಬೇಕು ಅಲ್ವಾ? ಮೊದಲು ಟಿವಿಯನ್ನು ಗುಜರಿ ಅಂಗಡಿಗೆ ಕೊಡಬೇಕು, ನಿನಗೆ ಸೀರಿಯಲ್ ಹುಚ್ಚು ನೋಡು. ರೀ ಯಾಕ್ರಿ ಅಪಶಕುನ ಮಾತಾಡ್ತೀರಾ? ನಾನೆಲ್ಲ ಕೆಲಸ ಮುಗಿಸಿ ಸ್ವಲ್ಪ ಹೊತ್ತು ಸೀರಿಯಲ್ ನೋಡ್ತೇನೆ ಅಷ್ಟೇ. ನನಗೆ ನಿಮ್ಮ ಹಾಗೆ ಮಕ್ಕಳ ಹಾಗೆ ಮೊಬೈಲ್ ಹಿಡಿಯಲು ಬರುತ್ತದೆ ನೋಡಿ, ನಾನು ಎಷ್ಟು ಪೆದ್ದು ಅಲ್ವಾ? ಕಮಲ ಬೇಸರದ ಮುಖ ಮಾಡಿ ಹೇಳಿದಾಗ ರವೀಂದ್ರ, ಸರಿ ಟಿವಿ ಮಾರಲ್ಲ, ನಾಟಕ ಮಾಡೋದು ನಿಲ್ಸು. ಗಂಡನ ಮಾತಿಗೆ ನಗುತ್ತಾ ಕಮಲ, ನನ್ನ ಗಂಡನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ? ಮುಖಕ್ಕೆ 2 ಕೈ ಮುಚ್ಚಿ ನಾಚಿಕೆ ಪಟ್ಟಂತೆ ಮಾಡಿದಾಗ ರವೀಂದ್ರ, ಪ್ರೀತಿನೂ ಇಲ್ಲ ಮಣ್ಣೂ ಇಲ್ಲ, ಟೀ ಕೊಡು, ಸ್ವಲ್ಪ ಹೊರಗಡೆ ಹೋಗಿ ಬರುವೆ. ರೀ ಮೊದಲು ಹಲ್ಲುಜ್ಜಿ ಸ್ನಾನ ಮಾಡಿ ಬನ್ನಿ, ಟೀ ಜೊತೆಗೆ ತಿಂಡಿನೂ ರೆಡಿ ಮಾಡುವೆ. ಸರಿ. ಗಂಡ ಬಾತ್ರೂಮ್ಗೆ ಹೋದಾಗ ಕಮಲ ಮಕ್ಕಳ ಮಲಗಿರುವ ಕೋಣೆಗೆ ಬಂದು ಬಾಗಿಲು ಬಡಿದರು. ಇನ್ನೂ ನಿದ್ದೆ ಬಿಟ್ಟಿಲ್ವಾ? ನಿಮ್ಮಪ್ಪ ನನಗೆ ಬೈತಿದ್ದಾರೆ ಗೊತ್ತಾ? ಇಷ್ಟು ಜೋರಾಗಿ ಮಳೆ ಬರುತ್ತಿದೆ, ಇನ್ನೂ ನಿದ್ದೆ ಬಿಟ್ಟಿಲ್ವಾ ನಿಮಗೆ? ಬೇಗ ಎದ್ದೇಳಿ. ಬಾಗಿಲು ತಟ್ಟುತ್ತಾ ಸ್ವಲ್ಪ ಜೋರಾಗಿ ಕೂಗಿದರು ಕಮಲ. ಕಮಲಾರ ಕೂಗು ಆ ಕೋಣೆಯಲ್ಲಿ ಮಲಗಿರುವ ಮಕ್ಕಳಿಗೆ ಕೇಳಿಸ್ತಾ ಗೊತ್ತಿಲ್ಲ. ಆದರೆ ಹಾಲು ತರುವ ಹುಡುಗ ಮುಕುಲ್ಗೆ ಕೇಳಿಸ್ತು. ಹಾಲು ಎಂದು ಬಾಗಿಲು ತಟ್ಟುತ್ತಾ ಕೂಗಿದ. ಮುಂಬಾಗಿಲು ಇನ್ನೂ ತೆರೆದಿಲ್ಲ ಎಂದು ಕಮಲಾಗೆ ತಿಳಿದಿದ್ದು ಈಗಲೇ. ನಾಲಿಗೆ ಕಚ್ಚಿಕೊಂಡು, ಸದ್ಯ ಇವರು ಸ್ನಾನಕ್ಕೆ ಹೋಗಿದ್ದು ಒಳ್ಳೇದಾಯ್ತು, ಇಲ್ಲ ಬೈಗುಳದ ಅರ್ಚನೆ ಕೇಳಬೇಕಿತ್ತು ಎಂದು ಮನಸ್ಸಿನಲ್ಲೇ ಅಂದುಕೊಂಡ ಕಮಲ ಬೇಗನೆ ಬಂದು ಮುಂಬಾಗಿಲು ತೆರೆದಳು. ಮುಕುಲ್ ಕೊಡೆ ಹಿಡಿದುಕೊಂಡು ಕೈಯಲ್ಲಿ ಹಾಲಿನ ಬಕೆಟ್ ಇರುವ ಚೀಲ ಇತ್ತು. ಕಮಲ ಬಾಗಿಲು ತೆರೆದಾಗ ಮುಕುಲ್ ಚೀಲದಿಂದ 2 ಬಾಟಲಿ ಹಾಲು ಅವರ ಕೈಗೆ ಕೊಟ್ಟು, ಅವರು ಕೊಟ್ಟ ನಿನ್ನೆ ಹಾಲು ಕೊಟ್ಟ ಖಾಲಿ 2 ಬಾಟಲಿ ತಗೊಂಡು, ನಿಮಗೆ ವಿಷಯ ಗೊತ್ತಾ ಎಂದು ಕಮಲ ಅವರ ಮುಖ ನೋಡುತ್ತಾ ಬೇಸರದಿಂದ ಕೇಳಿದ. ಏನು ಎಂದು ಅವನ ಮುಖ ನೋಡಿದರು. ಬೆಂಗಳೂರಿನ ಹುಡುಗನ ಜೊತೆಗೆ ಮೊನ್ನೆ ಮದುವೆ ಆಗಿದ್ದಳು ಅಲ್ವಾ, ರಮೇಶಪ್ಪನ ಮಗಳು ಗಾನವಿ ಎಂದು ಹೇಳಿ ನಿಲ್ಲಿಸಿದ. ಹೌದು, 2 ತಿಂಗಳ ಮೊದಲು ರಮೇಶಪ್ಪನ ಮಗಳು ಗಾನವಿ ಮದುವೆ ಬೆಂಗಳೂರು ಹುಡುಗನ ಜೊತೆಗೆ ನಡೆದಿತ್ತು. ಮದುವೆ ಹಾಲ್ನಲ್ಲಿ ನಾನು ಹೋಗಿದ್ದೆ. ಹೀಗೇನಾಯ್ತು ಗಾನವಿಗೆ? ತುಸು ಗಾಬರಿಯಿಂದ ಕಮಲ ಮುಕುಲ್ಗೆ ಕೇಳಿದರು. ಅವಳು ರಾತ್ರಿ ಆತ್ಮಹತ್ಯೆ ಮಾಡಿದ್ದಾಳೆ. ಏನು ಹೇಳುತ್ತಿದ್ಯಾ? ಗಾಬರಿಯಿಂದ ಕಮಲ ಕೇಳಿದಾಗ, ನಿಜ ಹೇಳುತ್ತಿದ್ದೇನೆ. ರಮೇಶಪ್ಪನ ಮನೆಯಲ್ಲಿ ಜನರು ತುಂಬಿದ್ದಾರೆ, ಪೊಲೀಸರು ಬಂದಿದ್ದಾರೆ, ನಾನು ಹೋಗುವ ಶಾಲೆಗೆ ಹೋಗಬೇಕು. ಮುಕುಲ್ ಅಲ್ಲಿಂದ ಸೀದಾ ಇನ್ನೊಂದು ಮನೆಗೆ ಹಾಲು ಕೊಡಲು ಹೋದ. ಮುಕುಲ್ 6ನೇ ಕ್ಲಾಸ್ ಓದುತ್ತಿರುವ 12 ವರ್ಷದ ಹುಡುಗ. ಬೆಳಗ್ಗೆ ಮನೆಗೆ ಹಾಲು ಕೊಟ್ಟು ನಂತರ ಶಾಲೆಗೆ ಹೋಗುತ್ತಾನೆ. ಇವನ ತಂದೆ ಶೇಖರ್ ರೈತನಾಗಿದ್ದು
ಮನೆಯಲ್ಲಿ 7-8 ದನ ಇದೆ. ಮುಕುಲ್ ಮಾತು ಕೇಳಿ ಕಮಲಾರಿಗೆ ಗರಬಡಿದಂತೆ ಆಯ್ತು. ಗಾನವಿ ಮದುವೆ 2 ತಿಂಗಳ ಮೊದಲು ಬೆಂಗಳೂರಿನ ಹುಡುಗನ ಜೊತೆಗೆ ನಡೆದಿತ್ತು. ಈಗ ನೋಡಿದರೆ ಇವಳು ರಾತ್ರಿ ಆತ್ಮಹತ್ಯೆ ಮಾಡಿದ್ದಾಳೆ ಎಂದು ಇವನು ಹೇಳುತ್ತಿದ್ದಾನೆ. ಅಂದರೆ ಗಾನವಿ ತವರು ಮನೆಗೆ ಬಂದು ಆತ್ಮಹತ್ಯೆ ಮಾಡಿಕೊಳ್ಳಲು ಏನು ಕಾರಣ? ಕಮಲ ಹಾಲಿನ ಬಾಟಲಿನೊಂದಿಗೆ ಮನೆಯೊಳಗೆ ಹೋದಳು. ರವೀಂದ್ರ ಸ್ನಾನ ಮುಗಿಸಿ ಬಂದು ತಲೆ ಒರೆಸುತ್ತಿದ್ದ. ಅವನನ್ನು ಕಂಡು ರೀ ಏನು? ರಮೇಶಪ್ಪನ ಮಗಳು ಗಾನವಿ ಆತ್ಮಹತ್ಯೆ ಮಾಡಿದಳು ಅಂತೆ. ಹಾಲಿನ ಮುಕುಲ್ ಹೀಗ ಹೇಳಿದ. ಏನು ಹೇಳುತ್ತಿದ್ಯಾ? ಹೌದು ರೀ, ಮುಕುಲ್ ಹೀಗ ಹೇಳಿದ. ಮನೆಯಲ್ಲಿ ಜನರು ತುಂಬಿದ್ದಾರೆ ಅಂತೆ, ಪೊಲೀಸ್ನವರು ಬಂದಿದ್ದಾರೆ ಅಂತೆ. ಸ್ವಲ್ಪ ಹೊತ್ತು ಯೋಚಿಸಿದ ರವೀಂದ್ರ, ಮೊನ್ನೆ ಅಲ್ವಾ ಅವಳಿಗೆ ಮದುವೆ ಆಗಿದ್ದು, ಯಾಕೆ ಆತ್ಮಹತ್ಯೆ ಮಾಡಿದಳು ಎಂದು ಹೆಂಡತಿ ಮುಖ ನೋಡಿದ. ನನಗೇನು ಗೊತ್ತು ರೀ, ನೀವೋಗಿ ನೋಡಿ ಬನ್ನಿ. ಸರಿ ಟೀ ಕೊಡು, ಕುಡಿದು ಹೋಗುವೆ. ರವೀಂದ್ರ ಟೀ ಕುಡಿದು ಕೊಡೆ ಹಿಡಿದುಕೊಂಡು ರಮೇಶನ ಮನೆಗೆ ನಡೆದ. ಜೋರಾಗಿ ಮಳೆ ಬರುತ್ತಿತ್ತು. ಅಲ್ಲಲ್ಲಿ ಕೆಸರು. ನಿಧಾನವಾಗಿ ನಡೆಯುತ್ತಾ ರವೀಂದ್ರ ರಮೇಶನ ಮನೆಗೆ ಹೋದ. ತಲೆಯಲ್ಲಿ ಮಾತ್ರ ಆ ಹುಡುಗಿ ಯಾಕೆ ಆತ್ಮಹತ್ಯೆ ಮಾಡಿದಳು ಎಂದು ಅದೇ ಇತ್ತು. ರಮೇಶನ ಮನೆ ಮುಂದೆ ಬೆಳಗ್ಗೆ ಆ ಹಳ್ಳಿಯ ಜನರು ಸೇರಿದ್ದಾರೆ. ಪೊಲೀಸರು ಕೂಡ ಬಂದಿದ್ದರು. ಬಾಡಿಯನ್ನು ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ರಮೇಶ್ ಮಂಕಾಗಿ ಒಂದು ಕಡೆ ಕುಳಿತಿದ್ದಾನೆ. ಜನರು ಗುಸುಗುಸು ಮಾತಾಡುತ್ತಿದ್ದರು. ಅಲ್ಲಿಗೆ ರವೀಂದ್ರ ತಲುಪಿದ. ಮಳೆ ಬೇರೆ ಜೋರಾಗಿ ಬರುತ್ತಿದ್ದು ಬಾಡಿ ಆಸ್ಪತ್ರೆಗೆ ಸಾಗಿಸಿದ್ದರಿಂದ ಜನರು ಕೂಡ ಅವರವರ ಮನೆ ಕಡೆ ಮುಖ ಮಾಡಿದರು. ರವೀಂದ್ರ ರಮೇಶನ ಮನೆ ಕಡೆ ಬರುತ್ತಿದ್ದು ಈಗಷ್ಟೇ ರಮೇಶನ ಮನೆಗೆ ಬಂದು ಹೋಗುತ್ತಿದ್ದ ರಾಮಚಾರಿಯನ್ನು ಕಂಡು ರವೀಂದ್ರ, ರಾಮಚಾರಿ, ಯಾಕೆ ಅವಳು ಆತ್ಮಹತ್ಯೆ ಮಾಡಿದಳು ಎಂದು ಕೇಳಿದ. ಅವಳ ಗಂಡನಿಗೆ ಇವಳನ್ನು ಮದುವೆ ಆಗುವ ಮೊದಲು ಬೇರೆ ಮದುವೆ ಆಗಿತ್ತು. ಮತ್ತೆ 2 ಮಕ್ಕಳು ಇದ್ದರು ಅಂತೆ. ಇವಳಿಗೆ ಇದು ತಿಳಿದು ನಿನ್ನೆ ಬೆಂಗಳೂರಿನಿಂದ ಇಲ್ಲಿಗೆ ಬಂದು ರಾತ್ರಿ ಅವಳ ಕೋಣೆಯಲ್ಲಿ ಫ್ಯಾನ್ಗೆ ಚೂಡಿದಾರ್ ಸಾಲಿನಿಂದ ನೇಣು ಹಾಕಿಕೊಂಡಳು ಅಂತೆ. ಹೌದಾ ರಾಮಚಾರಿಯೇ? ಹೌದು ರವೀಂದ್ರ. ಅದಕ್ಕೆ ಮಗಳಿಗೆ ಮದುವೆ ಮಾಡುವಾಗ ಹುಡುಗನ ಕುಟುಂಬ ಬಗ್ಗೆ ಎಲ್ಲ ತಿಳಿದುಕೊಳ್ಳಬೇಕು. ಇಲ್ಲ ರಮೇಶನ ಮಗಳಂತೆ ಎಲ್ಲ ಆಗೋದು. ರಾಮಚಾರಿ ಮಾತು ರವೀಂದ್ರಗೆ ಇಷ್ಟ ಆಗಲಿಲ್ಲ. ಅವಳ ಗಂಡ ಮೊದಲೇ ಬೇರೆ ಮದುವೆ ಆಗಿದ್ದ ಎಂದು ಇವಳ್ಯಾಕೆ ಆತ್ಮಹತ್ಯೆ ಮಾಡಬೇಕು? ಅದು ರಮೇಶನ ಮನೆಗೆ ಬಂದು. ರವೀಂದ್ರ ಮಾತಿಗೆ ತಟ್ಟನೆ ರಾಮಾಚಾರಿ ಕೊನೆಯ ಬಾರಿ ಅಪ್ಪ ಅಮ್ಮನ ಮುಖ ನೋಡಿ ತವರಿನಲ್ಲಿ ತನ್ನ ಜೀವನ ಮುಗಿಯಲಿ ಎಂದು ಆ ಹುಡುಗಿಯ ಆಸೆ ಆಗಿರಬೇಕು. ರಾಮಚಾರಿ ಮಾತಿಗೆ ಸುಮ್ಮನೆ ಬಾಯಿಗೆ ಬಂದಂತೆ ಏನೇನೂ ಹೇಳಬೇಡ, ನಾನು ರಮೇಶನ ಹತ್ತಿರನೇ ಕೇಳುವೆ ಎಂದು ಮುಂದೆ ನಡೆದ ರವೀಂದ್ರ. ರಾಮಚಾರಿ ಅವನ ಮನೆ ಹಾದಿ ಹಿಡಿದ. ಗಂಡ ರಮೇಶ್ನ ಮನೆಗೆ ಹೋದಾಗ ಕಮಲಾ ಮಕ್ಕಳನ್ನು ಎಬ್ಬಿಸಿ ಗಾನವಿ ಆತ್ಮಹತ್ಯೆ ಮಾಡಿದ್ದು ಹೇಳಿದಾಗ 4 ಹೆಣ್ಣು ಮಕ್ಕಳಿಗೂ ಗಾಬರಿಯಾಯಿತು. ಛೇ, ಯಾಕವಳು ಆತ್ಮಹತ್ಯೆ ಮಾಡಿದ್ದಳು? ಮೊನ್ನೆ ಅಷ್ಟೇ ಅಲ್ವಾ ಅವಳಿಗೆ ಮದುವೆ ಆಗಿದ್ದು. ಹಿರಿಮಗಳು ಸ್ಫೂರ್ತಿ ನೊಂದುಕೊಂಡು ಹೇಳಿದಾಗ ಹೆಣ್ಣು ಮಕ್ಕಳಿಗೆ ಹುಡುಗ ಹುಡುಕೋದೆ ಕಷ್ಟ. ಹುಡುಗ ಸಿಕ್ಕಿದರೂ ವರದಕ್ಷಿಣೆ ಕಿರುಕುಳ. ಇದರಿಂದ ಬೇಸೆತ್ತು ಮದುವೆ ಆಗಿನೂ ನೆಮ್ಮದಿ ಇರದೆ ಹೆಣ್ಣು ಮಕ್ಕಳು ನೇಣಿಗೆ ಕೊರಳು ಕೊಡುತ್ತಾರೆ. ತಾಯಿ ಕಮಲಾ ಗಾನವಿ ಆತ್ಮಹತ್ಯೆ ಮಾಡಿದ್ದು ವರದಕ್ಷಿಣೆ ಸಮಸ್ಯೆಗೆ ಇರಬೇಕು ಎಂದು ನೊಂದು ಹೇಳಿದರು. ಆದರೂ ಗಾನವಿ ಆತ್ಮಹತ್ಯೆ ಮಾಡಿದ್ದೇ ತಪ್ಪು. ಅವನನ್ನು ಜೈಲಿಗೆ ಹಾಕಿಸಬೇಕಿತ್ತು. ಅವಳು ಹೇಳಿತರ ಆತ್ಮಹತ್ಯೆ ಮಾಡಿ ಅಪ್ಪ ಅಮ್ಮನಿಗೂ ನೋವು ಮಾಡಿದ್ದಳು. 2ನೇ ಮಗಳು ಕೀರ್ತಿ ಅಮೂಲ್ಯವಾದ ಮಾತು ಹೇಳಿದಾಗ ಕೊನೆಯ ಮಗಳು ಸಾಹಿತಿ ಗಾನವಿ ಆತ್ಮಹತ್ಯೆ ಮಾಡಿದ್ದ ಅಥವಾ ಕೊಲೆನಾ ಯಾರಿಗೆ ಗೊತ್ತು? ಒಂದು ಬಾಂಬ್ ಸಿಡಿಸಿದಳು. ಅವಳ ಆ ಮಾತು ಕೇಳಿ 4 ಜನರು ಸಾಹಿತಿ ಮುಖವನ್ನೇ ನೋಡಿದರು. ಹೌದಾ, ಗಾನವಿ ಆತ್ಮಹತ್ಯೆ ಮಾಡಿಲ್ವಾ, ಕೊಲೆ ಇರಬಹುದಾ ಎಂದು. ಆಗ ಸಾಹಿತಿ ಎಲ್ಲರೂ ಅವಳ ಮುಖವನ್ನೇ ನೋಡಿದಾಗ ಯಾಕೆ ಎಲ್ಲ ಶಾಕ್ ಆಗಿ ನನ್ನ ಮುಖ ನೋಡುತ್ತಿದ್ದಿ? ಗಾನವಿ ಆತ್ಮಹತ್ಯೆನೇ ಮಾಡಿದ್ದು ಇರಬೇಕು, ನಾನು ಅಭಿಪ್ರಾಯ ಹೇಳಿದೆ ಅಷ್ಟೇ. ಸಾಹಿತಿ ಮಾತಿಗೆ ಅವರೆಲ್ಲರಿಗೂ ನಗು ಬರದೇ ಇರಲಿಲ್ಲ. ರವೀಂದ್ರ ಕಮಲಾ ದಂಪತಿಗಳಿಗೆ 4 ಮುದ್ದಾದ ಹೆಣ್ಣು ಮಕ್ಕಳು, ಸ್ಫೂರ್ತಿ, ಕೀರ್ತಿ, ಮಹತಿ ಮತ್ತು ಸಾಹಿತಿ. ರವೀಂದ್ರ ಪಂಚಾಯತ್ನಲ್ಲಿ ಕೆಲಸ ಮಾಡುತ್ತಿದ್ದು ಇವರಿಗೆ ಒಂದು ಗಂಡು ಮಗುವಾದರೂ ಇರಬೇಕಿತ್ತು ಆಸೆ. ಸಾಲಾಗಿ 4 ಹೆಣ್ಣು ಮಕ್ಕಳು ಜನಿಸಿದಾಗ ಪ್ರತಿ ಬಾರಿ ಗಂಡು ಮಗುವೆ ಎಂದು ಆಸೆ ರವೀಂದ್ರಗೆ.
ಮತ್ತೆ ಹೆಣ್ಣು ಮಗು ಎಂದು ತಿಳಿದು ನಿರಾಸೆ ಕೂಡ ಆಗಿದ್ದು ಸುಳ್ಳಲ್ಲ. ಅದರಲ್ಲಿ ಸಾಹಿತಿ ಜನಿಸಿದಾಗ ಈ ಬಾರಿ ಗಂಡು ಮಗುವೆ ಎಂದು ತುಂಬ ನಿರೀಕ್ಷೆ ಮಾಡಿದ್ದ. ಆದರೆ ಹುಟ್ಟಿದ್ದು ಹೆಣ್ಣು ಮಗು ಎಂದು ತಿಳಿದು ತುಂಬ ದಿನ ಮಂಕಾಗಿ ಇದ್ದ. ಹಾಗೆಂದು ಹೆಣ್ಣು ಮಗು ಇಷ್ಟ ಇಲ್ಲ ಎಂದು ಅಲ್ಲ, ಆದರೂ 4 ಹೆಣ್ಣು ಮಗುವಿನಲ್ಲಿ ಒಂದಾದರೂ ಗಂಡು ಮಗು ಇರಬಾರದ ಎಂದು ಆಸೆ. ಹೆಣ್ಣು ಮಗು ತಿಳಿದು ನಿರಾಸೆ. ರವೀಂದ್ರನಂತೆ ಕಮಲಾಗೂ ಮಹತಿ ಸಾಹಿತಿಗೆ ಜನ್ಮ ಕೊಡುವಾಗಲೂ ಈ ಬಾರಿ ಗಂಡು ಮಗುವೆ ಎಂದು ಅತಿ ನಿರೀಕ್ಷೆ ಕಾತರ ಇತ್ತು. ಎಷ್ಟೋ ಹರಕೆ ಕೂಡ ಹೊತ್ತಿದ್ದಳು. ಆದರೆ ಗಂಡ ಹೆಂಡತಿ ಇಬ್ಬರ ನಿರೀಕ್ಷೆ ಸುಳ್ಳು ಮಾಡಿ ಜನಿಸಿದ್ದು ಸ್ಫೂರ್ತಿ, ಕೀರ್ತಿ, ಮಹತಿ ಮತ್ತು ಸಾಹಿತಿ. ರವೀಂದ್ರ ಪಂಚಾಯತ್ತಲ್ಲಿ ಕೆಲಸ ಮಾಡಿ ಸಂಸಾರ ಸಾಗಿಸಿದ್ದರೆ ಕಮಲ ಬೀಡಿ ಕಟ್ಟಿ ಮನೆ ಖರ್ಚು ನೋಡುತ್ತಾಳೆ. ಒಂದು ಸಾಧಾರಣ ಚಿಕ್ಕ ಸ್ವಂತ ಹೆಂಚಿನ ಮನೆ ಇದೆ. ಇತ್ತೀಚೆಗೆ ರವೀಂದ್ರಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ಯಾಕೆಂದರೆ ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಸ್ಫೂರ್ತಿ. ಸ್ಫೂರ್ತಿಗೆ 25 ವರ್ಷ, ಕೀರ್ತಿಳಿಗೆ 23, ಮಹತಿಗೆ 21 ಮತ್ತು ಸಾಹಿತಿಗೆ 20. ಸಾಹಿತಿ ಡಿಗ್ರಿ ಓದುತ್ತಿದ್ದರೆ ಮಹತಿ ಕೆಲಸ ಹುಡುಕುತ್ತಿದ್ದಾಳೆ. ಸ್ಫೂರ್ತಿ ಮತ್ತು ಕೀರ್ತಿ ಟೈಲರಿಂಗ್ ಕೆಲಸ ಕಲ್ತಿದ್ದು ಮನೆಯಲ್ಲೇ ಹೊಲಿಗೆ ಮಿಷಿನ್ ಇದೆ. ಈ ವರ್ಷ ಸ್ಫೂರ್ತಿಗೆ ಮದುವೆ ಮಾಡಬೇಕು. ಅವಳಿಗೆ 25 ವರ್ಷ ಆಯಿತು. ಒಳ್ಳೆ ಕುಟುಂಬದ ವರ ಹುಡುಕಬೇಕು. ರವೀಂದ್ರಗೆ ಇದೇ ಒಂದು ಚಿಂತೆಯಾಗಿ ಇತ್ತೀಚೆಗೆ ನಿದ್ದೆ ಕಡಿಮೆ. ರೀ, ನೀವು ತುಂಬ ಚಿಂತೆ ಮಾಡ್ತೀರಿ. ಚಿಂತೆ ಮಾಡಬೇಡಿ, ಸ್ಫೂರ್ತಿಗೆ ಒಳ್ಳೆ ಸಂಬಂಧನೇ ಸಿಗುತ್ತದೆ ಎಂದು ಹೇಳಿ ಕಮಲ ಗಂಡನನ್ನು ಸಮಾಧಾನ ಮಾಡುತ್ತಿದ್ದರು. ಚಿಂತೆ ಇರುತ್ತದೆ ಕಮಲ. ನಮ್ಮದು ಹೆಣ್ಣು ಮಕ್ಕಳು ಇರುವ ಮನೆ. ನಮಗೆ ಒಂದು ಗಂಡು ಮಗು ಇರಬೇಕಿತ್ತು. ಆದರೆ 4 ಹೆಣ್ಣು ಮಗುನೇ. ಎಲ್ಲಿಗೆ ಹೋಗಬೇಕಿದ್ದರೋ ಏನು ಮಾಡಬೇಕಿದ್ದರೋ ನಾನೊಬ್ಬನೇ ಮಾಡಬೇಕು. ರವೀಂದ್ರ ನೊಂದು ಎಲ್ಲ ಹೇಳಿದಾಗ ಕಮಲ ಗಂಡನನ್ನು ಸಮಾಧಾನ ಮಾಡುತ್ತಿದ್ದಳು. ಗಂಡನಿಗೆ ತಕ್ಕ ಹೆಂಡತಿ ಕಮಲ ಅಂದರೂ ತಪ್ಪಾಗದು. ರೀ, ಚಿಂತೆ ಮಾಡಬೇಡಿ, ನಮಗೆ ಗಂಡು ಮಕ್ಕಳು ಇಲ್ಲ ಎಂದು. ಈ 4 ಹೆಣ್ಣು ಮಕ್ಕಳೇ ನಮ್ಮ ಆಸ್ತಿ. ಇವರೇ ನಮ್ಮ ಮನೆಯ ಮುತ್ತುಗಳು. ಇವರಿಗೆಲ್ಲ ಒಳ್ಳೆ ರಾಜಕುಮಾರನೇ ಸಿಗುತ್ತಾನೆ ರೀ. ನೀವು ಚಿಂತೆ ಮಾಡಬೇಡಿ. ಕಮಲಾ ಮಾತಿಗೆ ರವೀಂದ್ರ, ನೀನು ಸೀರಿಯಲ್ ಜಾಸ್ತಿ ನೋಡುವೆ, ಅದಕ್ಕೆ ಸೀರಿಯಲ್ನಂತೆ ಡೈಲಾಗ್ ಬಿಡುವೆ. ಜೀವನ ನೀನು ಹೇಳಿದಂತೆ ಇಲ್ಲ, ಕಷ್ಟ ಇದೆ. ಹೆಣ್ಣು ಮಕ್ಕಳ ಮದುವೆ ಅಂದರೆ ತುಂಬ ಖರ್ಚು ಇದೆ ಗೊತ್ತಾ. ದುಡಿದ ಹಣ, ಮನೆ ಖರ್ಚು, ಕಾಲೇಜ್ ಫೀಸು ಎಂದು ಉಳಿತಾಯ ಇಲ್ಲ. ಸ್ಫೂರ್ತಿಗೆ ಒಂದು ಸಂಬಂಧ ಬಂದರೆ ಅವಳ ಮದುವೆ ಹೇಗೆ ಮಾಡೋದು ಎಂದು ನನ್ನ ಚಿಂತೆ. ರವೀಂದ್ರ ಭವಿಷ್ಯ ನೆನೆದು ನೊಂದು ಹೇಳಿದಾಗ ಕಮಲ ಗಂಡನಿಗೆ ಧೈರ್ಯ ತುಂಬುತ್ತಿದ್ದರು. ಸ್ಫೂರ್ತಿ ಮದುವೆ ಚಂದವಾಗಿ ನಡೆಯುತ್ತದೆ, ನೀವು ಚಿಂತೆ ಮಾಡಬೇಡಿ. ಕುಟುಂಬ ಜನರು ಇಲ್ವಾ, ಯಾಕೆ ಟೆನ್ಷನ್ ನಿಮಗೆ, ನೀವು ಆರಾಮಾಗಿರಿ ಎಂದೇಳಿ ಗಂಡನನ್ನು ಸಮಾಧಾನ ಪಡಿಸುತ್ತಿದ್ದರು ಕಮಲ. ರವೀಂದ್ರ ರಮೇಶನ ಮಗಳು ಗಾನವಿ ಆತ್ಮಹತ್ಯೆ ಮಾಡಿದ್ದು ಹಾಲಿನ ಹುಡುಗ ಮುಕಲ್ನಿಂದ ತಿಳಿದು ರಮೇಶನ ಮನೆಗೆ ಹೋದವ ಮಧ್ಯಾಹ್ನ ಆದರೂ ಬರಲಿಲ್ಲ. ಗಾನವಿ ಆತ್ಮಹತ್ಯೆ ಮಾಡಿದ್ದು ತಿಳಿದು ಇಡೀ ಹಳ್ಳಿ ಜನ ರಮೇಶನ ಮನೆಗೆ ಬಂದಿದ್ದರು. ಸಂಜೆ ಹೊತ್ತು ಅಂತ್ಯಕ್ರಿಯೆ ನಡೆಯಿತು. ರಮೇಶ್ ಗಾನವಿ ಗಂಡನ ಮನೆಯವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದು ಗಾನವಿ ಗಂಡನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದರು. ಗಾನವಿ ಯಾಕೆ ಆತ್ಮಹತ್ಯೆ ಮಾಡಿದ್ದಳು? ಗಂಡನ ವಿರುದ್ಧ ಕಂಪ್ಲೇಂಟ್ ಕೊಡಬೇಕಿತ್ತು. ಅನ್ಯಾಯವಾಗಿ ಜೀವನ ಮುಗಿಸಿದರು ಎಂದು ಮಹಿಳೆಯರು ಅಳುತ್ತಾ ಮಾತಾಡುತ್ತಿದ್ದರು. ಸಂಜೆ ಅಂತ್ಯಕ್ರಿಯೆ ಎಲ್ಲ ಮುಗಿದ ಮೇಲೇನೆ ರವೀಂದ್ರ ಮನೆಗೆ ವಾಪಸ್ ನಡೆದಿದ್ದು. ರವೀಂದ್ರ ಹೆಂಡತಿ ಮಕ್ಕಳು ರಮೇಶನ ಮನೆಗೆ ಹೋಗಿರಲಿಲ್ಲ. ಅಳುತ್ತಿದ್ದ ರಮೇಶನನ್ನು, ಅವನ ಹೆಂಡತಿಯನ್ನು ಜನರು ಸಮಾಧಾನ ಮಾಡುತ್ತಿದ್ದರು. ರವೀಂದ್ರ ಮನೆಗೆ ಬಂದಾಗ ಸಂಜೆ 5 ಗಂಟೆ. ಗಂಡ ಮನೆಗೆ ಬಂದಾಗ ಕಮಲ, ರೀ, ಗಾನವಿ ಯಾಕೆ ಆತ್ಮಹತ್ಯೆ ಮಾಡಿದಳು ಎಂದು ತಿಳಿಯಿತಾ? ಗಂಡನ ಮುಖ ನೋಡುತ್ತಾ ಕೇಳಿದಳು. ಇಡೀ ಹಳ್ಳಿ ಜನರೇ ರಮೇಶನ ಮನೆಗೆ ಬಂದಿದ್ದರು. ನೀವ್ಯಾಕೆ ಬರಲಿಲ್ಲ ಎಂದು ರವೀಂದ್ರ ಮರುಪ್ರಶ್ನೆ ಹಾಕಿದ. ಹೌದಾ, ನೀವು ಬೆಳಗ್ಗೆ ಹೋದವರು ಒಂದು ಫೋನ್ ಮಾಡಿ ಹೇಳಬೇಕಿತ್ತು ಅಲ್ವಾ? ನಾನು ಸಾಹಿತಿ ಬರುತ್ತಿದ್ದೆವು ರೀ. ಕಮಲಾ ಮಾತಿಗೆ ರವೀಂದ್ರ, ನನಗೆ ಅಷ್ಟು ಜನರ ಗಡಿಬಿಡಿಯಲ್ಲಿ ಫೋನ್ ಮಾಡಿ ತಿಳಿಸಲು ಆಗಿಲ್ಲ. ನೀವೆಲ್ಲ ಬಂದಿರಬಹುದು ಎಂದು ಊಹಿಸಿದ್ದೆ ಎಂದು ನಿಟ್ಟುಸಿರು ಬಿಡುತ್ತಾ ಕಮಲಾ ಮುಖ ನೋಡುತ್ತಾ ರವೀಂದ್ರ ಹೇಳಿದ. ಹೋಗ್ಲಿ ಬಿಡ್ರಿ, ಯಾಕೆ ಆ ಹುಡುಗಿ ಆತ್ಮಹತ್ಯೆ ಮಾಡಿದ್ದು? ಕಾತುರದಿಂದ ಕಮಲಾ ಕೇಳಿದಾಗ ರವೀಂದ್ರ ಅಲ್ಲೇ ಇದ್ದ ಚೇರ್ನಲ್ಲಿ ಕುಳಿತು, ಸರಿಯಾಗಿ ಗೊತ್ತಿಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಹೇಳುತ್ತಿದ್ದಾರೆ. ಅವಳ ಗಂಡನಿಗೆ ಇವಳ ಮದುವೆ ಆಗುವ ಮುಂಚೆ ಬೇರೆ ಮದುವೆ ಆಗಿತ್ತಂತೆ, ಇನ್ನೂ ಮಕ್ಕಳು ಇದ್ದಾರಂತೆ. ಅದಕ್ಕೆ
ಇವಳು ತವರಿಗೆ ಬಂದು ಆತ್ಮಹತ್ಯೆ ಮಾಡಿದ್ದಂತೆ. ಗಂಡನ ಮಾತಿಗೆ ಕಮಲ ಮುಖದ ಮೇಲೆ ಕೈ ಇಟ್ಟು, ಹೌದಾ ರೀ? ಅಲ್ಲ, ಗಂಡ ಮೊದಲೇ ಮದುವೆ ಆಗಿದ್ದು ರಮೇಶನಿಗೆ ಅಂದಾಜೇ ಇರಲಿಲ್ವಾ? ಬೆಂಗಳೂರು ಹುಡುಗ ಸಿಕ್ಕಿದ ಎಂದು ಮದುವೆ ಮಾಡಿದರು. ಪಾಪ ಇವಳು ಗಂಡನಿಗೆ ಮೊದಲೇ ಬೇರೆ ಮದುವೆ ಆಗಿತ್ತು ಎಂದು ನೊಂದು ಆತ್ಮಹತ್ಯೆ ಮಾಡಿದಳು. ಪಾಪ ಅಲ್ವರೀ? ಕಮಲ ನೊಂದು ನುಡಿದಾಗ ರವೀಂದ್ರ, ಒಟ್ಟಿನಲ್ಲಿ ಆ ಹುಡುಗಿ ಹಣೆಬರಹ ಸರಿಯಿಲ್ಲ ಬಿಡು. ರವೀಂದ್ರ ಎದ್ದು ಕೋಣೆಗೆ ಹೋಗಿ ಬಟ್ಟೆ ಬದಲಿಸಿದ. ಕಮಲ ಗಂಡನಿಗೆ ಟೀ ಮಾಡಲು ಅಡುಗೆ ಮನೆಗೆ ಹೋದಳು. ಮನೆಯಲ್ಲಿ ಹಿರಿಮಗಳು ಸ್ಫೂರ್ತಿ ಬಿಟ್ಟರೆ ಕೀರ್ತಿ, ಮಹತಿ ಮತ್ತು ಸಾಹಿತಿ ಮಾರ್ಕೆಟ್ಗೆ ಹೋಗಿದ್ದರು. ಕೀರ್ತಿ, ಮಹತಿ, ಸಾಹಿತಿ ತರಕಾರಿ ಖರೀದಿಸುತ್ತಿದ್ದರು. ಆ ಮಾರ್ಕೆಟ್ನಲ್ಲಿ ಸಂಜೆ ಹೊತ್ತು ಜನಜಂಗುಳಿ ಇತ್ತು. ತರಕಾರಿ ಕಟ್ಟು ಸಾಹಿತಿ ಹಿಡಿದಿದ್ದಳು. ದಿನಸಿ ಅಂಗಡಿಗೆ ಹೋಗಿ ಕೀರ್ತಿ ಅಂಗಡಿಯವನಿಗೆ ಚೀಟಿ ಕೊಟ್ಟಳು. ಮೇಡಮ್, ತುಂಬ ರಶ್ ಇದೆ, ಅರ್ಧ ಗಂಟೆ ಬಿಟ್ಟು ಬನ್ನಿ, ಎಲ್ಲ ತೆಗೆದಿಡುವೆ. ಕೆಲಸದವ ಹೇಳಿದಾಗ, ಹೌದಾ ಸರಿ ಎಂದು ಕೀರ್ತಿ ತಂಗಿಯರ ಕಡೆ ತಿರುಗಿ, ತುಂಬ ಲೇಟ್ ಆಗುತ್ತದೆ ಅಂತೆ, ಏನು ಮಾಡೋದೀಗ? ಕೀರ್ತಿ ತಂಗಿಯರ ಮುಖ ನೋಡುತ್ತಾ ಕೇಳಿದಾಗ, ಅಕ್ಕ ಹೋಟೆಲ್ಗೆ ಹೋಗಿ ತಿಂಡಿ ತಿನ್ನುವ. ಮಹತಿ ಹೇಳಿದಾಗ, ಹೌದು ಅಕ್ಕ, ಸುಮ್ಮನೆ ಕಾಯುವ ಬದಲು ಹೋಟೆಲ್ಗೆ ಹೋಗಿ ತಿಂದು ಬರುವ, ಇಲ್ಲೇ ಹತ್ತಿರ ಇದೆಯಲ್ವಾ? ಸಾಹಿತಿ ಮಾತಿಗೆ ಕೀರ್ತಿ ಸರಿ ಬನ್ನಿ ಎಂದಳು. ಅಕ್ಕ, ತರಕಾರಿ ಕಟ್ಟು 2 ನನ್ನ ಕೈಗೆ ಕೊಟ್ಟಿದ್ದೀರಿ, ಒಂದು ಇಡಿ ಮಹತಿ. ಸಾಹಿತಿ ಒಂದು ಕಟ್ಟು ಮಹತಿ ಕೈಗೆ ಕೊಡಲು ಹೋದಾಗ ಮಹತಿ ನಿರಾಕರಿಸಿ, ಹೇ ಸಾಹಿತಿ, ಅದನ್ನು ಈ ಅಂಗಡಿ ಮೂಲೆಯಲ್ಲಿ ಇಟ್ಟು ಬಾ, ಹೋಟೆಲ್ಗೆ ಹೋಗುವಾಗ ಕೈಯಲ್ಲಿ ಕಟ್ಟು ಇದ್ದರೆ ಮುಜುಗರ ಆಗುತ್ತದೆ. ಮಹತಿ ಮಾತಿಗೆ ಕೀರ್ತಿ, ಬುದ್ಧಿ ಇದೆಯಾ ಮಹತಿ ನಿನಗೆ? ಇಲ್ಲಿ ಇಟ್ಟು ಹೋದರೆ ಯಾರಾದರೂ ಎತ್ಕೊಂಡು ಹೋದರೆ ಅಪ್ಪ ಬೈಯಲ್ವಾ ಎಂದು ಸಾಹಿತಿ ಕೈಯಲ್ಲಿ ಇದ್ದ ಒಂದು ಕೈ ಚೀಲ ಕೀರ್ತಿ ಪಡೆದು ಮೂವರು ಹತ್ತಿರದ ಹೋಟೆಲ್ಗೆ ಹೋದರು. ಅದೊಂದು ದೊಡ್ಡ ಮನೆ ಅನ್ನುವ ಬದಲು ಅರಮನೆ ಅನ್ನಬಹುದು, ಹಾಗೆ ಇದೆ. ಬಿಸ್ನೆಸ್ ಮ್ಯಾನ್ ರಾಘವೇಂದ್ರನ ಮನೆಯದು. ಮನೆಯಲ್ಲಿ ಕೆಲಸಕ್ಕೆ ಜನರು ಇದ್ದು ಶೆಡ್ನಲ್ಲಿ 2 ಕಾರ್, 3 ಬೈಕ್ ಇದೆ. ಮನೆ ಕಾಯಲು 2 ವಾಚ್ಮ್ಯಾನ್. ಬೋನಿನಲ್ಲಿ ಕಪ್ಪು ಬಣ್ಣದ ಒಂದು ನಾಯಿ ಇದೆ. ರಾಘವೇಂದ್ರ ಅವರು ಕಟ್ಟಿ ಬೆಳೆಸಿದ ಕಂಪನಿಯನ್ನು ಅವರ ನಿಧನ ನಂತರ ಪತ್ನಿ ಪವಿತ್ರ ಅವರು ನೋಡಿಕೊಳ್ಳುತ್ತಿದ್ದಾರೆ. 45ರ ಹರೆಯದ ಸುಂದರಿ ಮಹಿಳೆ ಪವಿತ್ರ. ರೇಷ್ಮೆ ಸೀರೆ, ಕತ್ತಿನಲ್ಲಿ ದೊಡ್ಡದಾದ ಸರ, ಮೇಕಪ್ನಲ್ಲಿ ಇನ್ನಷ್ಟು ಅಂದವಾಗಿ ಕಾಣುತ್ತಿದ್ದರು. ಇವರ ಕಾರ್ ಚಾಲಕ ಕಾರಿನಲ್ಲಿ ಕುಳಿತು ಪವಿತ್ರ ಬರುವುದನ್ನೇ ಕಾಯುತ್ತಿದ್ದಾನೆ. ಪವಿತ್ರ ಬಂದಾಗ ಡ್ರೈವರ್ ಕಾರ್ ಚಲಾಯಿಸಿದ. ಪವಿತ್ರ ಆಫೀಸ್ಗೆ ಹೋಗುತ್ತಿದ್ದಾರೆ. ಗಂಡ ಇದ್ದಾಗಲೂ ಅವರು ಆಫೀಸ್ಗೆ ಹೋಗುತ್ತಿದ್ದರು. ಗಂಡ ನಿಧನವಾದ ನಂತರ ಪವಿತ್ರ ಮೇಲೆ ಜವಾಬ್ದಾರಿ ಜಾಸ್ತಿ ಬಿದ್ದಿದೆ. ರಾಘವೇಂದ್ರ ಪವಿತ್ರ ದಂಪತಿಗೆ 3 ಮಕ್ಕಳು, 2 ಗಂಡು 1 ಹೆಣ್ಣು. ಅಜಯ್, ಸಾತ್ವಿಕ್ ಮತ್ತು ಆರಾಧ್ಯ. ಅಜಯ್ ಮತ್ತು ಸಾತ್ವಿಕ್ ಇಬ್ಬರು ಆಫೀಸ್ಗೆ ಹೋಗುತ್ತಾರೆ. ಎಲ್ಲ ನೋಡಿಕೊಳ್ಳೋದು ತಾಯಿ ಪವಿತ್ರ. ಪವಿತ್ರ ಬಂದು ಕಾರ್ ಹತ್ತಿದಾಗ ಡ್ರೈವರ್ ಕಾರ್ ಚಲಾಯಿಸಿದ. ಕಾರ್ ಕಂಪನಿ ಮುಂದೆ ಬಂದು ನಿಂತಿತು. ಪವಿತ್ರ ರಾಘವೇಂದ್ರ ಕಾರಿನಿಂದ ಇಳಿದು ಆಫೀಸ್ನೊಳಗೆ ಹೋದಳು. ಪವಿತ್ರ ರಾಘವೇಂದ್ರರಿಗೆ ಕಂಪನಿ ಕ್ಲೀನಾಗಿ ಇರಬೇಕು. ಕಸ ಎಲ್ಲಿಯಾದರೂ ಕಂಡರೆ ಕಸ ಗುಡಿಸಿ ನೆಲ ಒರೆಸುವ ಮಹಿಳೆಯನ್ನು ಕರೆದು ಬೈದು ಕೆನ್ನೆಗೆ ಚಟಾರೆಂದು ಹೊಡೆಯಲು ಹಿಂದೆ ಮುಂದೆ ನೋಡಲ್ಲ ಪವಿತ್ರ ರಾಘವೇಂದ್ರ. ಇವತ್ತು ಆಫೀಸ್ಗೆ ಬಂದ ಪವಿತ್ರ ರಾಘವೇಂದ್ರ ನೆಲವನ್ನು ಸೂಕ್ಷ್ಮವಾಗಿ ನೋಡಿ ಚೇಂಬರ್ಗೆ ನಡೆದಳು. ಮ್ಯಾನೇಜರ್ ಅವಳನ್ನು ಹಿಂಬಾಲಿಸಿದ. ಆಫೀಸ್ ಕೋಣೆಯ ಗೋಡೆಯಲ್ಲಿ ಗಂಡ ರಾಘವೇಂದ್ರರ ಫೋಟೋ ಇದೆ. ಅದಕ್ಕೆ ಹಾರ ಹಾಕಲಾಗಿದೆ. ಗಂಡನ ಫೋಟೋ ಒಮ್ಮೆ ನೋಡಿ ಪವಿತ್ರ ರಾಘವೇಂದ್ರ ಫೈಲ್ ನೋಡುತ್ತಾ ಕುಳಿತಳು. ಮಾರ್ಕೆಟ್ಗೆ ಸಂಜೆ ಹೋಗಿದ್ದ ಕೀರ್ತಿ, ಮಹತಿ ಮತ್ತು ಸಾಹಿತಿ ಮನೆಗೆ ಬಂದು ತಲುಪಿದಾಗ ರಾತ್ರಿ 7 ಗಂಟೆ. ಆಟೋದಿಂದ ಇಳಿದು 25 ಕೆಜಿ ಅಕ್ಕಿ, ಇದರ ಜೊತೆಗೆ ಇನ್ನಿತರ ಅಗತ್ಯ ಸಕ್ಕರೆ, ಬಿಳಿ ಅಕ್ಕಿ, ಮೈದಾ, ಮೆಣಸು ಎಲ್ಲ ಇತ್ತು. 2 ಕೈ ಚೀಲದಲ್ಲಿ ತರಕಾರಿ ಇತ್ತು. ಈ ಹುಡುಗಿಯರಿಗೆ ಎಲ್ಲಿ 25 ಕೆಜಿ ಅಕ್ಕಿ ಎತ್ಕೊಂಡು ಬರಲು ಆಗುತ್ತದೆ? ರವೀಂದ್ರ ಬೇರೆ ಮನೆಯಲ್ಲಿ ಇರಲಿಲ್ಲ. ಆಟೋ ಅವರ ಮನೆ ಮುಂದೆ ನಿಂತಿತು. ಆ ಡ್ರೈವರೇ ಅಕ್ಕಿ ಎತ್ತಿಕೊಂಡು ಬಂದು ಮನೆಯೊಳಗೆ ಇಟ್ಟ. ರಿಕ್ಷಾದವನ ಗುಣ ಕಮಲಾ ಮತ್ತು ಮಕ್ಕಳಿಗೂ ಇಷ್ಟ ಆಯಿತು. ಅವನು ಬೇಡ ಅಂದರೂ ಕಮಲಾ ಅವರು ಟೀ ಮಾಡಿಕೊಟ್ಟರು. ಅವನು ಹೋದ ಮೇಲೆ ಸ್ಫೂರ್ತಿ ಕೀರ್ತಿಯಳ ಮುಖ ನೋಡುತ್ತಾ, 4 ಗಂಟೆಗೆ ಹೋದವರು 7 ಗಂಟೆ ಕತ್ತಲೆಗೆ ವಾಪಸ್ ಬರೋದಾ? ಅಪ್ಪ ಇಲ್ಲ ಮನೆಯಲ್ಲಿ, ಇದ್ದರೆ ಬೈತಿದ್ದರು. ಸ್ಫೂರ್ತಿ ಮಾತಿಗೆ ಕಿರಿತಂಗಿ ಸಾಹಿತಿ, ನಾವೇನು ಸುತ್ತಾಡಲು ಹೋಗಿದ್ವಾ? ಮನೆಗೆ ದಿನಸಿ ತರಲು ತಾನೇ? ಅಂಗಡಿ ತುಂಬ ಜನ, ಅದಕ್ಕೆ
ಹೋಟೆಲ್ಗೆ ಹೋಗಿ ತಿಂಡಿ ತಿಂದು ಈಗ ಮನೆಗೆ ಬಂದೆವು. ಸಾಹಿತಿ ಮಾತು ಕೇಳಿ ಸ್ಫೂರ್ತಿ ಅಮ್ಮನ ಕಡೆ ತಿರುಗಿ, ನೋಡಮ್ಮ, ಇವರನ್ನು ಹುಡುಗರಂತೆ ಹೋಟೆಲ್ಗೆ ಹೋಗಿ ಹೊಟ್ಟೆ ತುಂಬ ತಿಂದು ಬಂದಿದ್ದಾರೆ. ಅಪ್ಪನ ದುಡ್ಡು ದಂಡ. ಅಪ್ಪನಿಗೆ ಗೊತ್ತಾದರೆ ಬೈದು ಪೆಟ್ಟು ಕೊಡುತ್ತಾರೆ, ನೆನಪಿರಲಿ ನಿಮಗೆ. ಸ್ಫೂರ್ತಿ ಮಾತು ಕೀರ್ತಿ, ಮಹತಿ, ಸಾಹಿತಿಗೆ ಇಷ್ಟ ಆಗಲಿಲ್ಲ. ಆಯಾಸದಿಂದ ಮನೆಗೆ ಬಂದ ಇವರಿಗೆ ಅಕ್ಕನ ಮಾತು ಇಷ್ಟ ಆಗಲಿಲ್ಲ. ಸ್ಫೂರ್ತಿ ಮುಖ ನೋಡುತ್ತಾ ಕೋಪದಿಂದ ಕೀರ್ತಿ, ಅಕ್ಕ, ಬಾಯಿದೆ ಎಂದು ಬಾಯಿಗೆ ಬಂದಂತೆ ಮಾತನಾಡಬೇಡ. ನಾವಿಷ್ಟೊತ್ತು ಅಂಗಡಿ ಮುಂದೆ ಕ್ಯೂ ನಿಂತು ಸುಮ್ಮನೆ ಯಾಕೆ ಅಲ್ಲಿ ನಿಂತು ಕಾಲು ನೋವು ಮಾಡಬೇಕು ಎಂದು ಸಾಹಿತಿ ಆಸೆ ಪಟ್ಟಿದ್ದಕ್ಕೆ ಒಂದೊಂದು ಪರೋಟ ತಿಂದೆವೋ ಅಷ್ಟೇ. ಇಡೀ ಹೋಟೆಲ್ನಲ್ಲಿ ಇರೋದನ್ನು ತಿಂದು ಬಂದೆವ ನಾವೆಲ್ಲ. ಆ ಥರ ಮಾತಾಡುವೆ ನೀನು? ಕೋಪದಿಂದ ಕೀರ್ತಿ ಹೇಳಿದಾಗ ಸ್ಫೂರ್ತಿ ಉತ್ತರ ಕೊಡುವ ಮೊದಲು ಸಾಹಿತಿ, ಅಮ್ಮನೇ ಸುಮ್ಮನೆ ಇದ್ದಾರೆ, ನಿಂದೇನು ಅಧಿಕ ಪ್ರಸಂಗ ಅಕ್ಕ? ಸಾಹಿತಿ ಮಾತು ಸ್ಫೂರ್ತಿಗೆ ಇಷ್ಟ ಆಗಲಿಲ್ಲ. ಹೋ, ನನಗೆ ಬೈಯುವಷ್ಟು ಬೆಳೆದಿರುವೆ ಅಲ್ವಾ ನೀನು? ಮತ್ತೆ ನಮಗೆ ಕೋಪ ಬರಲ್ವಾ? ಸಾಹಿತಿ ಅಸಹನೆಯಿಂದ ಹೇಳಿದಳು. ಎಲ್ಲರೂ ಸುಮ್ಮನೆ ಇರ್ತೀರಾ? ಯಾಕೆ ಜಗಳ ಮಾಡ್ತೀರಿ? ಇಡೀ ಊರಿಗೆ ನಿಮ್ಮ ಬೊಬ್ಬೆ ಕೇಳುತ್ತಿದೆ. ಅವರು ನೋಡಿದರೆ ಬೈತಿದ್ದರು. ಮೊದಲೇ ಅವರ ಮನಸ್ಸು ಸರಿ ಇಲ್ಲ. ತಾಯಿ ಕಮಲ ಹೇಳಿದಾಗ, ಮೊದಲು ನಿನ್ನ ಮುದ್ದು ಮಗಳಿಗೆ ಸುಮ್ಮನೆ ಇರಲು ಹೇಳು. ಅವಳೇ ಜಗಳ ಶುರು ಮಾಡಿದ್ದು. ನಾವು ಹೋಟೆಲ್ಗೆ ಹೋದರೆ ಇವಳಿಗೇನು? ಇವಳು ಬರಬೇಕಿತ್ತು ನಮ್ಮ ಜೊತೆಗೆ ಹೋಟೆಲ್ಗೆ. ಮಹತಿ ಹೇಳಿದಾಗ ಸ್ಫೂರ್ತಿ, ನಿಮ್ಮ ಜೊತೆಗೆ ನಾನು ಹೋಟೆಲ್ಗೆ ಬಂದು ಅಲ್ಲಿ ಜಗಳ ಮಾಡಬೇಕಾ? ನಿಮ್ಗಂತೂ ಬುದ್ಧಿ ಇಲ್ಲ. ಹುಡುಗರಂತೆ ಹೋಟೆಲ್ಗೆ ನುಗ್ಗಿ ತಿಂದು ಬರುತ್ತೀರಾ. ಆ ಹೋಟೆಲ್ನಲ್ಲಿ ಎಷ್ಟು ಪುರುಷರು ಇವರನ್ನು ನೋಡುತ್ತಾ ಇದ್ದಿರಬೇಕು ಅಲ್ವಾ? ಸ್ಫೂರ್ತಿ ಮಾತಿಗೆ ಮಹತಿ, ಅಕ್ಕ, ನಿನ್ಗೇನು ತಲೆ ಸರಿ ಇಲ್ವಾ? ಹೋಟೆಲ್ಗೆ ಹೋದರೆ ಮಾತ್ರ ಪುರುಷರು ನಮ್ಮನ್ನ ನೋಡೋದಾ? ಆ ಅಂಗಡಿಯಲ್ಲಿ ಕೂಡ ಪುರುಷರು ನೋಡುತ್ತಿದ್ದರು. ಅವರು ನೋಡುತ್ತಾರೆ ಎಂದು ನಾವವರನ್ನು ನೋಡಿ ನಗಬೇಕಿತ್ತ ಅಕ್ಕ? ಮಹತಿಗೆ ತುಂಬ ಕೋಪ ಬಂದಿತ್ತು. ಸ್ಫೂರ್ತಿ ಆ ಥರ ಹೇಳಿದ್ಲು. ಅದಕ್ಕೆ ಕೋಪದಿಂದ ಅರ್ಚಿದಳು. ಕೀರ್ತಿ ಮಹತಿಯನ್ನು ಸಮಾಧಾನ ಮಾಡಿ, ಕೂಲ್ ಮಹತಿ, ಕೂಲ್. ನೀನು BP ರೈಸ್ ಮಾಡಬೇಡ, ಕೋಣೆಗೆ ಹೋಗು. ಕೀರ್ತಿ ಮಾತು ಕೇಳಿ ಮಹತಿ ಮತ್ತು ಸಾಹಿತಿ ಸ್ಫೂರ್ತಿಳನ್ನು ದುರುಗುಟ್ಟಿ ನೋಡಿಕೊಂಡು ಹೋದರು. ಯಾಕೆ ಸ್ಫೂರ್ತಿ ಈ ಥರ ಮಾತಾಡ್ದೆ? ಪಾಪ, ಅವರ ಮನಸ್ಸಿಗೆ ನೋವು ಮಾಡಿದೆ. ಅವರಿಗೆ ಹಸಿವಾಗಿತ್ತು. ಹೋಟೆಲ್ಗೆ ಹೋದರು. ಅದಕ್ಕೆ ನೀನು ಯಾಕೆ ತಪ್ಪು ತಿಳಿಯುವೆ? ಪುರುಷರು ಹೋಟೆಲ್ನಲ್ಲಿ ಮಾತ್ರವಾ ಇರೋದು? ಛೇ, ನನಗೆ ನಿನ್ನ ಮಾತು ಸ್ವಲ್ಪನೂ ಇಷ್ಟ ಆಗಲಿಲ್ಲ ಸ್ಫೂರ್ತಿ ಎಂದು ತಲೆ ಚಚ್ಚಿಕೊಂಡು ಕಮಲಾ ಅವರು ಮಹತಿ ಸಾಹಿತಿ ಇದ್ದ ಕೋಣೆಗೆ ಹೋಗಿ ಸಮಾಧಾನ ಮಾಡಿದರು. ಅಕ್ಕ, ಯಾಕಿವತ್ತು ಹುಚ್ಚುಚ್ಚಾಗಿ ಮಾತಾಡಿದೆ? ಇವತ್ತು ನಿನ್ನಿಂದಾಗಿ ಯಾರಿಗೂ ನೆಮ್ಮದಿ ಇಲ್ಲ ಎಂದೇಳಿ ಕೀರ್ತಿ ಕೂಡ ಕೋಣೆಗೆ ಹೋದಳು. ಸ್ಫೂರ್ತಿ ಕಣ್ಣಿಂದ ನೀರು ಜಿನುಗಿತು. ಪವಿತ್ರ ರಾಘವೇಂದ್ರ ಆಫೀಸ್ನಲ್ಲಿ ಕುಳಿತು ಫೈಲ್ ನೋಡುತ್ತಿದ್ದಳು. ಕಣ್ಣಿಗೆ ಕನ್ನಡಕ ಹಾಕಿ ಸೂಕ್ಷ್ಮವಾಗಿ ಫೈಲ್ ನೋಡುತ್ತಿದ್ದಾಳೆ. ಇವಳಿಗೆ ಮೋಸ ಮಾಡಲು ತಪ್ಪು ಲೆಕ್ಕಾಚಾರ ಬರೆದಿದ್ದರೆ ಇವಳಿಗೆ ತಿಳಿಯುತ್ತದೆ. ಇವಳು ರಾಘವೇಂದ್ರರ ಹೆಂಡತಿ. ರಾಘವೇಂದ್ರ ಅಂದರೆ ಸ್ವಲ್ಪ ಕರುಣೆ ಇರುವ ವ್ಯಕ್ತಿ. ಇವಳು ಹಾಗಿಲ್ಲ, ತುಂಬ ಸ್ಟ್ರೇಟ್. ಇವಳು ಆಫೀಸ್ಗೆ ಬಂದರೆ ಅಲ್ಲಿ ಸೂಜಿ ಬಿದ್ದರೂ ಕೇಳಿಸುವಷ್ಟು ನಿಶ್ಶಬ್ದ. ಅಲ್ಲಿ ಕೆಲಸ ಮಾಡುವ ಎಲ್ಲ ಗಂಡು ಹೆಣ್ಣು ಮೌನವಾಗಿ ಕೆಲಸ ಮಾಡುತ್ತಾರೆ. ಇವಳು ಆಫೀಸ್ಗೆ ಬಂದರೆ ಇವಳ ಧ್ವನಿ ಕಿರುಚಾಟ ಮಾತ್ರ ಕೇಳುತ್ತದೆ. ಇವಳ ಆಫೀಸ್ ಮ್ಯಾನೇಜರ್ ಕುಮಾರ್ ಇವಳು ಆಫೀಸ್ಗೆ ಬಂದಾಗ ಇವಳಿಗೆ ಕಂಪನಿ ವರದಿ ಒಪ್ಪಿಸುತ್ತಾನೆ. ಇವಳು 2-3 ದಿನಕ್ಕೊಮ್ಮೆ ಈ ಆಫೀಸ್ಗೆ ಬರುತ್ತಾರೆ. ಇವರಿಗೆ ವಿದೇಶದಲ್ಲಿ ಒಂದು, ಮುಂಬೈನಲ್ಲಿ ಒಂದು ಬ್ರಾಂಚ್ ಇದೆ. ಮ್ಯಾನೇಜರ್ ಕುಮಾರ್ ವರದಿ ಒಪ್ಪಿಸಿದಾಗ ಪವಿತ್ರ ರಾಘವೇಂದ್ರ, ಗುಡ್, ಎಲ್ಲ ಲೆಕ್ಕ ಸರಿಯಾಗಿ ಇದೆ ಎಂದರು. ಪವಿತ್ರ ರಾಘವೇಂದ್ರ ಅವರ ತೃಪ್ತಿ ಕಂಡು ಮ್ಯಾನೇಜರ್ ಕುಮಾರ್ಗೂ ಖುಷಿಯಾಯಿತು. ಅಪ್ಪ, ಪರೀಕ್ಷೆ ಮುಗಿಯಿತು ಎಂದು. ಮಿಸ್ಟರ್ ಕುಮಾರ್, ಪವಿತ್ರ ರಾಘವೇಂದ್ರ ಮ್ಯಾನೇಜರ್ ಕುಮಾರ್ ಅವರ ಮುಖವನ್ನೇ ನೋಡುತ್ತಾ ಕರೆದರು. ಮ್ಯಾನೇಜರ್ ಕುಮಾರ್ ಅವರ ಮುಖವನ್ನೇ ನೋಡಿ, ಹಾ ಹೇಳಿ ಮೇಡಮ್ ಅಂದ. ನಾನು ನಾಳೆ ವಿದೇಶದಲ್ಲಿ ಇರುವ ನಮ್ಮ ಕಂಪನಿಗೆ ಹೋಗುತ್ತಿದ್ದೇನೆ. ಬರೋದು 1 ತಿಂಗಳ ನಂತರ. ಮಾತು ನಿಲ್ಲಿಸಿ ಮ್ಯಾನೇಜರ್ ಕುಮಾರ್ ಮುಖವನ್ನೇ ತದೇಕ ಚಿತ್ತದಿಂದ ನೋಡಿದಳು. ಮ್ಯಾನೇಜರ್ ಮುಖ ತಾನು ಇಲ್ಲಿ ಇಲ್ಲ ಅಂದರೆ ಖುಷಿಯಾಗುತ್ತದೆ ಎಂದು. ಮ್ಯಾನೇಜರ್ಗೆ ಇವರ ಬುದ್ಧಿ ಗೊತ್ತಿಲ್ವಾ? ನಗು ಬಂದರೂ ಗಂಭೀರವಾಗಿ ಇದ್ದ. ಇವನ ಮುಖದಲ್ಲಿ ತಪ್ಪು ಕಂಡುಹಿಡಿಯಲು ಆಗಲಿಲ್ಲ ಪವಿತ್ರ ರಾಘವೇಂದ್ರಳಿಗೆ. ಹಾ, ನೀನು ಕೂಡ ನನ್ನ ಜೊತೆಗೆ ಈ ಬಾರಿ ವಿದೇಶಿ ಆಫೀಸ್ಗೆ ಬಾ. ನಾನು ಯಾಕೆ ಮೇಡಮ್? ಮ್ಯಾನೇಜರ್ ಕುಮಾರ್ಗೆ ಇವಳ ಜೊತೆಗೆ ವಿದೇಶಿ ಕಂಪನಿಗೆ ಹೋಗಲು ಇಷ್ಟ ಇರಲಿಲ್ಲ. ನೀನು ಬರಬೇಕು.
ಯಾಕೆ ಏನು ಕೇಳಬೇಡ, ಬರಲ್ಲ ಆಗದು ಕೂಡ ಹೇಳಬಾರದು. ಆ ಮಾತು ನಿನ್ನ ಬಾಯಿಂದ ಬಂದರೆ ಇವತ್ತೇ ಈ ಕಂಪನಿ ಕೂಡ ನಿನಗೆ ಬಾಗಿಲು ಮುಚ್ಚುತ್ತದೆ. ಪವಿತ್ರ ರಾಘವೇಂದ್ರ ಅವಳ ನಿಷ್ಠೂರ ಮಾತು ಕೇಳಿ ಮ್ಯಾನೇಜರ್ ಕುಮಾರ್ಗೆ ಕೋಪ ಬಂತು. ಆದರೂ ಕೋಪ ನುಂಗಿಕೊಂಡು, ಮೇಡಮ್, ಮತ್ತೆ ಈ ಕಂಪನಿ ಯಾರು ನೋಡುತ್ತಾರೆ? ಒಂದು ಪ್ರಶ್ನೆ ಎಸೆದ. ಪವಿತ್ರ ರಾಘವೇಂದ್ರ ಮ್ಯಾನೇಜರ್ ಕುಮಾರ್ ಮುಖವನ್ನೇ ನೋಡಿ ಮುಗಳ್ನಗುತ್ತಾ, ನನ್ನ ಮಗ ಅಜಯ್, ಅವನೇ. ನಾನು ಬರೋವರೆಗೂ ಕಂಪನಿ ನೋಡುತ್ತಾನೆ. ನೀನೀಗ ಮನೆಗೆ ಹೋಗು. ನಾಳೆ ಬೆಳಗ್ಗೆ 7 ಗಂಟೆಗೆ ನಮ್ಮನೆಗೆ ಬಾ, ಹೋಗು ಎಂದಳು ಪವಿತ್ರ ರಾಘವೇಂದ್ರ ಮ್ಯಾನೇಜರ್ ಕುಮಾರ್ನನ್ನು ನೋಡುತ್ತಾ. ಸರಿ ಮೇಡಮ್ ಎಂದು ಹೇಳಿ ಮ್ಯಾನೇಜರ್ ಕುಮಾರ್ ಮನೆಗೆ ಹೋದ. ಸ್ಫೂರ್ತಿ ಊಟ ಮಾಡದೆ ಮಲಗಿದ್ದಳು. ಕಮಲ ಟೇಬಲ್ ಮೇಲೆ ತಟ್ಟೆ ಲೋಟ ಎಲ್ಲ ಇಟ್ಟು ಅನ್ನದ ಬಟ್ಟಲು ಇಟ್ಟು ಮಕ್ಕಳನ್ನು ಕರೆದಳು. ಕೀರ್ತಿ, ಮಹತಿ ಮತ್ತು ಸಾಹಿತಿ ಬಂದು ಟೇಬಲ್ ಮುಂದೆ ಕುಳಿತರು. ಸ್ಫೂರ್ತಿ ಬರದಕ್ಕೆ ಕಮಲ ಅವಳು ಬಂದಿಲ್ವಾ? ತಾಯಿ ಮಾತಿಗೆ ಯಾರೂ ಉತ್ತರ ಕೊಡದೆ ಊಟ ಮಾಡಿದರು. ಕಮಲ ಸ್ಫೂರ್ತಿ ಇದ್ದ ಕೋಣೆಗೆ ಹೋದಳು. ಸ್ಫೂರ್ತಿ ಬೋರಲಾಗಿ ಮಂಚದಲ್ಲೇ ಮಲಗಿದ್ದಳು. ಸ್ಫೂರ್ತಿ, ಬಾ ಊಟ ಮಾಡು. ತಾಯಿ ಮಾತು ಕಿವಿಗೆ ಕೇಳಿದರೂ ಕೇಳದಂತೆ ಇದ್ದಳು ಸ್ಫೂರ್ತಿ. ಸ್ಫೂರ್ತಿ, ಕೋಪ ಬೇಡ, ಹಸಿದು ಮಲಗಬೇಡ, ಬಾ ಊಟ ಮಾಡು. ಅವರು ಬಂದರೆ ಬೈತಾರೆ ನನಗೆ. ತಾಯಿ ಮಾತು ಕೇಳಿ ಸ್ಫೂರ್ತಿ ಎದ್ದು ಕುಳಿತು ಸಿಟ್ಟಿನಿಂದ, ಅಮ್ಮ, ಊಟ ಬೇಡ ಅಂದೆ ಅಲ್ವಾ? ನೀನು ನಿನ್ನ ಮುದ್ದು ಮಕ್ಕಳು ಊಟ ಮಾಡಿ, ನನಗೆ ಹಸಿವಿಲ್ಲ, ಹೋಗ್ ನೀನು ಎಂದೇಳಿ ಮುಸುಕು ಎಳೆದು ಮಲಗಿದಳು. ಇವಳು ನನ್ನ ಮಾತು ಕೇಳಲ್ಲ ಎಂದು ಕಮಲ ಎದ್ದು ಟೇಬಲ್ ಹತ್ತಿರ ಬಂದರು. ಅದೇ ಸಮಯಕ್ಕೆ ರವೀಂದ್ರ ಮನೆಗೆ ಬಂದ. ಮಾರ್ಕೆಟ್ನಿಂದ ಎಲ್ಲ ದಿನಸಿ ತಂದ್ರ? ಕೀರ್ತಿಳ ಮುಖ ನೋಡುತ್ತಾ ರವೀಂದ್ರ ಕೇಳಿದ. ಹಾ ಅಪ್ಪ ಅಂದಳು ಕೀರ್ತಿ. ಎಷ್ಟು ಹಣ ಉಳಿಯಿತು ಕೇಳಿದ ರವೀಂದ್ರ. 250 ಅಪ್ಪ. ಏನು, ಬರೀ 250 ಅಷ್ಟೇನಾ? ಅದು ಅಪ್ಪ, ನಾವು ಕೀರ್ತಿ ಹೋಟೆಲ್ಗೆ ಹೋಗಿದ್ದು ಹೇಳುತ್ತಾಳೆ ಎಂದು ಮಹತಿ ಮತ್ತು ಸಾಹಿತಿಗೆ ಭಯವಾಯಿತು. ಇದನ್ನು ಅರ್ಥ ಮಾಡಿದ ಕಮಲ ಗಂಡನ ಮುಖ ನೋಡಿ, ಈಗ ಎಲ್ಲದಕ್ಕೂ ರೇಟ್ ಜಾಸ್ತಿ ಅಲ್ವೇನ್ರಿ? ಪಾಪ ಮಕ್ಕಳು ಸಂಜೆ ಹೋದವರು 7 ಗಂಟೆಗೆ ಬಂದಿದ್ದು, ಅಷ್ಟು ಜನರಿದ್ರಂತೆ. ಬನ್ನಿ, ಕೈ ತೊಳೆದು ಇಲ್ಲೇ ಕುಳಿತುಕೊಳ್ಳಿ. ಕಮಲ ಮಾತಿಗೆ ರವೀಂದ್ರ, ಮಕ್ಕಳದು ಆಗಲಿ, ನಾನು ಆಮೇಲೆ ಮಾಡುವೆ ಎಂದು ಕೋಣೆಗೆ ಹೋಗುತ್ತಿರುವ ರವೀಂದ್ರ ಟೇಬಲ್ ಹತ್ತಿರ ಸ್ಫೂರ್ತಿ ಕಾಣದು ನೋಡಿ, ಸ್ಫೂರ್ತಿ ಎಲ್ಲಿ? ಅವಳು ಕಾಣುತ್ತಿಲ್ಲ ಇಲ್ಲಿ ಎಂದು ಕಮಲ ಮುಖ ನೋಡಿ ಕೇಳಿದ. 3 ಜನರಿಗೂ ಭಯವಾಯಿತು. ಅವಳು ಅಡುಗೆ ಮನೆಯಲ್ಲಿ ಇದ್ದಾಳೆ, ನೀವು ಕೈ ತೊಳೆದು ಬನ್ನಿ ಎಂದರು ಕಮಲ. ಸರಿ ಎಂದು ರವೀಂದ್ರ ಬಚ್ಚಲ ಮನೆಗೆ ಹೋದ. ತಾಯಿಯ ಮುಖ ನೋಡಿ ಮಕ್ಕಳು ನಕ್ಕರು. ಕಮಲ ಸ್ಫೂರ್ತಿ ಕೋಣೆಗೆ ಹೋಗಿ ಅಪ್ಪ ಬಂದರು ಹೇಳಿದರು. ಅವಳು ಓಡಿಕೊಂಡು ಬಂದು ತಂಗಿಯರ ಪಕ್ಕ ಕುಳಿತಳು. ಸ್ಫೂರ್ತಿಳನ್ನು ನೋಡಿ 3 ತಂಗಿಯರು ನಕ್ಕರು. ಸ್ಫೂರ್ತಿ ಕೂಡ ನಕ್ಕಳು. ಕಮಲಾಗೂ ಖುಷಿಯಾಯಿತು. ಅಲ್ಲಿಗೆ ಅವರ ಮುನಿಸು ಕೂಡ ಕೊನೆಯಾಯಿತು. ಅಪ್ಪನ ಕಂಡರೆ 4 ಹುಡುಗಿಯರು ಹೆದರುತ್ತಾರೆ. ಮ್ಯಾನೇಜರ್ ಕುಮಾರ್ ಸಂಜೆನೇ ಮನೆಗೆ ಬಂದಾಗ ಹೆಂಡತಿ ಗೀತಾಗೆ ಆಶ್ಚರ್ಯ. ಯಾಕೆಂದರೆ ಗಂಡ ಇಷ್ಟು ಬೇಗ ಮನೆಗೆ ಬಂದವನೇ ಅಲ್ಲ. ಪವಿತ್ರ ರಾಘವೇಂದ್ರ ಅವರ ಸ್ವಭಾವ ದಿನ ಗಂಡ ಮನೆಗೆ ಬಂದು ಹೇಳುತ್ತಿದ್ದರಿಂದ ಹೆಂಡತಿ ಗೀತಾಗೆ ಅವರ ಗುಣಗಾನ ತಿಳಿದಿದೆ. ಅವರನ್ನು ಕಣ್ಣಾರೆ ಕಾಣದಿದ್ದರೂ ಗಂಡನ ಮಾತಿನಿಂದ ಅವರು ಸೊಕ್ಕಿನ ಮಹಿಳೆ ಎಂದು ಅಂದಾಜು ಇತ್ತು. ಶ್ರೀಮಂತಿಕೆ ಬೇರೆ, ಗಂಡ ಸತ್ತ ನಂತರ ಇವಳದೇ ಕಾರುಬಾರು. ಗಂಡ ಸಂಜೆನೇ ಮನೆಗೆ ಬಂದಾಗ ಆಶ್ಚರ್ಯದಿಂದ ಗಂಡನ ಮುಖ ನೋಡಿದಳು ಗೀತಾ. ಯಾಕೆ ಆಶ್ಚರ್ಯ ಆಯ್ತಾ ನಿನಗೆ ಗೀತು? ಹೆಂಡತಿಯ ಮುಖದ ಭಾವನೆ ಓದಿದ ಕುಮಾರ್ ನಗುತ್ತಾ ಕೇಳಿದ. ಹೌದು ರೀ, ಯಾವತ್ತೂ ಇಷ್ಟು ಬೇಗ ಮನೆಗೆ ಬರತ ನೀವು ಇವತ್ತು ಇಷ್ಟು ಬೇಗ ಬಂದಿರುವುದು ಆಶ್ಚರ್ಯ, ಜೊತೆಗೆ ಆತಂಕ ಕೂಡ ಆಗಿದೆ ರೀ. ಆತಂಕ ಯಾಕೆ ಗೀತು? ಆ ಮಹಾಕಾಳಿ ನಿಮ್ಮನ್ನು ಕೆಲಸದಿಂದ ತೆಗೆದು ಬಿಟ್ಟಳ ಎಂದು ಆತಂಕ, ಭಯ ರೀ. ಹೆಂಡತಿ ಮಾತಿಗೆ ನಗುತ್ತಾ ಕುಮಾರ್, ಆಗೇನೂ ಇಲ್ಲ. ನಾಳೆ ಬೆಳಗ್ಗೆ ನಾನು ಆ ಮಹಾಕಾಳಿ ಜೊತೆಗೆ ವಿದೇಶಕ್ಕೆ ಹೋಗುತ್ತಿದ್ದೇನೆ, ಅಲ್ಲಿರುವ ಕಂಪನಿ ನೋಡಲು. ಗಂಡನ ಮಾತಿಗೆ ಮುಖದ ಮೇಲೆ ಕೈ ಇಟ್ಟು, ಹೌದಾ ರೀ, ಅವಳ ಜೊತೆಗೆ ನೀವ್ಯಾಕೆ ಹೋಗಬೇಕು? ಮೊದಲೇ ಅವರಿಗೆ ಗಂಡ ಇಲ್ಲ, ನಿಮ್ಮೇಲೆ ಅವಳ ಕಣ್ಣು ಇದೆಯಾ ಹೇಗೆ ರೀ? ಗೀತಾ ನಗುತ್ತಾ ಗಂಡನ ಮುಖ ನೋಡಿ ಹೇಳಿದಾಗ, ಚೆಚೆ, ಆ ಸೊಕ್ಕಿನ ಮಹಿಳೆಗೆ ನಮ್ಮಂಥ ಬಡವರು ಕಣ್ಣಿಗೆ ಕಾಣುತ್ತಾರಾ? ಅವಳಿಗೆ ಹಣ, ಅಧಿಕಾರ ಅದು ಬಿಟ್ಟರೆ ಬೇರೆ ಚಿಂತೆ ಇಲ್ಲ. ಕುಮಾರ್ ಕೂಡ ನಗುತ್ತಾ ಹೇಳಿದಾಗ, ಅಲ್ಲ, ಅವಳ ವಿದೇಶಿ ಕಂಪನಿ ನೋಡಲು ಅವಳ ಜೊತೆಗೆ ನೀವ್ಯಾಕೆ ಹೋಗಬೇಕು? ಹೆಂಡತಿ ಪ್ರಶ್ನೆಗೆ ಕುಮಾರ್ಗೆ ಕೋಪ ಬಂತು.
ಅಲ್ವಾ? ಪ್ರಶ್ನೆ ಮಾಡಿಕೊಂಡೇ ಇರುತ್ತೀಯಾ? ಮನೆಗೆ ಬಂದ ಗಂಡನಿಗೆ ಟೀ ಮಾಡಿಕೊಡೋದು ಬಿಟ್ಟು ನನ್ನ ಬಟ್ಟೆ ಪ್ಯಾಕ್ ಮಾಡು, ನಾಳೆ ಬೆಳಗ್ಗೆ 8 ಗಂಟೆಗೆ ಅವರ ಮನೆಯಲ್ಲಿ ಇರಬೇಕು. ವಾಪಸ್ ಬರೋದು ಇನ್ನೂ 1 ತಿಂಗಳು ಆಗಬಹುದು ಎಂದ. ಗಂಡನ ಮಾತಿಗೆ ಗೀತಾಗೆ ಶಾಕ್ ಆಯ್ತು. ಏನ್ರಿ, 1 ತಿಂಗಳು ಆ ಮಹಾಕಾಳಿ ಜೊತೆಗೆ ಇರಬೇಕಾ ನೀವು? ನಾನು ನನ್ನ ಮಗಳು ತವರಿಗೆ ಹೋಗಬೇಕಾ? ನಿರಾಶೆಯಿಂದ ಗೀತಾ ಹೇಳಿದಾಗ, ಹಾ, ನೀನು ನಾಳೆ ಮಗಳನ್ನು ಕರೆದುಕೊಂಡು ತವರಿಗೆ ಹೋಗು, ನಾನು ವಾಪಸ್ ಬಂದಾಗ ಬಂದರಾಯ್ತು. ಕುಮಾರ್ ಮಾತಿಗೆ ಗೀತಾ, ರೀ, ಮಗಳು ಎಕ್ಸಾಮ್ ಬ್ಯುಸಿ ಇರುವ ಈ ಸಮಯದಲ್ಲಿ ತವರಿಗೆ ಬರುತ್ತಾಳಾ? ಹಾಗಾದರೆ ಅತ್ತೆಯನ್ನು ಇಲ್ಲಿಗೆ ಕರೆಸೋ, ಸದ್ಯ 1 ಟೀ ಮಾಡಿಕೊಡು ಎಂದು ಹೇಳಿ ಕೋಣೆಗೆ ಹೋದ ಕುಮಾರ್. ಗೀತಾ ಅಡುಗೆ ಮನೆಗೆ ಹೋದಳು. ಸ್ವಲ್ಪ ನಿಧಾನವಾಗಿ ಹೋಗಣ್ಣ, ಇಷ್ಟು ಸ್ಪೀಡಾಗಿ ಹೋದರೆ ಮಸಣ ಗ್ಯಾರಂಟಿ. ನನಗೆ ಇನ್ನೂ ತುಂಬ ವರ್ಷ ಬದುಕಬೇಕು ಆಸೆ ಇದೆ. ಅನ್ಯಾಯವಾಗಿ ನನ್ನ ಸಾಯಿಸಬೇಡ ಕಣೋ ಮುದ್ದು ಅಣ್ಣ, ಪ್ಲೀಸ್. ಬೈಕ್ನಲ್ಲಿ ಸ್ಪೀಡಾಗಿ ಹೋಗುತ್ತಿದ್ದ ಅಜಯ್ ಮತ್ತು ಅವನ ತಮ್ಮ ಸಾತ್ವಿಕ್. ಅಜಯ್ ಯಾವಾಗಲೂ ಸ್ಪೀಡಾಗಿ ಬೈಕ್ ಓಡಿಸೋದು. ಅಮ್ಮ ಎಷ್ಟು ಸಲ ಅಪೇಕ್ಷಿಸಿದರೂ ಅಜಯ್ ಬದಲಾಗಿಲ್ಲ. ಇವರಿಬ್ಬರು ಬೈಕ್ನಲ್ಲಿ ಮಾಲ್ಗೆ ಹೋಗುತ್ತಿದ್ದಾರೆ. ಈ ಸಂಜೆ ಹೊತ್ತು. ಇವರು ಬಿಸ್ನೆಸ್ ಮ್ಯಾನ್ ರಾಘವೇಂದ್ರ ಮತ್ತು ಪವಿತ್ರ ರಾಘವೇಂದ್ರ ಅವರ ಮಕ್ಕಳು. ಅಜಯ್ ಮತ್ತು ಸಾತ್ವಿಕ್ ಕಂಪನಿ ಕಡೆ ಗಮನ ಕೊಡದೆ ಸದಾ ಜಾಲಿಯಾಗಿ ಇರೋದು ಅಮ್ಮ ಪವಿತ್ರ ರಾಘವೇಂದ್ರ ಅವರಿಗೆ ಸಹಿಸಲು ಆಗಿಲ್ಲ. ಇವರಿಬ್ಬರು ಬೈಕ್ನಲ್ಲಿ ಸ್ಪೀಡಾಗಿ ಹೋಗುತ್ತಿದ್ದಾಗ ಹಿಂಬದಿಯಲ್ಲಿ ಕುಳಿತಿದ್ದ ಸಾತ್ವಿಕ್ ಅಣ್ಣನಿಗೆ, ಲೋ, ನಿಧಾನವಾಗಿ ಓಡಿಸೋ, ನನಗೆ ತುಂಬ ವರ್ಷ ಬದುಕುವ ಆಸೆ, ಜೊತೆಗೆ ಮದುವೆ ಮಕ್ಕಳು ಎಲ್ಲ ಆಗಬೇಕು. ಅನ್ಯಾಯವಾಗಿ ನನ್ನ ಸಾಯಿಸಬೇಡ ಮುದ್ದು ಅಣ್ಣ ಎಂದು ಭಯಮಿಶ್ರಿತ ಧ್ವನಿಯಲ್ಲಿ ಸಾತ್ವಿಕ್ ಹೇಳಿದಾಗ ಅಜಯ್ ನಗುತ್ತಾ, ನಾನು ಚೆನ್ನಾಗಿ ಬೈಕ್ ಓಡಿಸುವೆ, ಎಷ್ಟೇ ಸ್ಪೀಡ್ ಹೋದರೂ ನನ್ನ ಗಮನ ಇರುತ್ತದೆ, ಹೆದರಬೇಡ ಎಂದು ತಮ್ಮನಿಗೆ ಧೈರ್ಯ ಹೇಳಿ ಸ್ಪೀಡಾಗಿ ಓಡಿಸಿದ. ಇವನ ಹತ್ತಿರ ಹೇಳಿ ಪ್ರಯೋಜನ ಇಲ್ಲ ಎಂದು ಸಾತ್ವಿಕ್ ಸುಮ್ಮನಾದ. ಅಜಯ್ ಬೈಕ್ ಆ ದೊಡ್ಡ ಮಾಲ್ ಮುಂದೆ ನಿಂತಿತು. ಇಬ್ಬರೂ ಇಳಿದು ಮಾಲ್ನೊಳಗೆ ನಡೆದರು. ರವೀಂದ್ರ ಆ ಕಟ್ಟೆಯ ಮೇಲೆ ಕುಳಿತಿದ್ದಾನೆ. ಈ ಮುಸ್ಸಂಜೆ ಹೊತ್ತಿನಲ್ಲಿ ಇವನ ವಯಸ್ಸಿನ 4-5 ಮಂದಿ ಅಲ್ಲಿ ಇದ್ದಾರೆ. ಅದೇ ಜಾಗದಲ್ಲಿ ರಾಜು ಅಪ್ಪ ಚುರುಮುರಿ ಮೊಟ್ಟೆ ಎಲ್ಲ ವ್ಯಾಪಾರ ಮಾಡುತ್ತಿದ್ದ. ಮುಸ್ಸಂಜೆ ಹೊತ್ತು ಯಾರಿಗೆ ಚುರುಮುರಿ ಮೊಟ್ಟೆ ಬಾಯಲ್ಲಿ ನೀರು ಬರಲ್ಲ? ಆ ರಾಜು ಅಪ್ಪನ ಅಂಗಡಿಯಲ್ಲಿ ಮಕ್ಕಳು ಯುವಕರು ಬೈಕ್ನಲ್ಲಿ ಬರುತ್ತಾ ತಿಂದು ಹೋಗುತ್ತಿದ್ದರು. ಅದರ ಸ್ವಲ್ಪ ದೂರದ ಕಟ್ಟೆಯಲ್ಲಿ ರವೀಂದ್ರ, ಇಬ್ರಾಹಿಂ, ಕೇಶವ, ಭಾಸ್ಕರ್ ಕುಳಿತಿದ್ದಾರೆ. ರಾಜು ಅಪ್ಪನಿಗೆ 4 ಚುರುಮುರಿ ಆರ್ಡರ್ ಮಾಡಿ ಇವರು ಇಲ್ಲಿ ಈ ಕಟ್ಟೆಯಲ್ಲಿ ಬಂದು ಕುಳಿತಿದ್ದಾರೆ. ಇವರೆಲ್ಲ ಸ್ನೇಹಿತರು. ರಾಜು ಅಪ್ಪನ ಅಂಗಡಿಯಲ್ಲಿ ತುಂಬ ಜನರು ತುಂಬಿದ್ದು ಇವರ ಚುರುಮುರಿ ಇನ್ನೂ ಬಂದಿಲ್ಲ. ಏನೇ ಹೇಳಿ, ರಾಜು ಅಪ್ಪ ಇಲ್ಲಿ ಸಣ್ಣ ಗಾಡಿ ಇಟ್ಟು ಒಳ್ಳೆ ವ್ಯಾಪಾರ ಮಾಡಿ ಹಣ ಸಂಪಾದಿಸಿದ ಎಂದ ಭಾಸ್ಕರ್. ಹಾ, ಕೆಲವರಿಗೆ ಅದೃಷ್ಟ ಇರುತ್ತದೆ, ಈ ರಾಜು ಅಪ್ಪನಿಗೂ ಇದೆ ಅಂದ ರವೀಂದ್ರ. ಹಾ ಮತ್ತೆ ನಗುತ್ತಾ ಅಂದ ಕೇಶವ. ಸರಿ, ಅದೆಲ್ಲ ಬಿಡಿ, ರಾಜು ಅಪ್ಪ ಕೆಲಸ ಮಾಡಿ ಸಂಸಾರ ಸಾಗಿಸುತ್ತಿದ್ದಾನೆ ಅಲ್ವಾ, ಇವನಿಗೆ ದೃಷ್ಟಿ ಹಾಕಬೇಡಿ. ತುಸು ಅಸಮಾಧಾನದಿಂದ ರವೀಂದ್ರ ಹೇಳಿದಾಗ ಇಬ್ರಾಹಿಂ, ಭಾಸ್ಕರ್, ಕೇಶವ ಮೌನವಾದರು. ಇಬ್ರಾಹಿಂ ಆ ಕಟ್ಟೆಯಿಂದ ಹಿಡಿದು ರಾಜು ಅಪ್ಪನ ತಳ್ಳುಗಾಡಿ ಹತ್ತಿರ ಹೋಗಿ ತುಸು ಕೋಪದಿಂದ, ಎಷ್ಟೊತ್ತು ಕಾಯೋದು ನಿನ್ ಚುರುಮುರಿಗಾಗಿ, ಬೇಗ ಮಾಡಿಕೊಡು. ರಾಜು ಅಪ್ಪ ಇಬ್ರಾಹಿಂನನ್ನು ನೋಡಿ ಮುಗುಳ್ನಗುತ್ತಾ, ಬೇಜಾರು ಮಾಡಬೇಡಿ, ಮಕ್ಕಳು ಎಲ್ಲ ಇಲ್ಲಿದ್ದಾರೆ ನೋಡಿ, ಅವರಿಗೂ ಮಾಡಿಕೊಡುತ್ತಿದ್ದೆ. 2 ನಿಮಿಷದಲ್ಲಿ ನಿಮ್ಮ ಕೈಗೆ ಚುರುಮುರಿ ಕೊಡುವೆ, ಕೋಪ ಮಾಡಬೇಡ ಇಬ್ರಾಹಿಂ, ಹೋಗಿ ಕಟ್ಟೆಯಲ್ಲೇ ಕುಳಿತಿರೋ, ತರವೇ ಚುರುಮುರಿ ಅಂದ ರಾಜುವಪ್ಪ. ಹಾ, ಸರಿ ಸರಿ, ಬೇಗ ತಾ ಎಂದು ರಾಜುವಪ್ಪನಿಗೆ ಹೇಳಿ ಇಬ್ರಾಹಿಂ ಕಟ್ಟೆಯಲ್ಲಿ ಹೋಗಿ ಕುಳಿತುಕೊಂಡ. ಅಲ್ಲಯ್ಯ ಇಬ್ರಾಹಿಂ, ಪಾಪ ರಾಜುವಪ್ಪ, ಅಲ್ಲಿ ಅಷ್ಟು ಕ್ಯೂ ಇದ್ದಾರೆ, ನೀನು ಯಾಕೆ ಅವನಿಗೆ ಬೈದೆ? ಅವನು ಚುರುಮುರಿ ಮಾಡಿ ತರುತ್ತಿದ್ದ ಅಲ್ವಾ? ಕೇಶವ ಆಪೇಕ್ಷಿಸಿದಾಗ ಇಬ್ರಾಹಿಂ, ನಾನು ಹೋಗಿ ಕೇಳಿದ್ದಕ್ಕೆ 2 ನಿಮಿಷದಲ್ಲಿ ಚುರುಮುರಿ ಕೊಡುವೆ ಅಂದ. ಇಲ್ಲ, ಇನ್ನೂ ಅರ್ಧ ಗಂಟೆ ಕಾಯಬೇಕಿತ್ತು ಗೊತ್ತಾ? ಇಬ್ರಾಹಿಂ ಅವನು ರಾಜುವಪ್ಪನಿಗೆ ಹೇಳಿದ್ದೇ ಸರಿ ಎಂದು ವಾದ ಮಾಡಿದ. ನೀವಿಬ್ಬರು ಸುಮ್ಮನೆ ಇರುತ್ತೀರಾ? ಸುಮ್ಮನೆ ಯಾಕೆ ಜಗಳ ಮಾಡುತ್ತೀರಿ? ರಾಜುವಪ್ಪ ಚುರುಮುರಿ ಮಾಡಿ ತರುತ್ತಾನೆ ಇರಿ ಎಂದ ರವೀಂದ್ರ ತಟ್ಟನೆ. ಹಾ, ರಾಜುವಪ್ಪ ಚುರುಮುರಿ ತಗೊಂಡು ಬಂದ. ರಾಜುವಪ್ಪನ ಹತ್ತಿರ ಕೈ ತೋರಿಸುತ್ತಾ ರವೀಂದ್ರ ಹೇಳಿದ. ರಾಜುವಪ್ಪ 4 ಪ್ಲೇಟ್ 4 ಜನರ ಕೈಯಲ್ಲಿ ಕೊಟ್ಟು, ಸ್ವಲ್ಪ ಲೇಟ್ ಆಯ್ತು, ಬೇಜಾರು ಮಾಡಬೇಡಿ ಆಯ್ತಾ ಮುಗುಳ್ನಗುತ್ತಾ ಅಂದ. ಇಬ್ರಾಹಿಂ ಕೋಪದಿಂದ ರಾಜುವಪ್ಪನ ಮುಖ ನೋಡಿದ್ದರೆ ರವೀಂದ್ರ,
ಪರವಾಗಿಲ್ಲ ಬಿಡು ರಾಜುವಪ್ಪ, ನಮ್ಗೇನು ಬೇಜಾರಿಲ್ಲ ಎಂದ ಚುರುಮುರಿ ರುಚಿ ಸವಿಯುತ್ತಾ. ಮತ್ತೆ ರವೀಂದ್ರ, ಏನು ರಾಜುವಪ್ಪ, ಮಗಳಿಗೆ ಈ ವರ್ಷ ಮದುವೆ ಮಾಡಬೇಕು. ಒಳ್ಳೆ ಹುಡುಗ ಇದ್ದರೆ ಹೇಳು, ಆಯ್ತಾ? ರಾಜುವಪ್ಪನ ಮಾತಿಗೆ ಕೇಶವ, ಹುಡುಗ ಸಿಗುತ್ತಾನೆ ರಾಜುವಪ್ಪ, ಆದರೆ ವರದಕ್ಷಿಣೆ ತುಂಬ ಕೇಳುತ್ತಾರೆ. ಮತ್ತೆ ಹುಡುಗನ ಸ್ವಭಾವ ಹೇಗೆ ಗೊತ್ತಾಗೋದು? ನನಗೆ ಹುಡುಗನ ಬಗ್ಗೆ ತಿಳಿದರೆ ನಿನಗೆ ಹೇಳುವೆ ಅಂದ ಕೇಶವ. ಏನು ಬೊಗಳುತ್ತಿದ್ದಿ ಕೇಶವ ನೀನು? ರಾಜುವಪ್ಪನ ಮಗಳಿಗೆ ಒಳ್ಳೆ ಕಡೆಯ ಸಂಬಂಧನೇ ಬರುತ್ತದೆ. ನೀನು ಏನೇನು ಹೇಳಿ ರಾಜುವಪ್ಪನಿಗೆ ಬೇಜಾರು ಮಾಡಬೇಡ ಎಂದ ರವೀಂದ್ರ ರಾಜುವಪ್ಪನ ಮುಖ ನೋಡುತ್ತಾ. ನೀನೇನು ಟೆನ್ಷನ್ ಮಾಡಬೇಡ, ಆರಾಮಾಗಿ ಇರೋ, ಸಮಯ ಬಂದಾಗ ಎಲ್ಲ ಆಗುತ್ತದೆ ಎಂದು ರಾಜುವಪ್ಪನಿಗೆ ಧೈರ್ಯ ತುಂಬಿದ ರವೀಂದ್ರ. ರಾಜುವಪ್ಪ ಖುಷಿಯಿಂದ ಮರಳಿದ. ರವೀಂದ್ರ, ಇಬ್ರಾಹಿಂ, ಕೇಶವ, ಭಾಸ್ಕರ್ ಚುರುಮುರಿ ತಿಂದು ತಮ್ಮ ಮನೆಗೆ ತೆರಳಿದರು. ಕಮಲಾ ಅವರು ಅಡುಗೆ ಮನೆಯಲ್ಲಿ ಬ್ಯುಸಿ ಇದ್ದರು. ಸ್ಫೂರ್ತಿ ಟೈಲರಿಂಗ್ ಮುಂದೆ ಕುಳಿತಿದ್ದಳು. ಸಾಹಿತಿ ಓದುತ್ತಿದ್ದಳು. ಕೀರ್ತಿ ಮತ್ತು ಮಹತಿ ಟಿವಿ ಮುಂದೆ ಕುಳಿತು ಸೀರಿಯಲ್ ನೋಡುತ್ತಿದ್ದರು. ಕೀರ್ತಿ, ಅಡುಗೆ ಮನೆಗೆ ಬಂದು ಕೆಲಸ ಮಾಡಬಾರ್ದಾ? ಎಷ್ಟು ಸೀರಿಯಲ್ ನೋಡುವೆ ನೀನು? ತಾಯಿ ಮಾತಿಗೆ ಕೀರ್ತಿ ಮಹತಿ ಕಡೆ ತಿರುಗಿ, ಹೋಗಿ ಅಮ್ಮನಿಗೆ ಸಹಾಯ ಮಾಡು ಅಂದಳು. ಅಮ್ಮ ನಿನ್ನನ್ನು ತಾನೇ ಕರೆದಿದ್ದು, ನೀನೇ ಹೋಗು, ನನಗೆ ಈ ಸೀರಿಯಲ್ ನೋಡಬೇಕು, ಹೋಗಿ ನೀನು. ಮಹತಿ ಮಾತು ಕೇಳಿ ಕೀರ್ತಿಗೆ ಕೋಪ ಬಂತು. ಒಂದು ಮಾತಾಡಿದರೆ ಇಲ್ಲಿ ಎಲ್ಲರೂ ಎರಡು ಮಾತಾಡುತ್ತಾರೆ. ನೀನು ಟಿವಿ ಸೀರಿಯಲ್ ನೋಡು, ನಾನೇ ಹೋದೆ ಎಂದು ಎದ್ದು ಕೋಪದಿಂದ ಕೀರ್ತಿ ಅಡುಗೆ ಮನೆಗೆ ಹೋದಳು. ಸ್ಫೂರ್ತಿಗೆ ನಗು ಬಂತು. ಇವಳೊಬ್ಳು ಅಮ್ಮ ಅಡುಗೆ ಮನೆಗೆ ಕರೆದರೆ ಮಹತಿಗೆ ಬೈತಾಳೆ ಎಂದು ಸಾಹಿತಿ ಪುಸ್ತಕ ಓದುತ್ತಾ ಹೇಳಿದಾಗ, ಮಹತಿ, ಅವಳಿಗೆ ಕೊಬ್ಬು ಸಾಹಿತಿ, ಅದಕ್ಕೆ ನಾನು ಅವಳನ್ನು ಅಡುಗೆ ಮನೆಗೆ ಹೋಗುವಂತೆ ಮಾಡಿದೆ ಎಂದು ನಕ್ಕಳು ಮಹತಿ. ಕೀರ್ತಿ ಅಡುಗೆ ಮನೆಗೆ ಬಂದು ವಟವಟ ಅನ್ನುತ್ತಾ ಕೋಪದಿಂದ ಕೆಲಸ ಮಾಡಿದ್ದಳು. ಕಮಲಾರಿಗೆ ಅವಳ ಕೋಪ ಕಂಡು ನಗು ಬಂತು. ಯಾಕಮ್ಮ ಕೋಪ? ನನಗೂ ಸೀರಿಯಲ್ ಇಷ್ಟ, ಹಾಗೆಂದು ನಮ್ಮ ಕೆಲಸ ಬಿಡಲು ಆಗುತ್ತದೆ. ಬೇಗ ಕೆಲಸ ಮುಗಿಸಿ ಬೇರೆ ಸೀರಿಯಲ್ ನೋಡು, ಇದು ಬೆಳಗ್ಗೆ ಕೂಡ ಬರುತ್ತದೆ ಅಲ್ವಾ ಎಂದು ಸಮಾಧಾನವಾಗಿ ಕಮಲಾ ಅವರು ಹೇಳಿದಾಗ ಕೀರ್ತಿ ಮಾತಾಡದೆ ಮುಖ ಊದಿಸಿಕೊಂಡು ಕೆಲಸ ಮಾಡುತ್ತಿದ್ದಳು. ಅಜಯ್ ಮತ್ತು ಸಾತ್ವಿಕ್ ಪ್ರೀತಿಯ ಅಣ್ಣ ತಮ್ಮ. ಬಾಲ್ಯದಿಂದಲೂ ಸಾತ್ವಿಕ್ಗೆ ಅಣ್ಣ ಅಜಯ್ ಎಂದರೆ ಬಲು ಪ್ರೀತಿ. ಅಜಯ್ ಸಾತ್ವಿಕ್ಗೆ 3 ವರ್ಷ ದೊಡ್ಡವನು. ರಾಘವೇಂದ್ರರ ಸುಪುತ್ರರಾದ ಇವರಿಗೆ ಒಬ್ಳು ತಂಗಿ ಕೂಡ ಇದ್ದಾಳೆ, ಹೆಸರು ಆರಾಧ್ಯ. ಈ ಅಜಯ್, ಸಾತ್ವಿಕ್ ಮತ್ತು ಆರಾಧ್ಯ ಒಟ್ಟಿಗೆ ಶಾಲೆಗೆ ಹೋಗಿ ಆಟ ಆಡಿ ಬೆಳೆದಿದ್ದು. ರಾಘವೇಂದ್ರ ಅವರು ಆಗರ್ಭ ಶ್ರೀಮಂತರಾಗಿದ್ದು, ಅಜಯ್, ಸಾತ್ವಿಕ್ ಮತ್ತು ಆರಾಧ್ಯ ಬಡತನವನ್ನು ಕಂಡವರು ಅಲ್ಲ. ಮನೆಯಿಂದ ಶಾಲೆಗೆ, ಶಾಲೆಯಿಂದ ಮನೆ ಆಚೆ ಇವರ ಬಾಲ್ಯ ಜೀವನ. ಗೆಳತಿಯರ ಜೊತೆಗೆ ಆಟ ಆಡಿ ಬೆಳೆದವರು ಅಲ್ಲ. ಇವರ ಮನೆಯಲ್ಲಿ ಆಟದ ಸಣ್ಣ ಮೈದಾನ ಇದೆ, ಆಟದ ವಸ್ತು ರಾಶಿ ಇದೆ. ರಾಘವೇಂದ್ರ ಅವರು ಮಕ್ಕಳಿಗೆ ಎಲ್ಲ ವ್ಯವಸ್ಥೆ ಮಾಡಿದ್ದರು. ರಾಘವೇಂದ್ರ ಅವರು ಒಬ್ಬ ಬಡ ರೈತನ ಮಗನಾಗಿದ್ದು, ರಾಘವೇಂದ್ರನಿಗೆ 2 ತಂಗಿಯರು. ಬಡತನದಲ್ಲಿ ಬೆಳೆದು ಬಂದ ರಾಘವೇಂದ್ರ ಚೆನ್ನಾಗಿ ಓದಿದ್ದು ಅಪ್ಪ ಸಾಲ ಮಾಡಿ ಕೂಡ ಓದಿಸಿದ್ದಾರೆ. ಬಡತನ ತುಂಬ ಕಂಡಿರುವ ರಾಘವೇಂದ್ರ ಕಷ್ಟಪಟ್ಟು ಚೆನ್ನಾಗಿ ಓದಿ ಒಂದು ಕಂಪನಿಯಲ್ಲಿ ಕೆಲಸನೂ ಸಿಕ್ತು. ಸಂಬಳ ಬಂದಾಗ ಮನೆ ಸಾಲ ತೀರಿಸಿ 2 ವರ್ಷದಲ್ಲಿ ಒಂದು ತಂಗಿಗೂ ಮದುವೆನೂ ಮಾಡಿದ. ಈ ಸಂದರ್ಭದಲ್ಲಿ ಒಬ್ಬ ಗೆಳೆಯನ ಪರಿಚಯ ಕೂಡ ರಾಘವೇಂದ್ರನಿಗೆ ಆಯಿತು. ಅವನ ಜೊತೆಗೆ ಸೇರಿ ಬಿಸ್ನೆಸ್ ಶುರು ಮಾಡಿದ್ದು ಹಂತ ಹಂತವಾಗಿ ಕಂಪನಿ ಬೆಳೆದಿತ್ತು. ಆ ಗೆಳೆಯನಿಗೆ ಮಾರಕ ಕಾಯಿಲೆ ಬಂದು ವರ್ಷ ಪೂರ್ತಿ ರೆಸ್ಟ್ನಲ್ಲಿ ಇರಬೇಕಾಯಿತು. ಅವನಿಗೆ ಮದುವೆ ಆಗಿರಲಿಲ್ಲ. ಅಪ್ಪ ಅಮ್ಮ ಬಂಧು ಬಳಗ ಕೂಡ ಇರಲಿಲ್ಲ. ರಾಘವೇಂದ್ರ ಕಂಪನಿ ನೋಡಿಕೊಳ್ಳುವ ಜೊತೆಗೆ ಗೆಳೆಯನ ಆಸ್ಪತ್ರೆ ಖರ್ಚು ಕೂಡ ನೋಡಿದ. ಈ ಸಂದರ್ಭದಲ್ಲಿ ಅಪ್ಪ ತೋರಿಸಿದ ಹುಡುಗಿಯನ್ನು ರಾಘವೇಂದ್ರ ಮದುವೆಯೂ ಆದ. ಅವಳೇ ಪವಿತ್ರ. ಗಂಡನ ಬಿಸ್ನೆಸ್ ಬಗ್ಗೆ ಎಲ್ಲ ತಿಳಿದ ಪವಿತ್ರ ಕೂಡ ಆಫೀಸ್ಗೆ ಬರತೊಡಗಿದ್ದು ಗಂಡನಿಗೆ ಖುಷಿಯಾಯಿತು. ಕಂಪನಿ ಬೆಳೆಯಿತು. ಆದರೆ ರಾಘವೇಂದ್ರ ಎಷ್ಟು ಹಣ ಖರ್ಚು ಮಾಡಿದರೂ ಗೆಳೆಯನನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ಒಂದು ದಿನ ಗೆಳೆಯನ ಕಾಯಿಲೆ ಉಲ್ಬಣಗೊಂಡು ಕೊನೆಯುಸಿರು ಹೇಳಿದಾಗ ರಾಘವೇಂದ್ರನನ್ನು ಸಮಾಧಾನ ಮಾಡಲು ಪವಿತ್ರ ರಾಘವೇಂದ್ರ ತುಂಬ ಹರಸಾಹಸ ಪಡಬೇಕಾಯಿತು. ಗೆಳೆಯನ ಮರಣ ನಂತರ ರಾಘವೇಂದ್ರ ಮತ್ತು ಪತ್ನಿ ಪವಿತ್ರ ರಾಘವೇಂದ್ರ ಕಂಪನಿ ನಡೆಸಿಕೊಂಡು ಬಂದರು. ಇವರಿಬ್ಬರ ಸಂಸಾರದ ಫಲವಾಗಿ ಪವಿತ್ರ ಒಂದು ಶುಭ ದಿನ ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಅವನಿಗೆ ಅಜಯ್ ಎಂದು ನಾಮಕರಣ ಮಾಡಲಾಯಿತು.
ಅಜಯ್ ಜನಿಸಿದ 1 ವರ್ಷದಲ್ಲಿ ರಾಘವೇಂದ್ರನ ತಂದೆ ತಾಯಿ ವಯೋಸಹಜ ಕಾಯಿಲೆಯಿಂದ ತೀರಿಕೊಂಡರು. ಗೆಳೆಯನ ಮರಣ ಮತ್ತು ತಂದೆ ತಾಯಿಯ ಸಾವಿನಿಂದ ರಾಘವೇಂದ್ರ ಸ್ವಲ್ಪ ಮಂಕಾದ. ಕಂಪನಿಗೆ ಹೋಗದೆ ಸದಾ ಮನೆಯಲ್ಲಿ ಇದ್ದು ಅಜಯ್ನ ಜೊತೆಗೆ ಆಟ ಆಡುತ್ತಾ ಇದ್ದ. ಕಂಪನಿ ಪವಿತ್ರ ರಾಘವೇಂದ್ರ ನೋಡಿಕೊಳ್ಳಬೇಕಾಯಿತು. ಗಂಡನನ್ನು ಎಷ್ಟು ಸಲ ಕಂಪನಿಗೆ ಬಾ ಅಂದರೂ ರಾಘವೇಂದ್ರ ಬರಲಿಲ್ಲ. ಬಿಸ್ನೆಸ್ ಬಗ್ಗೆ ಅಷ್ಟು ಜ್ಞಾನ ಇಲ್ಲದ ಪವಿತ್ರ ರಾಘವೇಂದ್ರ ಅವಳ ಕಂಪನಿ ಸ್ವಲ್ಪ ಹಿನ್ನಡೆ ಕಂಡಿತು. ಪವಿತ್ರ ಗರ್ಭಿಣಿಯಾಗಿದ್ದು ಕಂಪನಿಗೆ ಹೋಗದೆ ಮನೆಯಲ್ಲಿ ಇದ್ದಳು. ಇತ್ತ ರಾಘವೇಂದ್ರ ಕಂಪನಿ ಮರೆತು ಎಷ್ಟು ದಿನ ಆಗಿತ್ತು. ಪವಿತ್ರ ಮತ್ತೆ ಗಂಡು ಮಗುಗೆ ಜನ್ಮ ಕೊಟ್ಟಳು. ಇವನಿಗೆ ಸಾತ್ವಿಕ್ ಎಂದು ನಾಮಕರಣ ಮಾಡಿದರು. ಅಜಯ್ ಜನಿಸಿದಾಗ ಇದ್ದ ಸಂತೋಷ ಖುಷಿ ಸಾತ್ವಿಕ್ ಜನಿಸಿದಾಗ ಇರಲಿಲ್ಲ. ರಾಘವೇಂದ್ರ ಅಪ್ಪ ಅಮ್ಮನ ಸಾವು, ಗೆಳೆಯನ ಮರಣ ಮತ್ತು ಕಂಪನಿ ಮರೆತು ಸದಾ ಮನೆಯಲ್ಲಿ ಇರುತ್ತಿದ್ದು ಪವಿತ್ರಾಳಿಗೂ ಅನುಭವದ ಕೊರತೆಯಿಂದ ಕಂಪನಿ ನಡೆಸಲು ಆಗದೆ ಕಂಪನಿಗೆ ನಷ್ಟ ಕೂಡ ಆಗಿತ್ತು. ಈ ಎಲ್ಲ ನೋವಿನಿಂದ ಸಾತ್ವಿಕ್ ಜನನ ಯಾರಿಗೂ ಸಂತಸ ತರಲಿಲ್ಲ. ಪವಿತ್ರ ರಾಘವೇಂದ್ರ ಎಷ್ಟು ಸಲ ಗಂಡನಿಗೆ ಧೈರ್ಯ ತುಂಬಿ ಆತ್ಮವಿಶ್ವಾಸದ ಮಾತು ಆಡಿದರು. ರಾಘವೇಂದ್ರ ಅಂತೂ ಆಫೀಸ್ ಮರೆತೇ ಬಿಟ್ಟಿದ್ದ. ಮಂತ್ರವಾದಿಯನ್ನು ಕೂಡ ಮನೆಗೆ ಕರೆಸಿದ್ದಾಯ್ತು. ಏನೇ ಮಾಡಿದರೋ ರಾಘವೇಂದ್ರ ಮನೆಯಿಂದ ಆಚೆ ಹೋಗಲಿಲ್ಲ. ಕಂಪನಿ ಬಹುತೇಕ ಮುಳುಗುವ ಹಂತಕ್ಕೆ ಬಂದಿತ್ತು. ರಾಘವೇಂದ್ರನಿಗೆ ಇದರ ಅರಿವೇ ಇದ್ದರೂ ಇರದಂತೆ ಇದ್ದ. ಪವಿತ್ರ ರಾಘವೇಂದ್ರಳಿಗೆ ಆತಂಕವಾಯಿತು. ಹೀಗೆ ಸಮಯ ಯಾವುದೇ ಬದಲಾವಣೆ ಕಾಣದೆ ಎಂದಿನಂತೆ ಸಾಗುತ್ತಿತ್ತು. ಸಾತ್ವಿಕ್ಗೆ 1 ವರ್ಷ ಆದಾಗ ಪವಿತ್ರ ರಾಘವೇಂದ್ರ ಒಂದು ಮುದ್ದಾದ ಹೆಣ್ಣು ಮಗಳಿಗೆ ಜನ್ಮ ಕೊಟ್ಟಳು. ಅವಳೇ ಆರಾಧ್ಯ. ಗೆಳೆಯನ ಕಂಪನಿ ಇವರ ನಿರ್ಲಕ್ಷ್ಯದಿಂದ ಮುಳುಗುವ ಹಂತ ತಲುಪಿತ್ತು. ಸಾತ್ವಿಕ್ ಜನನ ನಂತರದಿಂದ ದುಃಖ ನೋವೇ ಜೀವನ ಆಗಿದ್ದ ಇವರಿಗೆ ಆರಾಧ್ಯ ಜನನ ಅದೃಷ್ಟದ ಬಾಗಿಲು ತೆಗೆದದ್ದು ಮಾತ್ರ ಸುಳ್ಳು ಅಲ್ಲ. ಹೆಂಡತಿ ಪವಿತ್ರ ರಾಘವೇಂದ್ರಳ ಧೈರ್ಯ, ನೋವು, ಕೋಪ, ಹತಾಶೆ ಎಲ್ಲ ಕಂಡ ರಾಘವೇಂದ್ರ ಮತ್ತೆ ಕಂಪನಿಗೆ ಬರತೊಡಗಿದ. ಗೆಳೆಯನ ಕಂಪನಿಯನ್ನು ಮತ್ತೆ ಮೊದಲಿನಂತೆ ಮಾಡಲು ಪ್ರಯತ್ನ ಮಾಡಿದ. ಆರಾಧ್ಯಗೆ ಜನ್ಮ ಕೊಟ್ಟ ನಂತರ ಪವಿತ್ರ ರಾಘವೇಂದ್ರ ಕಂಪನಿಗೆ ಬರುವುದನ್ನು ನಿಲ್ಲಿಸಿ ಗಂಡನೇ ಕಂಪನಿ ನೋಡಿಕೊಳ್ಳಲಿ ಎಂದು ದೂರಾನೇ ಇದ್ದಳು. ಕಂಪನಿ ಬೆಳೆಯಿತು, ಮಕ್ಕಳು ಬೆಳೆದರು. ಸಾಲ ಎಲ್ಲ ಮುಗಿದು ಕಂಪನಿ ಒಳ್ಳೆ ಲಾಭ ಮಾಡಿತ್ತು. ಮತ್ತೆ ಪವಿತ್ರ ರಾಘವೇಂದ್ರ ಕಂಪನಿಗೆ ಬರತೊಡಗಿ ಗಂಡನ ಜೊತೆಗೆ ವ್ಯವಹಾರ ನೋಡಿಕೊಳ್ಳುತ್ತಿದ್ದಳು. ರಾಘವೇಂದ್ರ ಅವರು ಮುಂಬೈನಲ್ಲಿ ಒಂದು ಕಂಪನಿ ತೆರೆದರು. 1 ವರ್ಷದ ನಂತರ ವಿದೇಶದಲ್ಲಿ ಕೂಡ ಒಂದು ಕಂಪನಿ ತೆರೆದರು. ಅಜಯ್ ಸಾತ್ವಿಕ್ ಕಾಲೇಜಿಗೆ ಹೋಗುತ್ತಿದ್ದು ಆರಾಧ್ಯ SSLC ಓದುತ್ತಿದ್ದಳು. ಹೀಗೆ ಆನಂದವಾಗಿ ಸಾಗುತ್ತಿತ್ತು ರಾಘವೇಂದ್ರನ ಸಂಸಾರ. ಮಕ್ಕಳು ರಜೆ ದಿನದಲ್ಲಿ ಕಂಪನಿಗೆ ಎಲ್ಲ ಬರುತ್ತಿದ್ದರು. ವಿದೇಶದಲ್ಲಿ ಕಂಪನಿ ತೆರೆದ ಮೇಲೆ ರಾಘವೇಂದ್ರ ಜಾಸ್ತಿ ವಿದೇಶ ಕಂಪನಿಯಲ್ಲಿ ಇದ್ದು ಪವಿತ್ರ ರಾಘವೇಂದ್ರ ಮ್ಯಾನೇಜರ್ ಕುಮಾರ್ ಜೊತೆಗೆ 2 ಕಂಪನಿ ನೋಡಿಕೊಳ್ಳುತ್ತಿದ್ದಳು. ಹೀಗೆ 2-3 ವರ್ಷ ಕಳೆದಿತ್ತು. ವಿದೇಶದಲ್ಲಿ ಜಾಸ್ತಿ ಇರುತ್ತಿದ್ದ ರಾಘವೇಂದ್ರ ಒಮ್ಮೆ ಭಾರತಕ್ಕೆ ಬಂದ. ರಾಘವೇಂದ್ರ ಸ್ವಲ್ಪ ಮಂಕಾಗಿದ್ದು ಪವಿತ್ರ ಗಮನಿಸಿದಳು. ರೀ, ಏನಾಯ್ತು? ಯಾಕೆ ತುಂಬ ಡಲ್ ಆಗಿದ್ದೀರಿ? ಹೆಂಡತಿ ಪವಿತ್ರಾಳ ಕಾಳಜಿಯ ಪ್ರೀತಿಯ ಮಾತಿಗೆ ರಾಘವೇಂದ್ರನಿಗೆ ಮನಸ್ಸು ತುಂಬಿ ಬಂತು. ಏನಿಲ್ಲ ಪವಿತ್ರ, ವಯಸ್ಸಾಯ್ತು ತಾನೇ, ಸ್ವಲ್ಪ ಸುಸ್ತು ಎಂದು ಸುಳ್ಳು ಹೇಳಿ ಮನೆಯಿಂದ ಆಚೆ ಹೋಗಿದ್ದ. ರಾಘವೇಂದ್ರ ಸೀದಾ ಪಾರ್ಕ್ಗೆ ಬಂದು ಕಾರಿನಿಂದ ಇಳಿದು ಆ ಬೆಂಚಿನಲ್ಲಿ ಕುಳಿತುಕೊಂಡ. ಪ್ರಕೃತಿಯ ಸೊಬಗನ್ನು ನೋಡಿ ತನ್ನ ದುಃಖ ಮರೆಯಲು ನೋಡಿದ. ಅವನ ದುಃಖ ಮರೆಯುವಂಥದ್ದು ಅಲ್ಲ ಎಂದು ಸ್ವಂತ ಅವನಿಗೆ ಗೊತ್ತು. ವಿದೇಶದಲ್ಲಿ ಇದ್ದಾಗ ಇದ್ದಕ್ಕಿದ್ದಂತೆ ತಲೆ ತಿರುಗಿ ಬಿದ್ದು ಜನರು ಆಸ್ಪತ್ರೆಗೆ ಸೇರಿಸಿದ್ದರು. ರಾಘವೇಂದ್ರನನ್ನು ಫುಲ್ ಚೆಕಪ್ ಮಾಡಿದ ಡಾಕ್ಟರ್ ಒಂದು ಶಾಕಿಂಗ್ ನ್ಯೂಸ್ ಹೇಳಿದರು. ರಾಘವೇಂದ್ರ ತಲೆ ತಿರುಗಿ ಬಿದ್ದಾಗ ಜನರು ಆಸ್ಪತ್ರೆಗೆ ಸೇರಿಸಿದ್ದು. ರಾಘವೇಂದ್ರನನ್ನು ಪರೀಕ್ಷೆ ಮಾಡಿದ ಡಾಕ್ಟರ್ ರಕ್ತ ಪರೀಕ್ಷೆ ಎಲ್ಲ ಮಾಡಿದ್ದು. ಎಲ್ಲ ರಿಪೋರ್ಟ್ ಜೊತೆಗೆ ಡಾಕ್ಟರ್ ಬಂದು ತನ್ನ ಚೇರ್ನಲ್ಲಿ ಕುಳಿತುಕೊಂಡರು. ರಾಘವೇಂದ್ರ ಅವರ ಮುಂದಿನ ಚೇರ್ನಲ್ಲಿ ಕುಳಿತುಕೊಂಡ. ಡಾಕ್ಟರ್ ಮುಖ ಬೇಜಾರ್ನಲ್ಲಿ ಇದ್ದಿದ್ದು ಗಮನಿಸಿದ ರಾಘವೇಂದ್ರ ತನಗೆ ಮಾರಕ ಕಾಯಿಲೆ ಏನಾದರೂ ಬಂದಿರಬೇಕು ಎಂದು ಊಹಿಸಿ, ಡಾಕ್ಟರ್ ಪ್ಲೀಸ್, ನನಗೇನಾಗಿದೆ? ನಾನು ಚೆನ್ನಾಗಿದ್ದೇನೆ ಅಲ್ವಾ? ರಿಪೋರ್ಟ್ ಪಾಸಿಟಿವ್ ಆಗಿದೆ ಎಂದು ಭಾವಿಸುವೆ. ರಾಘವೇಂದ್ರ ಡಾಕ್ಟರ್ ಮುಖ ನೋಡುತ್ತಾ ಹೇಳಿದಾಗ ಡಾಕ್ಟರ್ ಒಂದು ಫೈಲ್ ತೆಗೆದು ಅದನ್ನು ತೆರೆದು ಅದನ್ನು ಮನಸ್ಸಿನಲ್ಲಿ ಮತ್ತೊಮ್ಮೆ ಓದುತ್ತಾ ರಾಘವೇಂದ್ರರ ಮುಖ ನೋಡಿದರು. ರಾಘವೇಂದ್ರನಿಗೆ ಡಾಕ್ಟರ್ ಮುಖ ಬಾಡಿರುವುದು ಕಂಡು
ತನಗೆ ಏನಾದರೂ ಮಾರಕ ಕಾಯಿಲೆ ಬಂದಿರಬೇಕು ಎಂದು ಊಹಿಸಿದ. ಕೈಕಾಲು ನಡಗಲು ಶುರುವಾಯಿತು. ಡಾಕ್ಟರ್ ಪ್ಲೀಸ್ ಮಾತಾಡಿ, ನನಗೇನಾದರೂ ಮಾರಕ ಕಾಯಿಲೆ ಇದೆಯಾ ಎಂದು ಡಾಕ್ಟರ್ ಮುಖವನ್ನೇ ನೋಡುತ್ತಾ ರಾಘವೇಂದ್ರ ಕೇಳಿದಾಗ ಡಾಕ್ಟರ್ ಒಂದು ದೀರ್ಘ ಉಸಿರು ಎಳೆದುಕೊಂಡು ರಾಘವೇಂದ್ರರ ಮುಖವನ್ನೇ ನೋಡುತ್ತಾ, ಮಿಸ್ಟರ್ ರಾಘವೇಂದ್ರ, ಇವತ್ತು ಜನರಿಗೆ ಮಾರಕ ಕಾಯಿಲೆ ಬರುವುದು ಸಾಮಾನ್ಯ ಆಗಿದೆ, ಅದೇ ಥರ ಅದಕ್ಕೆ ಚಿಕಿತ್ಸೆ ಕೂಡ ಇದೆ ಎಂದು ಹೇಳಿ ಮಾತು ನಿಲ್ಲಿಸಿದರು. ರಾಘವೇಂದ್ರನಿಗೆ ಕೈಕಾಲು ಆಡುತ್ತಿಲ್ಲ. ಶಾಕ್ನಿಂದ ಮುಖ ಬಿಳಿಚಿದೆ. ಮಾತೆ ಆಡಲು ಶಬ್ದ ಬರುತ್ತಿಲ್ಲ. ಡಾಕ್ಟರ್, ಏನಾಗಿದೆ ನನಗೆ ಎಂದು ಆತಂಕದಿಂದ ರಾಘವೇಂದ್ರ ಅವರು ಡಾಕ್ಟರ್ ಮುಖ ನೋಡುತ್ತಾ ಕೇಳಿದಾಗ, ಮಿಸ್ಟರ್ ರಾಘವೇಂದ್ರ, ನಿಮಗೆ ಬ್ಲಡ್ ಕ್ಯಾನ್ಸರ್ ತಗಲಿದೆ ಎಂದು ಈ ರಿಪೋರ್ಟ್ ಹೇಳುತ್ತಿದೆ ಎಂದು ಹೇಳಿ ಫೈಲ್ ರಾಘವೇಂದ್ರರ ಕೈಯಲ್ಲಿ ಕೊಟ್ಟರು. ರಾಘವೇಂದ್ರನಿಗೆ ಶಾಕ್ನಿಂದ ಎಲ್ಲ ಅಯೋಮಯವಾಗಿದೆ. ಡಾಕ್ಟರ್ ಕೊಟ್ಟ ಫೈಲ್ ನೋಡಲು ಆಸಕ್ತಿ ಇಲ್ಲ. ರಾಘವೇಂದ್ರರ ಮನೋವೇದನೆ ಅರ್ಥ ಮಾಡಿದ ಡಾಕ್ಟರ್, ಸಮಾಧಾನ ಆಗಿ ಮಿಸ್ಟರ್ ರಾಘವೇಂದ್ರ ಅವರೇ, ಈ ಕಾಯಿಲೆಗೆ ಚಿಕಿತ್ಸೆ ಕೂಡ ಇದೆ, ಇದರ ಜೊತೆಗೆ ಅದೃಷ್ಟ ಕೂಡ ಬೇಕು. ನೀವು ನಿಮ್ಮ ದೇಶಕ್ಕೆ ಹೋಗಿ ಎಲ್ಲ ದೇವರ ಮೇಲೆ ಭರವಸೆ ಇಡಿ. ಡಾಕ್ಟರ್ಗೆ ಮುಂದೆ ಏನು ಹೇಳಬೇಕು ತಿಳಿಯಲಿಲ್ಲ. ರಾಘವೇಂದ್ರ 2 ದಿನದ ನಂತರ ಭಾರತಕ್ಕೆ ವಾಪಸ್ ಬಂದ. ಮನೆಗೆ ಬಂದು ಮಂಕಾಗಿ ಇರುತ್ತಿದ್ದ ರಾಘವೇಂದ್ರನನ್ನು ಹೆಂಡತಿ ಪವಿತ್ರ ರಾಘವೇಂದ್ರ ಅವರು ಗಮನಿಸುತ್ತಿದ್ದರು. ರಾಘವೇಂದ್ರ ಹೆಂಡತಿ ಹತ್ತಿರ ಮಾರಕ ಕಾಯಿಲೆ ಇರುವ ಬಗ್ಗೆ ಏನೂ ಹೇಳಲೇ ಇಲ್ಲ. ಹೇಳಿದರೆ ಹೆಂಡತಿ ಮಕ್ಕಳು ಅವರನ್ನು ಸಮಾಧಾನ ಮಾಡೋದು ಬಿಡಿ, ರಾಘವೇಂದ್ರನೇ ಭೀತಿಯಲ್ಲಿ ಇದ್ದಾನೆ. ಆದರೂ ತುಂಬ ಸಮಯ ರಾಘವೇಂದ್ರನಿಗೆ ಕಾಯಿಲೆ ಮುಚ್ಚಿಡಲು ಆಗಲಿಲ್ಲ. ಒಂದು ದಿನ ಗಂಡನ ಬೀರುವಿನಲ್ಲಿ ಡಾಕ್ಟರ್ ಕೊಟ್ಟ ಫೈಲ್ ಸಿಕ್ತು. ಅದನ್ನು ತೆರೆದು ಓದಿ ಪವಿತ್ರ ರಾಘವೇಂದ್ರಳಿಗೆ ಶಾಕ್ ಆಗಿದ್ದು ಸುಳ್ಳಲ್ಲ. ಅಜಯ್, ಸಾತ್ವಿಕ್ ಮತ್ತು ಆರಾಧ್ಯ ಚಿಕ್ಕ ಮಕ್ಕಳಾಗಿದ್ದು ತಂದೆಯ ಮಾರಕ ಕಾಯಿಲೆಯ ಅರಿವು ಇರಲಿಲ್ಲ. ರಾಘವೇಂದ್ರ ಕಾಯಿಲೆ ಬಿದ್ದು ಮಲಗಿದಾಗ ಕುಟುಂಬ ಜನರು ನೋಡಲು ಬರುತ್ತಿದ್ದರು. ರಾಘವೇಂದ್ರ ಮತ್ತೆ ತುಂಬ ದಿನ ಬದುಕಲಿಲ್ಲ. ಕಾಯಿಲೆ ಉಲ್ಬಣಗೊಂಡು ಒಂದು ದಿನ ಕಣ್ಣು ಮುಚ್ಚಿದ ಬಿಸ್ನೆಸ್ ಮ್ಯಾನ್ ರಾಘವೇಂದ್ರ. ರಾಘವೇಂದ್ರನ ಸಾವಿದ ನಂತರ ಪವಿತ್ರ ರಾಘವೇಂದ್ರ ಅವರೇ ಕಂಪನಿ ನೋಡಿಕೊಂಡು ಬರುತ್ತಿದ್ದು ಕಂಪನಿ ಮತ್ತೆ ಉತ್ತಮ ಸ್ಥಿತಿಯಲ್ಲಿ ಇದೆ. ಪವಿತ್ರ ರಾಘವೇಂದ್ರ ಅವರು ಗಂಡನಂತೆ ಕಂಪನಿ ಚೆನ್ನಾಗಿ ನಡೆಸಿಕೊಂಡು ಬರುತ್ತಿದ್ದು ವಿದೇಶದಲ್ಲಿ ಇರುವ ಕಂಪನಿ ಜೊತೆಗೆ ದೇಶದಲ್ಲಿ ಇರುವ 2 ಕಂಪನಿ ಕೂಡ ಚೆನ್ನಾಗಿ ನೋಡಿಕೊಂಡು ಹೋಗುತ್ತಿದ್ದಾಳೆ. ಮಕ್ಕಳಾದ ಅಜಯ್, ಸಾತ್ವಿಕ್ ಕಂಪನಿಗೆ ಬರುತ್ತಿದ್ದಾರೆ. ಆದರೆ ಕಂಪನಿ ಮುನ್ನಡೆಸಿಕೊಂಡು ಹೋಗೋದು ಎಲ್ಲ ತಾಯಿ ಪವಿತ್ರ ರಾಘವೇಂದ್ರ ಅವರೇ. ಅಜಯ್ ಮತ್ತು ಸಾತ್ವಿಕ್ ಕಂಪನಿಗೆ ಬರುತ್ತಾರೆ, ಜಾಸ್ತಿ ಹೊತ್ತು ಸುತ್ತಾಡ್ತಾ ಇರುತ್ತಾರೆ. ಬೆಳಗ್ಗೆ ಬೇಗನೆ ಎದ್ದು ರವೀಂದ್ರಗೆ ವಾಕಿಂಗ್ಗೆ ಹೋಗುವ ಅಭ್ಯಾಸ ಇದೆ. 6 ಗಂಟೆಗೆ ಮನೆಯಿಂದ ಹೊರಟ. ಸ್ವಲ್ಪ ದೂರದಲ್ಲಿ ಒಂದು ಮೈದಾನ ಇದೆ. ಅದರಲ್ಲಿ ಪುರುಷರು ಮಹಿಳೆಯರು ಎಲ್ಲ ಅಲ್ಲಿ ಬಂದು ನಡೆಯುತ್ತಾ ಓಡುತ್ತಾ ಇರುತ್ತಾರೆ. ತುಂಬ ವಯಸ್ಸಾದ ಜನರು 6-7 ಗಂಟೆಗೆ ಎಲ್ಲ ಅಲ್ಲಿ ಕಾಣಿಸುತ್ತಾರೆ. ಸಂಜೆ ಆ ಮೈದಾನದಲ್ಲಿ ಮಕ್ಕಳು ಎಲ್ಲ ಕ್ರಿಕೆಟ್ ಕೂಡ ಆಡುತ್ತಾರೆ. ರವೀಂದ್ರ ಎಂದಿನಂತೆ ಬೇಗ ಎದ್ದು ಹೆಂಡತಿ ಕಮಲಾ ಕೊಟ್ಟ ಟೀ ಕುಡಿದು ಮನೆಯಿಂದ ಹೊರಗೆ ಬಂದ. ರಸ್ತೆಯಲ್ಲಿ ನಡೆಯುತ್ತಾ ಆ ಮೈದಾನಕ್ಕೆ ತಲುಪಿದ. ರವೀಂದ್ರ ಗೆಳೆಯರಾದ ಇಬ್ರಾಹಿಂ, ಭಾಸ್ಕರ್ ಮತ್ತು ಕೇಶವ ಎಲ್ಲ ಆ ಮೈದಾನಕ್ಕೆ ಬಂದಿದ್ದರು. ಹೋ, ಇವತ್ತು ಎಲ್ಲ ಬೇಗ ಬಂದಿದ್ದೀರಾ ಎಂದು ಆ 3 ಜನರ ಮುಖವನ್ನು ನೋಡುತ್ತಾ ನಗುತ್ತಾ ರವೀಂದ್ರ ಹೇಳಿದಾಗ, ಹಾ, ಯಾವಾಗಲೂ ನೀನೇ ಮೊದಲು ಬರುವೆ. ಈ ಬಾರಿ ನಾವೆಲ್ಲ ಬೇಗ ಬಂದಿದ್ದೇವೆ ಎಂದು ರವೀಂದ್ರ ಮುಖ ನೋಡುತ್ತಾ ನಗುತ್ತಾ ಕೇಶವ ಹೇಳಿದಾಗ ಇಬ್ರಾಹಿಂ, ಭಾಸ್ಕರ ನಕ್ಕರು. ಹಾ, ಬೆಳಗ್ಗೆ ವಾಕಿಂಗ್ಗೆ ಬರದಿದ್ದರೆ ಅವತ್ತು ನನಗೆ ಸಂತಸ ಇರೋದು ಕೇಶವ ಎಂದ ನಗುತ್ತಾ ರವೀಂದ್ರ. ಹಾ, ಬರ್ಬೇಕು ನೀನು. ಇಲ್ಲಿ ಮಹಿಳೆಯರು ಕೂಡ ಬರುತ್ತಾರೆ ಅಲ್ವಾ, ಅವರನ್ನು ನೋಡಿದರೆ ಅವತ್ತು ಪೂರ್ತಿ ಖುಷಿ ಅಲ್ವಾ ನಗುತ್ತಾ ಭಾಸ್ಕರ್ ಹೇಳಿದಾಗ ರವೀಂದ್ರ ಇಬ್ರಾಹಿಂ ಕೇಶವನ ಮುಖ ನೋಡುತ್ತಾ, ಕೇಳಿದ್ರ ಭಾಸ್ಕರನ ಮಾತು? ನಾವೆಲ್ಲ ವಾಕಿಂಗ್ಗೆ ಬಂದರೆ ಖುಷಿಯಾಗುತ್ತದೆ ಅಂದರೆ ಈ ಭಾಸ್ಕರ ಆಂಟಿಯರನ್ನು ನೋಡಲು ಬರುವುದಂತೆ. ಇವನ ಹೆಂಡತಿಗೆ ಹೇಳಬೇಕು, ಇನ್ಮುಂದೆ ನಿನ್ನ ಗಂಡನನ್ನು ನಮ್ಮ ಜೊತೆಗೆ ವಾಕಿಂಗ್ಗೆ ಕಳುಹಿಸಬೇಡ ಎಂದು. ರವೀಂದ್ರ ಮಾತು ಕೇಳಿ ಇಬ್ರಾಹಿಂ, ಕೇಶವ ನಕ್ಕರು. ಅದು ಹಾಗೆ ಅಲ್ಲ ರವಿ, ವಾಕಿಂಗ್ ಜೊತೆಗೆ ಮಹಿಳೆಯರು ಇಲ್ಲಿ ಬರುತ್ತಾರೆ ಅಲ್ವಾ, ಅವರು ಕಣ್ಣಿಗೆ ಕಾಣುತ್ತಾರೆ ಎಂದು ಭಾಸ್ಕರ ಅವನ ಮಾತು ಸಮರ್ಥಿಸಲು ನೋಡಿದ. ಹೋ, ಹಾಗಾದರೆ ನೀನು ಇಲ್ಲಿ ಯಾರನ್ನು ಇಷ್ಟಪಡುತ್ತಿದ್ದೆ? ಅದಕ್ಕೆ ವಾಕಿಂಗ್ ಬರೋದು ಅಲ್ವಾ? ನಿನ್ನ ಹೆಂಡತಿಗೆ ಹೇಳಬೇಕು, ಇಲ್ಲ 2ನೇ ಮದುವೆ ಇವನು ಆಗುತ್ತಾನೆ.
ಇಬ್ರಾಹಿಂ ಜೋರಾಗಿ ನಗುತ್ತಾ ಹೇಳಿದಾಗ, ಹಾಗಾದರೆ ಮದುವೆ ಬೇಗ ಇದೆ ಅಲ್ವಾ ಭಾಸ್ಕರ್? ಕೇಶವ ಭಾಸ್ಕರನ ಬೆನ್ನಿಗೆ ಗುದ್ದಿ ಹೇಳಿದಾಗ ಭಾಸ್ಕರ ತಲೆ ಮೇಲೆ ಕೈ ಇಟ್ಟು, ಅಲ್ಲ, ನಾನು ಹೇಳಿದ್ದೇನೋ, ನೀವು ಹೇಳೋದೇನೋ? ನೀವೆಲ್ಲ ಸಾಚಾರ? ನೀವು ಆ ಮಹಿಳೆಯರನ್ನು ನೋಡಲ್ವಾ? ನಾವು ವಾಕಿಂಗ್ ಮಾಡಲು ಬಂದಿರೋದು, ನಿನ್ನಾಗೆ ಪ್ರೀತಿ ಮಾಡಲು ಅಲ್ಲ. ರವೀಂದ್ರ ನಗುತ್ತಾ ಹೇಳಿದಾಗ ಇಬ್ರಾಹಿಂ ಕೇಶವ ಭಾಸ್ಕರನ ಮುಖ ನೋಡುತ್ತಾ ನಗಾಡಿದರು. ನಿಮ್ಮ ಜೊತೆಗೆ ಮಾತಾಡಿದರೆ ನನಗೆ ಹುಚ್ಚು ಹಿಡಿಯುತ್ತದೆ ಎಂದು ಭಾಸ್ಕರ ಕೋಪದಿಂದ ಮೈದಾನದಿಂದ ಈಚೆ ಬಂದ. ರವೀಂದ್ರ, ಕೇಶವ ಮತ್ತು ಇಬ್ರಾಹಿಂ ಭಾಸ್ಕರನ ಹತ್ತಿರ ಬಂದು ಸಮಾಧಾನ ಮಾಡಿದರು. ಸಾಹಿತಿ ಕಾಲೇಜ್ಗೆ ಹೋದರೆ ಬೆಳಗ್ಗೆ ಮಹತಿ ಕೆಲಸ ಹುಡುಕುತ್ತಿದ್ದಾಳೆ. ಸ್ಫೂರ್ತಿ ಟೈಲರಿಂಗ್ ಮನೆಯಲ್ಲಿ ಕುಳಿತಿದ್ದರೆ ಕೀರ್ತಿ ಮಾರ್ಕೆಟ್ಗೆ ಹೋಗಿ ಮನೆಗೆ ಬೇಕಾದ ದಿನಸಿ ವಸ್ತು ತರೋದು, ಅಮ್ಮನಿಗೆ ಮನೆಯಲ್ಲಿ ಸಹಾಯ ಮಾಡೋದು, ಗೆಳತಿಯರ ಜೊತೆಗೆ ಸುತ್ತಾಡೋದು ಎಲ್ಲ. ಅಕ್ಕನಿಗೆ ಟೈಲರಿಂಗ್ನಲ್ಲಿ ಕೂಡ ಸಹಾಯ ಮಾಡುತ್ತಾಳೆ. ಇವತ್ತು ಕೀರ್ತಿ ಗೆಳತಿ ಮದುವೆ ಇದ್ದು ಕನ್ನಡಿ ಮುಂದೆ ನಿಂತು ಅಲಂಕಾರ ಮಾಡುತ್ತಿದ್ದಾಳೆ. ಎಷ್ಟು ಅಲಂಕಾರ ಮಾಡ್ತೀಯೇ? ಮದುಮಗ ಕನ್ಫ್ಯೂಸ್ ಆಗಿ ನಿನಗೆ ತಾಳಿ ಕಟ್ಟಬಹುದು ಕೀರ್ತಿಯೇ. ಕೀರ್ತಿಳ ಅಲಂಕಾರ ನೋಡಿ ಅಕ್ಕ ಟೈಲರಿಂಗ್ ಮುಂದೆ ಕುಳಿತು ಹೇಳಿದಾಗ ಕೀರ್ತಿ ಮುಖ ನಾಚಿಕೆಯಿಂದ ಕೆಂಪಾಯ್ತು. ಹೇ ಅಕ್ಕ, ಅಲ್ಲಿ ಒಳ್ಳೆ ಹುಡುಗ ಕಂಡರೆ ನಮ್ಮ ಅಕ್ಕನನ್ನು ಮದುವೆ ಆಗ್ತೀಯಾ ಅಂತ ಕೇಳುವೆ, ಆಯ್ತಾ ಅಕ್ಕ ಎಂದು ಹೇಳಿ ಕೀರ್ತಿ ಜೋರಾಗಿ ನಕ್ಕಳು. ಆದರೆ ಸ್ಫೂರ್ತಿಗೆ ಕೀರ್ತಿ ಮಾತು ಕೇಳಿ ನಗು ಬರಲಿಲ್ಲ. ಬೇಜಾರ್, ನಿರಾಶೆಯಾಯಿತು. ಮಾತಾಡದೆ ಮೌನವಾಗಿ ಟೈಲರಿಂಗ್ ಕಡೆ ಗಮನ ಕೊಟ್ಟಳು. ಕನ್ನಡಿ ಮುಂದೆ ನಿಂತು ಅಲಂಕಾರ ಮಾಡುತ್ತಿದ್ದ ಕೀರ್ತಿಳಿಗೆ ಅಕ್ಕನ ಉತ್ತರ ಬರದಾಗ ಅಕ್ಕನ ಕಡೆ ನೋಡಿದಳು. ಅಕ್ಕ ಸ್ಫೂರ್ತಿ ಮೌನವಾಗಿ ಟೈಲರಿಂಗ್ ಬಟ್ಟೆ ಹೊಲಿಯುವುದರಲ್ಲಿ ಬಿಡುವಾಗಿದ್ದು ಕೀರ್ತಿ ಅಲ್ಲಿಂದಾನೆ, ಯಾಕಕ್ಕ ನಿರಾಶೆ? ನಿನಗೆ ಒಳ್ಳೆ ರಾಜಕುಮಾರನ ಜೊತೆಗೆ ಆದಷ್ಟು ಬೇಗ ಮದುವೆ ಆಗುತ್ತದೆ. ನಮ್ಮ ಭಾವ ನಿನ್ನನ್ನು ಈಗ ಎಲ್ಲಿ ಇರುವೆ ಮನದ ಹರಸಿಯೇ ಎಂದು ಎಲ್ಲ ಕಡೆ ಹುಡುಕುತ್ತಾ ಇರಬೇಕು. ಅಕ್ಕ, ನೀನು ಇಲ್ಲಿ ಇರುವೆ ಎಂದು ತಿಳಿದರೆ ಇಲ್ಲಿಗೆ ಓಡಿಕೊಂಡು ಬರುತ್ತಾರೆ ಅಲ್ವಾ ಅಕ್ಕ ಎಂದು ಹೇಳಿ ಜೋರಾಗಿ ನಕ್ಕಳು ಕೀರ್ತಿ. ಕೀರ್ತಿ ಮಾತು ಕೇಳಿ ಸ್ಫೂರ್ತಿ ಕೂಡ ಜೋರಾಗಿ ನಕ್ಕಳು. ಅಡುಗೆ ಮನೆಯಲ್ಲಿ ಇದ್ದ ಕಮಲ ಇವರ ನಗು ಕೇಳಿ ಹೊರಗಡೆ ಬಂದು, ಯಾಕೆ ಇಬ್ರು ಇಷ್ಟು ಜೋರಾಗಿ ನಗ್ತಿರೋದು? ಏನಾದರೂ ತಮಾಷೆ ಕಂಡ್ರಾ ಕೇಳಿದರು ಸ್ಫೂರ್ತಿ ಮತ್ತು ಕೀರ್ತಿಳ ಮುಖವನ್ನು ನೋಡುತ್ತಾ ಕಮಲ ಅವರು. ಕೀರ್ತಿ ಅಮ್ಮನ ಹತ್ತಿರ ಬಂದು ಎರಡೂ ಕೈಯಿಂದ ಅಮ್ಮನ ಹೆಗಲ ಮುಟ್ಟಿ, ಅಯ್ಯೋ ಅಮ್ಮ, ನಾನೀಗ ಗೆಳತಿ ಮದುವೆಗೆ ಹೋಗುತ್ತಿದ್ದೇನೆ. ಅಲ್ಲಿಗೆ ಬರುವ ಒಬ್ಬ ಒಳ್ಳೆ ಯುವಕನನ್ನು ಅಕ್ಕನಿಗೆ ಮದುವೆ ಮಾಡಿಸುವ ಎಂದು ಇರುವೆ. ಅದನ್ನು ಹೇಳಿ ಇಬ್ಬರು ನಕ್ಕಿದ್ದು ಎಂದು ಕೀರ್ತಿ ನಗುತ್ತಾ ಹೇಳಿದಾಗ ಸ್ಫೂರ್ತಿ ಕೀರ್ತಿಳ ಮುಖ ನೋಡುತ್ತಾ ನಸು ನಕ್ಕಳು. ಆದರೆ ಕಮಲ ಅವರು ಸ್ವಲ್ಪ ಗಂಭೀರವಾಗಿ ಕೀರ್ತಿಳ ಕಡೆ ಕೋಪದಿಂದ ನೋಡುತ್ತಾ, ಸ್ಫೂರ್ತಿಗೆ ಮದುವೆ ದಿನ ಮದುವೆ ಆಗುತ್ತದೆ. ನೀನು ನಿನ್ನ ಗೆಳತಿಯ ಮದುವೆಗೆ ಹೋಗುತ್ತಿದ್ದಿ, ಅಲ್ಲೋಗಿ ಊಟ ಮಾಡಿ ಗೆಳತಿಗೆ ಶುಭ ಹಾರೈಸಿ ಬಾ. ಅದು ಬಿಟ್ಟು ಅಕ್ಕನಿಗೆ ಮದುವೆ ಆಗಬೇಕು ಎಂದು ಆ ಮದುವೆಗೆ ಬರುವ ಹುಡುಗರನ್ನು ನೋಡಲು ಹೋಗಬೇಡ, ಆಯ್ತಾ? ತುಸು ಕೋಪದಿಂದ ಕಮಲ ಅವರು ಹೇಳಿದಾಗ ಕೀರ್ತಿ ಕೋಪ ಮಾಡದೆ ನಸುನಗುತ್ತಾ, ಅಮ್ಮ, ನಾನು ತಮಾಷೆಗೆ ಹಾಗೆ ಅಂದರೆ ನೀನು ನಂಬಿಯೇ ಬಿಡೋದಾ? ಅಕ್ಕನಿಗೆಂದು ಒಬ್ಬ ಒಳ್ಳೆ ರಾಜಕುಮಾರ ಬಂದೇ ಬರುತ್ತಾನೆ. ನಾವೇನು ಹುಡುಕಿಕೊಂಡು ಹೋಗಬೇಕಿಲ್ಲ, ಗೊತ್ತಾ? ಸರಿ, ನಾನು ಮದುವೆಗೆ ಹೋಗಿ ಬರುವೆ, ಲೇಟ್ ಆಯಿತು ಎಂದು ಅಮ್ಮ ಅಕ್ಕಳಿಗೆ ಹೇಳಿ ಓಡಿದಳು ಕೀರ್ತಿ. ಬೆಳಗ್ಗೆ ಕೆಲಸದ ಹುಡುಕಾಟಕ್ಕೆ ಹೋಗಿದ್ದ ಮಹತಿ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಸುಸ್ತಾಗಿ ಬಿಸಿಲಿನಲ್ಲಿ ನಡೆದುಕೊಂಡು ಮನೆಗೆ ಬಂದಳು. ಆದರೂ ಒಂದು ತೃಪ್ತಿ, ಸಂತಸ, ಸಂಭ್ರಮ ಅವಳ ಮುಖದಲ್ಲಿ ಇತ್ತು. 2 ಗಂಟೆ ಮಧ್ಯಾಹ್ನದ ಬಿಸಿಲಿನಲ್ಲಿ ಮನೆಗೆ ಬಂದ ಮಹತಿಯನ್ನು ಟೈಲರಿಂಗ್ ಮಿಷಿನ್ ಮುಂದೆ ಕುಳಿತಿದ್ದ ಸ್ಫೂರ್ತಿ ನೋಡಿದಳು. ಮಹತಿ ಬಂದು ಸೋಫಾದಲ್ಲಿ ಕುಳಿತು, ಅಮ್ಮ, ಒಂದು ಗ್ಲಾಸ್ ನೀರು ತಗೊಂಡ್ಬಾ, ತುಂಬ ಬಿಸಿಲು, ಸುಸ್ತು ಎಂದು ಹೇಳಿ ಫ್ಯಾನ್ ಹಾಕಿ ಬಂದು ಮತ್ತೆ ಸೋಫಾದಲ್ಲಿ ಕುಳಿತಳು. ಅಮ್ಮ ಮನೆಯಲ್ಲಿ ಇಲ್ಲ, ಇರೋ, ನಾನೇ ನೀರು ತರುವೆ ಎಂದು ಟೈಲರಿಂಗ್ ಮಿಷಿನ್ನಿಂದ ಇಳಿದು ಅಡುಗೆ ಮನೆಗೆ ಹೋಗಿ ನೀರು ತಂದಳು ಗ್ಲಾಸ್ನ ಲೋಟದಲ್ಲಿ ಸ್ಫೂರ್ತಿ. ಮಹತಿ ಅಕ್ಕಳ ಕೈಯಿಂದ ನೀರು ಪಡೆದು ಗಳಗಳನೆ ಕುಡಿದಳು. ಅಷ್ಟು ಆಯಾಸ ಇದ್ದರೆ ಆಟೋದಲ್ಲಿ ಬರಬೇಕಿತ್ತು ನೀನು. ಈ ಬಿಸಿಲಿನಲ್ಲಿ ನಡೆದುಕೊಂಡು ಬಂದೆ, ಸುಸ್ತಾಗದೇ ಇರುತ್ತದಾ? ಅಕ್ಕ ಸ್ಫೂರ್ತಿ ಮಮತೆಯಿಂದ ಹೇಳಿದಾಗ ಅಕ್ಕನ ಮುಖ ನೋಡುತ್ತಾ ನಗುತ್ತಾ ಮಹತಿ, ಸುಮ್ಮನೆ ಯಾಕೆ 20 ರು ದಂಡ ಮಾಡಬೇಕು ಎಂದು ಆಟೋದಲ್ಲಿ ಬರದೆ ನಡೆದುಕೊಂಡು ಬಂದೆ. ಅದಿರ್ಲಿ ಅಕ್ಕ, ಅಮ್ಮ ಎಲ್ಲಿ ಹೋದರು?
ಅಮ್ಮ ನೆರೆಮನೆಗೆ ಹೋಗಿದ್ದಾರೆ, ಬರುತ್ತಾರೆ. ನಿನಗೆ ಕೆಲಸ ಸಿಕ್ತಾ ಮಹತಿ? ಸ್ಫೂರ್ತಿ ಕೇಳಿದಾಗ ಮಹತಿ ನಗುತ್ತಾ, ಹಾ ಅಕ್ಕ, ಕೆಲಸ ಸಿಕ್ತು. ಅದಕ್ಕೆ ಅಮ್ಮ ಇಲ್ವಾ ಕೇಳಿದ್ದು. ಮಹತಿ ತುಂಬ ಖುಷಿಯಿಂದ ಹೇಳಿದಾಗ ಸ್ಫೂರ್ತಿಗೆ ತುಂಬ ಖುಷಿಯಾಯಿತು. ಹೌದಾ, ನಿನಗೆ ಕೆಲಸ ಸಿಕ್ತಾ? ನಿನ್ನ ಮಾತು ಕೇಳಿ ತುಂಬ ಖುಷಿಯಾಯಿತು. ನಿನಗೆ ಕೆಲಸ ಸಿಗಬೇಕು ಎಂದು ಹರಕೆ ಬೇರೆ ಹೊತ್ಕೊಂಡಿದ್ದೆ. ತುಂಬ ಖುಷಿಯಾಯಿತು ಮಹತಿ. ಏನು ಕೆಲಸ ಮಹತಿ? ತುಂಬ ಖುಷಿಯಿಂದ ಅಕ್ಕ ಸ್ಫೂರ್ತಿ ಕೇಳಿದಾಗ, ನಾನು ಅಂದುಕೊಂಡ ಕೆಲಸನೇ ಸಿಕ್ತಕ್ಕ, ಆಫೀಸ್ ಕೆಲಸ. ನಾಳೆಯಿಂದ ಕೆಲಸಕ್ಕೆ ಹೋಗಬೇಕು. ನನಗಂತೂ ತುಂಬ ಖುಷಿಯಾಗಿದೆ ಅಕ್ಕ. ಮಹತಿ ತುಂಬ ಖುಷಿಯಿಂದ ಹೇಳಿದಾಗ ಸ್ಫೂರ್ತಿ ಕೂಡ, ನನಗೂ ತುಂಬ ಖುಷಿಯಾಗಿದೆ ಮಹತಿ. ಅಮ್ಮ ಅಪ್ಪ ಎಲ್ಲರಿಗೂ ಖುಷಿಯಾಗುತ್ತದೆ. ಅಪ್ಪನಿಗೆ ತುಂಬ ಖುಷಿಯಾಗುತ್ತದೆ. ನಮ್ಮ ಮನೆಯ ಕಷ್ಟ ಎಲ್ಲ ಇನ್ಮುಂದೆ ದೂರ ಆಗುತ್ತದೆ. ಸ್ಫೂರ್ತಿ ತುಂಬ ಖುಷಿಯಿಂದ ಹೇಳಿದಳು. ಪಕ್ಕದ ಮನೆಗೆ ಹೋಗಿದ್ದ ಕಮಲಾ ಅವರು ಮನೆಗೆ ಬಂದರು. ಅಮ್ಮನನ್ನು ಕಂಡು ಮಹತಿ ಅಮ್ಮನ ಹತ್ರ ಓಡಿ ಅಮ್ಮನನ್ನು ತಬ್ಬಿಕೊಂಡು, ಅಮ್ಮ ಅಮ್ಮ, ನನಗೆ ಕೆಲಸ ಸಿಕ್ತು, ನನಗೆ ಕೆಲಸ ಸಿಕ್ತು. ತುಂಬ ಖುಷಿಯಾಯಿತು ಅಮ್ಮ. ತುಂಬ ಸಂಭ್ರಮದಿಂದ ಮಹತಿ ಹೇಳಿದಾಗ ಕಮಲಾ ಅವರು ಖುಷಿಯಿಂದ, ಹೌದಾ ಮಗಳೇ ಎಂದೇಳಿ ಮಗಳ ಹಣೆಗೆ ಮುತ್ತು ಕೊಟ್ಟು, ನಿನ್ನ ಅಪ್ಪನಿಗೆ ತಿಳಿದರೆ ತುಂಬ ಖುಷಿ ಪಡುತ್ತಾರೆ. ಅಂತೂ ಕೆಲಸ ಒಂದು ನಿನಗೆ ಸಿಕ್ತಲ್ವಾ? ಹಾಂ ಅಮ್ಮ. ಚೆನ್ನಾಗಿ ಕೆಲಸ ಮಾಡಬೇಕು ಮಹತಿ. ಕೆಲಸದಲ್ಲಿ ಹುಷಾರಾಗಿ ಇರಬೇಕು. ಬಾಸ್ನ ನಂಬಿಕೆ ಗಳಿಸಬೇಕು. ಚೆನ್ನಾಗಿ ಕೆಲಸ ಮಾಡಬೇಕು, ಆಯ್ತಾ? ತಾಯಿಯ ಉಪದೇಶ ಕೇಳಿ ನಕ್ಕ ಮಹತಿ, ನಾನು ಚೆನ್ನಾಗಿ ಕೆಲಸ ಮಾಡುವೆ, ನೀ ಟೆನ್ಷನ್ ಮಾಡಬೇಡ ಅಮ್ಮ ಅಂದಳು ಮಹತಿ. ಮಗಳ ಮಾತು ಕೇಳಿ ಕಮಲಾ ಮತ್ತು ಸ್ಫೂರ್ತಿ ನಕ್ಕರು. ಗೆಳತಿ ಮದುವೆಗೆ ಹೋಗಿದ್ದ ಕೀರ್ತಿ 3 ಗಂಟೆಗೆ ಮನೆಗೆ ಬಂದಳು. ತಂಗಿ ಮಹತಿಗೆ ಕೆಲಸ ಸಿಕ್ಕಿದ್ದು ಕೇಳಿ ತುಂಬ ಖುಷಿಯಾಯಿತು ಕೀರ್ತಿಳಿಗೆ. ನಾನು ಹೇಳಿಲ್ವ ನಿನಗೆ ಕೆಲಸ ಬೇಗನೆ ಸಿಗುತ್ತದೆ ಎಂದು? ಸಿಕ್ತು ನೋಡು, ಕೊಡು ನನಗೆ ಒಂದು ಗಿಫ್ಟು ಎಂದು ನಗುತ್ತಾ ಕೀರ್ತಿ ಕೇಳಿದಾಗ ತಾಯಿ ಕಮಲಾ, ನಾವೆಲ್ಲ ಮಹತಿಗೆ ಕೆಲಸ ಸಿಕ್ತು ಎಂದು ಖುಷಿಯಾಗಿ ಇದ್ದರೆ ಇವಳಿಗೆ ಗಿಫ್ಟ್ ಬೇಕಂತೆ. ನೀನು ಹೋದಿರುವೆ ಅಲ್ವಾ, ನೀನು ಕೆಲಸ ಹುಡುಕು. ತಾಯಿಯ ಮಾತು ಕೇಳಿ ಕೀರ್ತಿಳಿಗೆ ಕೋಪ ಬಂತು. ನಾನೇನೋ ತಮಾಷೆಗೆ ಗಿಫ್ಟು ಕೇಳಿದರೆ ನೀನು ಸೀರಿಯಸ್ ಮಾಡೋದಾ ಅಮ್ಮ? ಹಾಂ, ನಾನು ಹೋದಿರುವೆ. ನಾಳೆಯಿಂದ ನಾನು ಕೆಲಸ ಹುಡುಕುವೆ. ಖುಷಿನ ನಿನಗೆ ಎಂದು ತಾಯಿಯ ಮುಖವನ್ನು ನೋಡುತ್ತಾ ಹೇಳಿ ಕೋಣೆಗೆ ಹೋದಳು. ಟೈಲರಿಂಗ್ ಮಿಷಿನ್ ಮುಂದೆ ಕುಳಿತಿದ್ದ ಸ್ಫೂರ್ತಿ ಕೀರ್ತಿ ಕೋಣೆಗೆ ಕೋಪದಿಂದ ಹೋಗಿದ್ದು ನೋಡಿದಳು. ಮಹತಿಗೂ ತಾಯಿ ಮೇಲೆ ಕೋಪ ಬಂತು. ಅಮ್ಮ, ಯಾಕೆ ಅವಳಿಗೆ ಬೈದೆ? ಗಿಫ್ಟು ಅವಳು ಕೇಳದಿದ್ದರೂ ಸಂಬಳ ಬಂದಾಗ ಕೊಡುವೆ. ಪಾಪ, ಗೆಳತಿ ಮದುವೆ ಮನೆಗೆ ಹೋಗಿ ಬಂದ ಅವಳಿಗೆ ಬೇಜಾರು ಮಾಡಿದೆ ನೀನು ಎಂದು ಹೇಳಿ ಕೀರ್ತಿಳನ್ನು ಸಮಾಧಾನ ಮಾಡಲು ಕೋಣೆಗೆ ಹೋದಳು ಮಹತಿ. ಕಮಲಾ ಅವರು ಏನೂ ಮಾತಾಡದೆ ಅಡುಗೆ ಮನೆಗೆ ಹೋದರು. ಸಂಜೆ ಕಾಲೇಜ್ನಿಂದ ಮನೆಗೆ ಬಂದ ಸಾಹಿತಿಗೆ ಮತ್ತು ತಂದೆ ರವೀಂದ್ರಗೆ ಮಹತಿಗೆ ಕೆಲಸ ಸಿಕ್ಕಿದ್ದು ಕೇಳಿ ತುಂಬ ಖುಷಿಯಾಯಿತು. ಅವತ್ತು ರಾತ್ರಿ ಆ ಮನೆಯಲ್ಲಿ ಸಂಭ್ರಮ ಸಡಗರ ಎಲ್ಲ ಇತ್ತು. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಪವಿತ್ರ ರಾಘವೇಂದ್ರ ಅಲಂಕಾರ ಮಾಡುತ್ತಾ ನಿಂತಿದ್ದಾರೆ ಆ ದೊಡ್ಡ ಬಂಗಲೆಯಲ್ಲಿ. ಇವತ್ತು ಪವಿತ್ರ ರಾಘವೇಂದ್ರ ವಿದೇಶದಲ್ಲಿ ಇರುವ ಕಂಪನಿ ನೋಡಿಕೊಂಡು ಬರಲು ಮ್ಯಾನೇಜರ್ ಕುಮಾರ್ ಜೊತೆಗೆ ಇವತ್ತು ವಿದೇಶಕ್ಕೆ ಹೋಗುತ್ತಾಳೆ. ಅದಕ್ಕೆ ಕನ್ನಡಿ ಮುಂದೆ ನಿಂತು ಅಲಂಕಾರ ಮಾಡುತ್ತಿದ್ದಾಳೆ. ಮಕ್ಕಳಾದ ಅಜಯ್, ಸಾತ್ವಿಕ್ ಮತ್ತು ಆರಾಧ್ಯ ಮನೆಯಲ್ಲೇ ಇದ್ದರು. ಕಾರ್ ಚಾಲಕ ಲಗೇಜ್ ಎಲ್ಲ ಇಟ್ಟು ಪವಿತ್ರ ರಾಘವೇಂದ್ರ ಬರುವುದನ್ನೇ ಕಾಯುತ್ತಿದ್ದಾನೆ. ಅಷ್ಟರಲ್ಲಿ ಗೇಟ್ ದಾಟಿ ಓಡಿಕೊಂಡು ಮ್ಯಾನೇಜರ್ ಕುಮಾರ್ ಬಂದ. ಅವನ ಕೈಯಲ್ಲಿ ಒಂದು ಲಗೇಜ್ ಇತ್ತು. ಮ್ಯಾನೇಜರ್ ಮನೆಗೆ ಬಂದಾಗ ಅಜಯ್ ಅಲ್ಲೇ ಇದ್ದ. ಮ್ಯಾನೇಜರ್ ಕುಮಾರ್ನನ್ನು ನೋಡಿ ನಗುತ್ತಾ, ಹೋ, ನೀವು ಅಮ್ಮನ ಜೊತೆಗೆ ವಿದೇಶದಲ್ಲಿ ಇರುವ ಕಂಪನಿಗೆ ಹೋಗುತ್ತಿದ್ದೀರಾ? ಹಾಂ ಸರ್, ನಿಮ್ಮ ತಾಯಿಯೇ ನಿನ್ನೆ ಆಫೀಸ್ನಲ್ಲಿ ನಾನು ಕೂಡ ಬರಬೇಕು ಹೇಳಿದರು. ಅದಕ್ಕೆ ಲಗೇಜ್ ಜೊತೆಗೆ ನಿಮ್ಮ ಮನೆಗೆ ಬಂದೆ ನಗುತ್ತಾ ಹೇಳಿದ ಮ್ಯಾನೇಜರ್ ಕುಮಾರ್. ಮ್ಯಾನೇಜರ್ ಕುಮಾರ್ಗೆ ವಿದೇಶಕ್ಕೆ ಹೋಗಲು ಸ್ವಲ್ಪನೂ ಮನಸ್ಸಿಲ್ಲ, ಹೆಂಡತಿ ಮಗಳನ್ನು ಬಿಟ್ಟು. ಆದರೆ ಪವಿತ್ರ ರಾಘವೇಂದ್ರ ಬಾ ಅಂದಾಗ ಬರಲ್ಲ ಎಂದು ಹೇಳಲು ಆಗುತ್ತದಾ? ಹೋಗಲು ಮನಸ್ಸು ಇರದಿದ್ದರೂ ಹೋಗಬೇಕು ಮ್ಯಾನೇಜರ್ ಕುಮಾರ್. ನಮ್ಮ ಅಪ್ಪ 3 ಕಂಪನಿ ಮಾಡಿದ್ದಾರೆ, 2 ಇಲ್ಲಿ, 1 ವಿದೇಶದಲ್ಲಿ. ಎಲ್ಲವನ್ನೂ ಅಮ್ಮನೇ ನೋಡಿಕೊಳ್ಳೋದು. ನಾನೊಂದು ಕಂಪನಿ ಅಷ್ಟೇ ನೋಡಿಕೊಳ್ಳೋದು. ನನಗೆ ಅಮ್ಮನಷ್ಟು ಬಿಸ್ನೆಸ್ ಅನುಭವ ಏನೂ ಅಷ್ಟು ಇಲ್ಲ ಕುಮಾರ್. ಮ್ಯಾನೇಜರ್ ಕುಮಾರ್ಗೆ ರಾಘವೇಂದ್ರರ ಹಿರಿಮಗ ಅಜಯ್ ಹೇಳಿದ. ಅಜಯ್ ಮಾತು ಕೇಳಿ, ನೀವು ಚೆನ್ನಾಗಿ ಕಂಪನಿ ನಡೆಸಿಕೊಂಡು ಹೋಗುತ್ತೀರಿ ಸರ್ ಎಂದು ಅಜಯ್ನನ್ನು ಹೊಗಳಿದ. ಹೊಗಳಿದ್ದು ಸಾಕು,
ಬಾ ತಿಂಡಿ ತಿನ್ನು, ಲಗೇಜ್ ಕಾರಿನಲ್ಲಿ ಇಟ್ಟು ಬಾ ಎಂದು ಮ್ಯಾನೇಜರ್ ಕುಮಾರ್ಗೆ ಹೇಳಿ ಅಜಯ್ ಮನೆಯೊಳಗೆ ನಡೆದ. ಮ್ಯಾನೇಜರ್ ಕುಮಾರ್ ಲಗೇಜ್ ಕಾರಿನಲ್ಲಿ ಇಟ್ಟು ಮನೆಯೊಳಗೆ ಬಂದ. ಪವಿತ್ರ ರಾಘವೇಂದ್ರ ಅಲಂಕಾರ ಮಾಡಿ ಮಹಡಿಯಿಂದ ಕೆಳಗೆ ಬಂದಳು. ಮೈತುಂಬ ಒಡವೆ, ಕೈಯಲ್ಲಿ ಮೊಬೈಲ್. ಡೈನಿಂಗ್ ಟೇಬಲ್ ಮುಂದೆ ಮ್ಯಾನೇಜರ್ ಕುಮಾರ್ ಅಜಯ್, ಸಾತ್ವಿಕ್ ಮತ್ತು ಆರಾಧ್ಯ ಜೊತೆಗೆ ಮಾತನಾಡುತ್ತಾ ತಿಂಡಿ ತಿನ್ನುತ್ತಿದ್ದ. ಅಡುಗೆ ಕೆಲಸದವ ಇವರನ್ನು ಉಪಚರಿಸುತ್ತಿದ್ದ. ಮಹಡಿಯಿಂದ ಪವಿತ್ರ ರಾಘವೇಂದ್ರ ಅವರು ಇವರನ್ನು ನೋಡುತ್ತಾ ನಿಧಾನವಾಗಿ ಮೆಟ್ಟಿಲು ಇಳಿದು ಇವರು ಇದ್ದ ಕಡೆ ಬಂದಳು. ಮ್ಯಾನೇಜರ್ ಕುಮಾರ್, ಅಜಯ್, ಸಾತ್ವಿಕ್ ಮತ್ತು ಆರಾಧ್ಯ ಅಮ್ಮ ಬರುವುದನ್ನೇ ನೋಡುತ್ತಾ ಮಾತು ನಿಲ್ಲಿಸಿದರು. ಪವಿತ್ರ ರಾಘವೇಂದ್ರ ಅವರು ಟೇಬಲ್ ಮುಂದೆ ಒಂದು ಚೇರ್ ಇಳಿಯುತ್ತಾ ತಿಂಡಿ ತಿನ್ನಲು ಕುಳಿತರು. ಅಡುಗೆ ಕೆಲಸದವ ಪವಿತ್ರ ರಾಘವೇಂದ್ರರಿಗೆ ಪ್ಲೇಟ್ಗೆ ತಿಂಡಿ ಹಾಕಿದ. ಎಲ್ರೂ ತಿನ್ನಿ, ಬೇಗ ಬೇಗ. ಪವಿತ್ರ ರಾಘವೇಂದ್ರ ಮಕ್ಕಳಿಗೆ ಹೇಳಿ ಅವರು ತಿಂಡಿ ತಿನ್ನತೊಡಗಿದರು. ಅಮ್ಮ, ಇವಳನ್ನು ನಿನ್ನ ಜೊತೆಗೆ ಕರೆದುಕೊಂಡು ಹೋಗು, ಇಲ್ಲಿದ್ದು ಏನು ಕೆಲಸ ಮಾಡಲ್ಲ ಇವಳು ಎಂದು ತಂಗಿ ಆರಾಧ್ಯ ಮುಖ ನೋಡುತ್ತಾ ಅಮ್ಮನಿಗೆ ಹೇಳಿದ ಸಾತ್ವಿಕ್. ಅಮ್ಮ, ಇವನನ್ನು ನೀನು ಜೊತೆಗೆ ಕರೆದುಕೊಂಡು ಹೋಗು, ಇವನು ಮನೆಯಲ್ಲಿ ಸುಮ್ಮನೆ ಇರುವ ದಂಡಪಿಂಡ. ಆರಾಧ್ಯ ಕೂಡ ಸಾತ್ವಿಕ್ನನ್ನು ಕೋಪದಿಂದ ನೋಡುತ್ತಾ ತಾಯಿಗೆ ಹೇಳಿದಳು. ಮ್ಯಾನೇಜರ್ ಕುಮಾರ್ ಇವರ ತಮಾಷೆ ನೋಡುತ್ತಾ ಮೌನವಾಗಿ ತಿಂಡಿ ತಿನ್ನುತ್ತಿದ್ದ. ನೀವಿಬ್ರು ಅಮ್ಮನ ಜೊತೆಗೆ ಅಪ್ಪನ ವಿದೇಶ ಕಂಪನಿಯನ್ನು ನೋಡಿಕೊಂಡು ಬನ್ನಿ, ಇಲ್ಲಿ ಇದ್ದು ಬರೀ ಜಗಳ ನಿಮ್ಮಿಬ್ಬರದು. ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಇಬ್ಬರಿಗೆ. ನೀವು ಯಾರ ಮಕ್ಕಳು? ನಂಬರ್ 1 ಬಿಸ್ನೆಸ್ ಮ್ಯಾನ್ ರಾಘವೇಂದ್ರ ಮತ್ತು ಪವಿತ್ರ ರಾಘವೇಂದ್ರರ ಮಕ್ಕಳು ಎಂದು ಸ್ವಲ್ಪ ನೆನಪಿರಲಿ ಇಬ್ಬರಿಗೆ ಎಂದು ಜಂಬಾ ಕೊಚ್ಚಿಕೊಳ್ಳುತ್ತಾ ಅಜಯ್ ನಗುತ್ತಾ ಹೇಳಿದಾಗ ಸಾತ್ವಿಕ್ ಮತ್ತು ಆರಾಧ್ಯ ಕೋಪದಿಂದ ಅಣ್ಣನ ಮುಖ ನೋಡಿದರೆ ತಾಯಿ ಪವಿತ್ರ ರಾಘವೇಂದ್ರ ಅಜಯ್ನನ್ನು ಸಡುವಾಗೆ ನೋಡಿ, ಮೊದಲು ನೀನು ಸರಿಯಾಗು ಅಜಯ್, ಆಮೇಲೆ ಅವರಿಬ್ಬರು. ನೀನು ಆಫೀಸ್ಗೆ ಬಂದು ಚೆನ್ನಾಗಿ ಕೆಲಸ ಮಾಡುತ್ತಿದ್ದರೆ ನನಗೆ ಆರಾಮಾಗಿ ಇರಬಹುದಿತ್ತು. ನಿಮ್ಮೂರು ಜನರಿಗೂ ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ತಿನ್ನೋದು, ಆಟ ಆಡೋದು, ಸೂರ್ಯನ ಕಿರಣ ಮುಖದ ಮೇಲೆ ಬೀಳೋವರೆಗೂ ಒಳ್ಳೆ ನಿದ್ದೆ, ಅಷ್ಟೇ ನಿಮ್ಮ ಜೀವನ. ಅದಕ್ಕೆ ನಿಮಗೆ ಜವಾಬ್ದಾರಿ ಬರಬೇಕು. ನೀವು ಕೂಡ ನಿಮ್ಮ ತಂದೆ ನನ್ನಾಗೆ ಕಂಪನಿ ನೋಡಿಕೊಳ್ಳುವ ಚತುರತೆ ಪಡೆಯಬೇಕು ಎಂದು ನಾನು ಮತ್ತು ಮ್ಯಾನೇಜರ್ ಇವತ್ತು ವಿದೇಶದಲ್ಲಿ ಇರುವ ಕಂಪನಿ ನೋಡಿಕೊಂಡು ಇರುತ್ತೇವೆ. ಇನ್ನು ಮುಂದೆ 2 ಕಂಪನಿ ನೋಡಿಕೊಳ್ಳುವ ಜವಾಬ್ದಾರಿ ನಿಮಗೆ. ಅಜಯ್, ಸಾತ್ವಿಕ್, ಹೇಗೆ ಕಂಪನಿ ಮುನ್ನಡೆಸಿಕೊಂಡು ಹೋಗುತ್ತೀರಿ, ಅಪ್ಪನ ಹೆಸರು ಉಳಿಸುತ್ತೀರಾ ನೋಡಬೇಕು. ಇನ್ನು ನಾನಾಗಲಿ ಮ್ಯಾನೇಜರ್ ಕುಮಾರ್ ಆಗಲಿ ಆ ಕಂಪನಿಗೆ ಬರಲ್ಲ. ಅರ್ಥ ಆಯ್ತಾ ಅಜಯ್, ಸಾತ್ವಿಕ್? ತಾಯಿ ಪವಿತ್ರ ರಾಘವೇಂದ್ರ ಮಕ್ಕಳ ಮುಖ ನೋಡುತ್ತಾ ಹೇಳಿದಾಗ ತಕ್ಷಣ ಅಜಯ್, ಅಲ್ಲ ಅಮ್ಮ, ನೀನು ನಮ್ಮ ಜೊತೆಗೆ ಇದ್ದು ನಮ್ಮ ಕೆಲಸ ನೋಡು, ತಪ್ಪಾದಾಗ ನಮಗೂ ತಿದ್ದಿಕೊಳ್ಳಬಹುದು ಎಂದು ಅಜಯ್ ಹೇಳಿದಾಗ, ನಾನೇ ಎಲ್ಲ ನೋಡಿಕೊಂಡರೆ ಹೇಗೆ? ವಿದೇಶ ಕಂಪನಿ ಎಷ್ಟು ಮ್ಯಾನೇಜರ್ ಮೋಸ ಮಾಡಿದ ಎಂದು ನಿಮಗೆ ಗೊತ್ತಾ? ಅದಕ್ಕೆ ನಾನು ಅಲ್ಲಿಗೆ ಹೋಗುತ್ತಿರುವುದು. ಇನ್ನು ನಾವಿಬ್ಬರು ವಾಪಸ್ ಬರುವಾಗ 2-3 ತಿಂಗಳು ಆಗುತ್ತದೆ. ನಾನಿನ್ನು ಕಂಪನಿಗೆ ಬರಲ್ಲ. ಅದರ ಸಂಪೂರ್ಣ ಜವಾಬ್ದಾರಿ ನಿಮ್ಮಿಬ್ಬರಿಗೆ ಕೊಡುತ್ತಿರುವೆ. ತಂದೆಯ ಕಂಪನಿ ಉಳಿಸಿ ಬೆಳೆಸಿ ಎಂದು ಹೇಳಿ ಮಾತು ಮುಗಿಸಿದ ಪವಿತ್ರ ರಾಘವೇಂದ್ರ ಮಗಳ ಕಡೆ ತಿರುಗಿ, ನೀನು ದಿನ ಇವರನ್ನು ಬೇಗ ಎಬ್ಬಿಸಿ ಕಂಪನಿಗೆ ಕಳುಹಿಸಬೇಕು. ನಿನಗೆ ಮನೆಯಲ್ಲಿ ಇದ್ದು ಬೋರ್ ಆದರೆ ನೀನು ಕೂಡ ಅವರ ಜೊತೆ ಕಂಪನಿಗೆ ಹೋಗು. ಮನೆ ಕೆಲಸದವರು, ನಮ್ಮ ತೋಟ ಎಲ್ಲ ನೀನೇ ನೋಡಬೇಕು ಆರಾಧ್ಯ. ನಾನಾ ಅಮ್ಮ? ನೀನೇ. ಕಷ್ಟ ಆಗಲ್ಲ ಎಂದು ಹೇಳುವೆ, ಮಾತೇ ಬೇಡ ನನಗೆ. ನಿನಗೆ ಸಹಾಯಕ್ಕೆ ನಮ್ಮ ತೋಟದ ಮ್ಯಾನೇಜರ್ ಇದ್ದಾನೆ. ನೀನು ಲೆಕ್ಕಪತ್ರ, ಹಣಕಾಸು ಎಲ್ಲ ಸರಿಯಾಗಿ ಇದೆಯಾ ನೋಡಿಕೊಂಡರೆ ಆಯ್ತು ಎಂದು 3 ಮಕ್ಕಳಿಗೂ ಜವಾಬ್ದಾರಿ ಕೊಟ್ಟು ಹಿತವಚನ ಹೇಳಿ ತಿಂಡಿ ತಿಂದು ಮ್ಯಾನೇಜರ್ ಜೊತೆಗೆ ಕಾರ್ ಹತ್ತಿ ಮಕ್ಕಳಿಗೆ ಕೈ ಬೀಸುತ್ತಾ ಹೊರಟು ಹೋದಳು ಪವಿತ್ರ ರಾಘವೇಂದ್ರ. ಇವತ್ತು ಬೇಗನೆ ರೆಡಿಯಾಗಿ ಮಹತಿ ಕೆಲಸಕ್ಕೆ ಹೊರಡಲು ರೆಡಿಯಾದಳು. ರವೀಂದ್ರ ಮನೆಯಲ್ಲೇ ಇದ್ದರು. ಚೂಡಿದಾರ್ ಹಾಕಿ ಹೆಗಲಿಗೆ ಬ್ಯಾಗ್ ಹಾಕಿ ಮಹತಿ ಕೆಲಸಕ್ಕೆ ಹೊರಡಲು ರೆಡಿಯಾಗಿ ಬಂದಳು. ತಾಯಿ ಕಮಲ ಅಡುಗೆ ಮನೆಯಲ್ಲಿ ಇದ್ದರೆ ಸ್ಫೂರ್ತಿ, ಕೀರ್ತಿ ಮತ್ತು ಸಾಹಿತಿ ಮಹತಿ ಜೊತೆಗೆ ಮಾತನಾಡುತ್ತಾ ಇದ್ದರು. ರವೀಂದ್ರ ಹತ್ತಿರ ಬಂದ ಮಹತಿ, ಅಪ್ಪ ಹೋಗಿ ಬರುವೆ ಎಂದು ಹೇಳಿ ಹೊರಡಲು ಹೊರಗೆ ಬಂದಳು. ನಿಲ್ಲು, ನಿನ್ ಜೊತೆಗೆ ನಾನು ಬರುವೆ ಇವತ್ತು, ಆಟೋದಲ್ಲಿ ಹೋಗುವ ಎಂದು ಚಪ್ಪಲಿ ಹಾಕಿಕೊಂಡು ರವೀಂದ್ರ ಬಂದಾಗ, ಬೇಡ ಅಪ್ಪ, ನಿನಗ್ಯಾಕೆ ಸುಮ್ಮನೆ ತೊಂದರೆ, ನಾನು ನಡೆದುಕೊಂಡು ಹೋಗುವೆ
ಎಂದು ಮಹತಿ ಹೇಳಿದಾಗ, ಇದರಲ್ಲಿ ತೊಂದರೆ ಏನು ಬಂತು? ನಿನ್ನ ಮಾರ್ಕೆಟ್ನಲ್ಲಿ ಇಳಿಸಿ ನಾನು ಪಂಚಾಯತ್ಗೆ ನನ್ನ ಕೆಲಸಕ್ಕೆ ಹೋಗುವೆ ಎಂದ ರವೀಂದ್ರ. ಸರಿಯಪ್ಪ ಅಂದಳು ಮಹತಿ. ಮನೆಯೊಳಗಿನಿಂದ ಕಮಲ ಅವರು, ರೀ, ಅವಳನ್ನು ಅವಳ ಆಫೀಸ್ನಲ್ಲಿ ಬಿಟ್ಟು ನೀವು ನಿಮ್ಮ ಕೆಲಸಕ್ಕೆ ಹೋಗಿ. ಹಾಂ ಸರಿ ಸರಿ. ಅಮ್ಮ, ಸುಮ್ಮನೆ ಅಪ್ಪನಿಗೆ ಯಾಕೆ ನೀನು ತೊಂದರೆ ಕೊಡುವೆ? ನಾನೇ ನಡೆದುಕೊಂಡು ಹೋಗುತ್ತಿದ್ದೆ. ನೀನು ಆಫೀಸ್ವರೆಗೂ ಬಿಡು ಅಂದೆ. ಅಪ್ಪನಿಗೆ ಲೇಟ್ ಆಗಲ್ವಾ? ಅಪ್ಪ ಆಟೋದಲ್ಲಿ ಹೋಗುವ ಅಂದರು ಎಂದು ತಾಯಿ ಮುಖ ನೋಡುತ್ತಾ ಮಹತಿ ಕೋಪದಿಂದ ಹೇಳಿದಾಗ ರವೀಂದ್ರ ನಗುತ್ತಾ, ನನಗೇನು ಲೇಟ್ ಆಗದು ಮಹತಿ. ಸರಿ ನಡಿ, ರೋಡ್ನಲ್ಲಿ ಆಟೋ ಇರುತ್ತದೆ, ಹತ್ತಿಕೊಂಡು ಹೋಗುವ ಎಂದು ನಡೆದ ರವೀಂದ್ರ. ಮಹತಿ ತಾಯಿ ಸ್ಫೂರ್ತಿ, ಕೀರ್ತಿ ಮತ್ತು ಸಾಹಿತಿಗೆ ಕೈ ಬೀಸಿ ಅಪ್ಪನ ಜೊತೆಗೆ ನಡೆದಳು. ಮಗಳು ಕೆಲಸಕ್ಕೆ ಹೋದ ಖುಷಿಯಲ್ಲಿ ತಾಯಿ ಕಮಲ ಕಣ್ಣಿನಲ್ಲಿ ಕಣ್ಣೀರು ಬಂತು. ಅದನ್ನು ಕೀರ್ತಿ ನೋಡಿ, ಕಣ್ಣೀರು ಒರೆಸಮ್ಮ ಎಂದು ಕಣ್ಣಿನಲ್ಲಿ ಹೇಳಿದಳು. ಇಬ್ಬರು ನಡೆಯುತ್ತಾ ಮೈನ್ ರೋಡ್ಗೆ ಬಂದರು. ಅಲ್ಲಿ ಸಾಲಾಗಿ ಆಟೋ ನಿಂತಿತ್ತು. ರವೀಂದ್ರ ಒಂದು ಆಟೋ ಕರೆದಾಗ ಇವರ ಹತ್ತಿರ ಬಂತು. ಇಬ್ಬರು ಹತ್ತಿ ಕುಳಿತಾಗ ಆಟೋ ಮುಂದೆ ಸಾಗಿತ್ತು. ಮಹತಿ, ಆಫೀಸ್ನಲ್ಲಿ ತುಂಬ ಹುಷಾರಾಗಿ ಇರಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು, ಮತ್ತೆ ಅಲ್ಲಿನ ಯುವಕರ ಬಗ್ಗೆ ಹುಷಾರಾಗಿ ಇರು. ಯಾರಿಗೂ ಊರಿನ ಹೆಸರು, ಫೋನ್ ನಂಬರ್ ಕೊಡಬೇಡ. ಕೆಲವು ಕೆಟ್ಟ ಯುವಕರು ಪ್ರೀತಿ ಪ್ರೇಮ ಎಂದು ಬರಬಹುದು. ನೀನು ಕ್ಯಾರೆ ಮಾಡಬೇಡ, ಹುಷಾರಾಗಿ ಇರು, ಆಯ್ತಾ? ತಂದೆಯ ಮಾತು ಕೇಳಿ ಮಹತಿಗೆ ಮುಜುಗರ ಜೊತೆಗೆ ಕೋಪನೂ ಬಂತು. ಆಟೋ ಚಾಲಕ ಮುಗುಳ್ನಗುತ್ತಿದ್ದ. ಅಪ್ಪ, ನನಗೆ ಗೊತ್ತು, ನೀನು ಯಾಕೆ ಹಾಗೆ ಭಾವಿಸುವೆ? ಅಲ್ಲಿ ತುಂಬ ಹುಡುಗಿಯರು ಕೆಲಸಕ್ಕೆ ಇದ್ದಾರೆ, ನಾನು ಮಾತ್ರ ಅಲ್ಲ. ಮತ್ತೆ ಹುಡುಗರು ಅಲ್ಲಿ ಬರೋದು ಕೆಲಸಕ್ಕೆ, ಹುಡುಗಿ ಜೊತೆಗೆ ಮಾತಾಡಲು ಅಲ್ಲ. ಮಹತಿಯ ಕೋಪದ ಮಾತು ಕೇಳಿ ರವೀಂದ್ರ ತುಸು ಅಸಮಾಧಾನದಿಂದ, ಹಾಗೆಲ್ಲ ಈಗ ಯಾರನ್ನೋ ಕಣ್ಣು ಮುಚ್ಚಿ ನಂಬಲು ಆಗದು. ಹುಡುಗಿ ತಂದೆಯಾದ ನಮಗೆ ಮಗಳು ಮನೆಯಿಂದ ಹೊರಗೆ ಹೇಳಿದರೆ ತುಂಬ ಟೆನ್ಷನ್ ಇರುತ್ತದೆ. ಈಗಿನ ಕಾಲ ಚೆನ್ನಾಗಿಲ್ಲ, ಜನರು ಹೇಗೋ ಹೇಗೋ ಇದ್ದಾರೆ. ನೀನು ಹುಷಾರಾಗಿ ಇರಬೇಕು. ಕೆಲಸಕ್ಕೆ ಹೋಗೋ, ಕೆಲಸ ಮಾಡಿ ಬಾ. ಯಾರ ಜೊತೆಗೆ ಜಾಸ್ತಿ ಸಲುಗೆ ಬೇಡ. ನಂಬರ್ ಹುಡುಗ ಹುಡುಗಿಗೂ ಕೊಡಬೇಡ. ಹುಡುಗಿಗೆ ನಂಬರ್ ಕೊಟ್ಟರೆ ಅವಳ ಮೂಲಕ ನಂಬರ್ ಪಡೆಯುವ ಯುವಕರು ಕೂಡ ಇದ್ದಾರೆ. ನೀನು ಹುಷಾರಾಗಿ ಇರಬೇಕು, ಆಯ್ತಾ? ರವೀಂದ್ರನ ಉಪದೇಶ ಕೇಳಿ ಮಾತಿಗೆ ಕೋಪ ಬಂತು. ಆಟೋ ಚಾಲಕ ನಗುತ್ತಿದ್ದ. ಏನಪ್ಪ, ನೀನು ಕೆಲಸಕ್ಕೆ ಹೋಗುವ ಮೊದಲೇ ಇಷ್ಟು ಉಪದೇಶನಾ? ನನಗೇನು ಹುಚ್ಚ ಅಲ್ಲಿ ಸಂಬಂಧ ಪಡೆದವರಿಗೆ ನಂಬರ್ ಕೊಡಲು? ನಿನಗೆ ಅಷ್ಟು ಡೌಟ್ ಇದ್ದರೆ ನಾನು ಕೆಲಸಕ್ಕೆ ಹೋಗಲ್ಲ, ಮನೆಗೆ ಹೋಗುವೆ ಎಂದು ಹೇಳಿ ಮಹತಿ ಡ್ರೈವರ್ನನ್ನು ನೋಡಿ, ಡ್ರೈವರ್ ವಾಪಸ್ ನಡಿ ಎಂದಳು. ಡ್ರೈವರ್ ಗಾಡಿ ನಿಧಾನ ಮಾಡಿದ ಗೊಂದಲದಿಂದ. ರವೀಂದ್ರ ಕೂಡಲೇ ನೀನ್ ನಡಿಯಪ್ಪ ಎಂದು ಹೇಳಿ ಮಹತಿ ಕಡೆಗೆ ತಿರುಗಿ, ಸರಿ, ಬೇಜಾರಾಗಬೇಡ, ನಿನ್ನ ಮಗಳು ಹುಷಾರಾಗಿ ಇರುತ್ತಿ, ನನಗೆ ಗೊತ್ತು, ಬೇಜಾರು ಮಾಡಬೇಡ, ಆಯ್ತಾ? ಸಮಾಧಾನದಿಂದ ರವೀಂದ್ರ ಹೇಳಿದಾಗ ಮಹತಿಗೂ ಕೋಪ ಕಡಿಮೆಯಾಯಿತು. ಮಹತಿಯನ್ನು ಅವಳ ಆಫೀಸ್ ಮುಂದೆ ಇಳಿಸಿ ರವೀಂದ್ರ ಆಟೋದಲ್ಲಿ ಪಂಚಾಯತ್ಗೆ ನಡೆದ. ಕೀರ್ತಿ, ಮಹತಿ ಕೆಲಸ ಹುಡುಕಿ ಇವತ್ತು ಕೆಲಸಕ್ಕೆ ಹೋದಳು. ನೀನು ಕೆಲಸ ಹುಡುಕಿಕೊಂಡು ಹೋಗಿ ಕೆಲಸ ಮಾಡ್ತೀಯಾ ಅಥವಾ ಅಕ್ಕ ಸ್ಫೂರ್ತಿಯಂತೆ ಮನೆಯಲ್ಲಿ ಇದ್ದು ಟೈಲರಿಂಗ್ ಮಿಷಿನ್ನಲ್ಲಿ ಬಟ್ಟೆ ಹೊಲಿಯುತ್ತೀಯಾ ಎಂದು ತಾಯಿ ಕಮಲ ಅವರು ಮಗಳು ಮಹತಿ ಗಂಡ ರವೀಂದ್ರ ಜೊತೆಗೆ ಕೆಲಸಕ್ಕೆ ಹೋದ ನಂತರ ಕೀರ್ತಿ ಕಡೆ ನೋಡುತ್ತಾ ಕೇಳಿದರು. ಕೀರ್ತಿ ತಾಯಿಗೆ ಉತ್ತರ ಕೊಡಬೇಕು. ಸ್ಫೂರ್ತಿ ಟೈಲರಿಂಗ್ ಮಿಷಿನ್ನಲ್ಲಿ ಕುಳಿತಲ್ಲಿಂದಲೇ ಕೀರ್ತಿ ಕಡೆ ನೋಡುತ್ತಾ, ಕೀರ್ತಿ, ನೀನು ನನ್ನ ಹಾಗೆ ಆಗಬೇಡ. ನೀನು ಓದಿರುವೆ, ಎಷ್ಟು ದಿನ ಮನೆಯಲ್ಲಿ ಸುಮ್ಮನೆ ಟಿವಿ ನೋಡುತ್ತಾ ಕುಳಿತಿರುವೆ? ನೀನು ಕೂಡ ಮಹತಿಯಂತೆ ಕೆಲಸ ಹುಡುಕಿಕೊಂಡು ಹೋಗು. ಎಲ್ಲಾದರೂ ಒಳ್ಳೆ ಕಡೆ ಕಂಪನಿಯಲ್ಲಿ ಕೆಲಸ ಸಿಗಬಹುದು ಕೀರ್ತಿ. ಅಕ್ಕ ಸ್ಫೂರ್ತಿ ಮಾತಿಗೆ ಕೀರ್ತಿ ಅಕ್ಕನ ಕಡೆ ತಿರುಗಿ ನೋಡುತ್ತಾ, ಹಾ, ನಾನು ಮನೆಯಲ್ಲಿ ಸುಮ್ಮನೆ ಕುಳಿತರೆ ಈ ಅಮ್ಮ ನನಗೆ ಬೈತಾ ಇರುತ್ತಾರೆ. ನಾನು ಕೆಲಸಕ್ಕೆ ಹೋಗುವೆ. ನನಗೂ ದುಡಿದು ಗಂಡು ಮಕ್ಕಳು ಇಲ್ಲದ ನಮ್ಮ ಮನೆಗೆ ಗಂಡು ಮಗು ಇಲ್ಲ ಎಂದು ತುಂಬ ಟೆನ್ಷನ್ ಮಾಡುವ ಅಪ್ಪನಿಗೆ ಕೆಲಸಕ್ಕೆ ಹೋಗಿ ಖುಷಿ ಪಡಿಸುವೆ ಎಂದು ಕೀರ್ತಿ ಅಕ್ಕನ ಕಡೆ ನೋಡುತ್ತಾ ಹೇಳಿದಾಗ ಸ್ಫೂರ್ತಿ, ಹಾ, ನಿಜ ನಿನ್ ಮಾತು. ನೀನು ಕಲಿತವಳು, ಕೆಲಸ ಹುಡುಕಿಕೊಂಡು ಹೋಗು. ಸುಲಭವಾಗಿ ಒಳ್ಳೆ ಕಂಪನಿಯಲ್ಲಿ ನಿನಗೆ ಕೆಲಸ ಸಿಗಲಿ ಕೀರ್ತಿ. ಅಕ್ಕ ಸ್ಫೂರ್ತಿ ಮನಸಾರೆ ಹೇಳಿದಾಗ ಕೀರ್ತಿಗೆ ಖುಷಿಯಾಯಿತು. ಕಮಲ ಅವರ ಕಣ್ಣು ಒದ್ದೆಯಾಯಿತು.
ಕಣ್ಣೀರು ಒರೆಸುತ್ತಾ, ನಿಮ್ಮ ತಂದೆಗೆ ಒಂದು ಆಸೆ ಇತ್ತು, ನನಗೂ ಇತ್ತು, ಒಂದಾದರೂ ಗಂಡು ಮಗು ಇರಬೇಕು ಎಂದು. ಆದರೆ ಬೆನ್ನು ಬೆನ್ನಿಗೂ 4 ಹೆಣ್ಣು ಮಗು ಜನಿಸಿದಾಗ ನನಗೆ, ಇವರಿಗೆ, ಅತ್ತೆ ಮಾವ ಕುಟುಂಬ ಜನರಿಗೂ ಕೋಪ, ನಿರಾಶೆ ಆಗಿತ್ತು. ನಿಜ, ಯಾರೇ ತಂದೆ ತಾಯಿಗಾದರೂ 2-3 ಗಂಡು ಮಗು ಜನಿಸಿದರೆ ಒಂದು ಹೆಣ್ಣು ಮಗು ಇರಬೇಕು ಆಸೆ ಇರುತ್ತದೆ. ಹೆಣ್ಣು ಮಗು ಜನಿಸಿದರೆ ಒಂದು ಗಂಡು ಮಗು ಇರಬೇಕು ಆಸೆ ಇರುತ್ತದೆ. ಅವತ್ತು ಬೆನ್ನು ಬೆನ್ನಿಗೂ 4 ಹುಡುಗಿಯರೇ ಜನಿಸಿದಾಗ ಇವರಿಗೆ, ನನಗೆ ತುಂಬ ನಿರಾಶೆ ಆಗಿದ್ದು ನಿಜ. ಈಗ ಅದೇ ಹೆಣ್ಣು ಮಕ್ಕಳು ಕೆಲಸಕ್ಕೆ ಹೋಗಿ ಮನೆಗೆ ಆಸರೆ ಆಗುವೆ, ಅಪ್ಪನ ಹೊರೆ ಸ್ವಲ್ಪ ಕಡಿಮೆ ಮಾಡುವೆ ಅಂದಾಗ ತುಂಬ ಖುಷಿಯಾಗುತ್ತಿದೆ ಎಂದು ಹೇಳಿ ಕಮಲಾ ಅವರು ಕಣ್ಣೀರು ಹಾಕಿದಾಗ ಕೀರ್ತಿ ಅಮ್ಮನ ಹತ್ತಿರ ಬಂದು, ನೀನು ಅಳಬೇಡ ಅಮ್ಮ ಎಂದು ಕಣ್ಣೀರು ಒರೆಸಿದ್ದಳು. ಸ್ಫೂರ್ತಿ ಟೈಲರಿಂಗ್ ಮಿಷಿನ್ನಿಂದ ಎದ್ದು ಬಂದು ಅಮ್ಮನ ಕಣ್ಣೀರು ಒರೆಸುತ್ತಾ, ಅಮ್ಮ ಅಳಬೇಡ, ಯಾರಿಗೇ ಆದರೂ ಗಂಡು ಮಕ್ಕಳೇ ಇದ್ದರೆ ಒಂದು ಹೆಣ್ಣು ಮಗು ಮನೆಯಲ್ಲಿ ಇರಬೇಕು ಆಸೆ ಇರುತ್ತದೆ. ಅದೇ ಹೆಣ್ಣು ಮಕ್ಕಳು ಮಾತ್ರ ಇದ್ದರೆ ಒಂದು ಗಂಡು ಮಗು ಇರಬೇಕು ಆಸೆ ಇರುತ್ತದೆ ಅಮ್ಮ. ನಿನ್ನ ಆಸೆ ಅಪ್ಪನ ಆಸೆ ಸಹಜ ಕೂಡ, ಅಳಬೇಡ ಅಮ್ಮ, ನಿನ್ನ ಹೆಣ್ಣು ಮಕ್ಕಳು ಈ ಮನೆಯ ಮಹಾಲಕ್ಷ್ಮಿ ಅಮ್ಮ ಎಂದು ಹೇಳಿ ಅಮ್ಮನ ಎದೆಗೆ ಬಿದ್ದು ಅತ್ತಳು ಸ್ಫೂರ್ತಿ. ಹೇ ಅಳಬೇಡ ನೀವು, ಅತ್ತರೆ ನನಗೂ ಅಳು ಬರುತ್ತದೆ ಎಂದು ಭಾವುಕರಾಗಿ ಹೇಳಿ ಕಣ್ಣೀರು ಹಾಕಿದರು ಕಮಲಾ. ಕೀರ್ತಿ ಕಣ್ಣಲ್ಲಿ ಕೂಡ ನೀರು. 3 ಜನರು ಕಣ್ಣೀರು ಹಾಕಿದರು. ಪವಿತ್ರ ರಾಘವೇಂದ್ರ ಮಕ್ಕಳಾದ ಅಜಯ್, ಸಾತ್ವಿಕ್ ಮತ್ತು ಮಗಳು ಆರಾಧ್ಯಾಗೆ ಸಾಕಷ್ಟು ಬುದ್ಧಿ ಹೇಳಿ ಕಂಪನಿ ನೋಡಿಕೊಳ್ಳುವ ಜವಾಬ್ದಾರಿ 2 ಗಂಡು ಮಕ್ಕಳಾದ ಅಜಯ್ ಮತ್ತು ಸಾತ್ವಿಕ್ಗೆ ಜವಾಬ್ದಾರಿ ಕೊಟ್ಟು ಮನೆಯ ಮುಂದೆ ಇರುವ ತೋಟದ ಜವಾಬ್ದಾರಿ ನೋಡಿಕೊಳ್ಳಲು ಮಗಳು ಆರಾಧ್ಯಾಗೆ ಹೇಳಿ ತಿಂಡಿ ತಿಂದು ಮ್ಯಾನೇಜರ್ ಕುಮಾರ್ ಜೊತೆಗೆ ಕಾರು ಹತ್ತಿ ಹೊರಟು ಹೋಗಿದ್ದಳು. ತಾಯಿ ಸಾಕಷ್ಟು ಬುದ್ಧಿ ಹೇಳಿ ಮನೆ ಬಿಟ್ಟ ಮೇಲೆ ಹಿರಿಮಗ ಅಜಯ್ ಮನೆಯ ಚಾವಡಿಯಲ್ಲಿ ಇರುವ ಉಯ್ಯಾಲೆಯಲ್ಲಿ ಕುಳಿತುಕೊಂಡ. ತಾಯಿ ಹೇಳಿದ ಮಾತನ್ನು ಮೆಲುಕು ಹಾಕುತ್ತಾ ಇದ್ದ. ಅಣ್ಣ ಉಯ್ಯಾಲೆಯಲ್ಲಿ ಕುಳಿತು ಯೋಚನೆ ಮಾಡುವುದನ್ನು ನೋಡುತ್ತಿದ್ದ ತಮ್ಮ ಸಾತ್ವಿಕ್, ತಂಗಿ ಆರಾಧ್ಯ ಅಣ್ಣನ ಹತ್ತಿರ ಬಂದು, ಅಣ್ಣ ಏನು ಯೋಚನೆ ಮಾಡುತ್ತಿದ್ಯಾ? ತಂಗಿ ಆರಾಧ್ಯ ಕೇಳಿದಾಗ ಉಯ್ಯಾಲೆಯಿಂದ ಎದ್ದು ಈಚೆ ಬರುತ್ತಾ ಅಜಯ್, ಅಮ್ಮನ ಮಾತು ಕೇಳಿದ್ಯಾ ಆರಾಧ್ಯ? ಅಪ್ಪ ನಿಧನ ನಂತರ ಅಮ್ಮ ಅಪ್ಪನ ಕಂಪನಿ ಉಳಿಸಲು ಸಾಕಷ್ಟು ಪರಿಶ್ರಮ ಕಷ್ಟಪಟ್ಟರು. ಅಮ್ಮ ಒಂದು ದಿನ ಕೂಡ ಚೆನ್ನಾಗಿ ನಿದ್ದೆ ಮಾಡಿದ್ದು ನಾ ಕಂಡಿಲ್ಲ. ಸದಾ ಬಿಸ್ನೆಸ್. ಪಾಪ ಅಮ್ಮ ನಮಗೆ ಇಲ್ಲಿ ತನಕ ಕಂಪನಿ ನೋಡಿಕೊಳ್ಳಿ ಎಂದು ಹೇಳಲಿಲ್ಲ. ನಮಗೆ ಸ್ವತಂತ್ರ ಕೊಟ್ಟರು. ನಾವು ಸೋಮಾರಿಗಳಾಗಿ ನಿದ್ದೆ ಮಾಡುತ್ತಾ, ಟಿವಿ ನೋಡುತ್ತಾ, ಆಟ ಆಡುತ್ತಾ ಸಮಯ ಕಳೆಯುತ್ತಾ ಬಂದೆವು. ಇನ್ನಾದರೂ ನಾವು ಬದಲಾಗಬೇಕು ಸಾತ್ವಿಕ್. ಅಮ್ಮ ವಿದೇಶದಿಂದ ವಾಪಸ್ ಬರುವ ಮೊದಲು ನಾವಿಬ್ಬರು ನಮ್ಮ ಅಪ್ಪನ ಕಂಪನಿ, ಅಮ್ಮನ ಪರಿಶ್ರಮದ ನಮ್ಮೆರಡೂ ಕಂಪನಿ ಲಾಸ್ ಆಗದಂತೆ ನೋಡಿಕೊಳ್ಳಬೇಕು. ನಾನು ಇವತ್ತಿನಿಂದ ಕಂಪನಿಗೆ ಹೋಗುವೆ. ನಿನಗೆ ಬರಬೇಕು ಆಸೆ ಇದ್ದರೆ ಬಾ ಸಾತ್ವಿ. ನಾನು ಬಲವಂತ ಮಾಡಲ್ಲ. ನೀನು ಬರುತ್ತಿ ಎಂದು ನಾನು ನಂಬುವೆ ಎಂದು ಹೇಳಿ ಅಜಯ್ ಮನೆಯೊಳಗೆ ನಡೆದ. ನಿಲ್ಲು ಅಣ್ಣ, ನಾನು ನಿನ್ನ ಜೊತೆಗೆ ಕಂಪನಿಗೆ ಬರುವೆ. ಅಪ್ಪ ಅಮ್ಮನ ಆಸೆ ನೆರವೇರಿಸೋಣ ಎಂದು ಸಾತ್ವಿಕ್ ಕೂಡ ಹೇಳಿದಾಗ ಖುಷಿಯಾದ ಅಜಯ್, ಸರಿ ಬೇಗ ರೆಡಿ ಆಗೋ, ಇಬ್ಬರು ಕಾರಿನಲ್ಲಿ ಹೋಗುವ ಎಂದು ಅಜಯ್ ಹೇಳಿ ಮತ್ತೆ ಮನೆಯೊಳಗೆ ಹೋಗಬೇಕು. ತಂಗಿ ಆರಾಧ್ಯ ಅಳು ಮುಖ ಮಾಡುತ್ತಾ, ನೀವಿಬ್ಬರೂ ಆಫೀಸ್ಗೆ ಹೋಗಿ, ನಾನು ಮಾತ್ರ ಒಬ್ಳು ಮನೆಯಲ್ಲಿ ಇರಬೇಕಾ? ನನಗೆ ಭಯ ಆಗಲ್ವಾ ಅಣ್ಣ ಎಂದು ಆರಾಧ್ಯ ಹೇಳಿದಾಗ ಅಜಯ್ ಆರಾಧ್ಯ ಮುಖ ನೋಡಿ ನಗುತ್ತಾ, ಅಮ್ಮ ನಿನಗೆ ತೋಟ ನೋಡಲು ಹೇಳಿದ್ದಾರೆ, ಅದನ್ನು ನೋಡಿಕೋ. ನಮ್ಮ ಜೊತೆಗೆ ಆಫೀಸ್ಗೆ ಬರುತ್ತೀಯಾ? ನಾವೇನು ಅಲ್ಲಿ ಸುತ್ತಾಡಲು ಹೋಗೋದಾ? ಕೆಲಸ ಮಾಡಲು. ನೀನು ಬರಬೇಡ, ತೋಟಕ್ಕೆ ಹೋಗು ಎಂದು ಅಣ್ಣ ಸಾತ್ವಿಕ್ ಹೇಳಿದಾಗ ಆರಾಧ್ಯ ಅಳು ಮುಖ ಮಾಡಿ ಅಜಯ್ ಅಣ್ಣನ ಮುಖ ನೋಡುತ್ತಾ, ಅಣ್ಣ ನಾನು ಕೂಡ ನಿಮ್ಮ ಜೊತೆಗೆ ಆಫೀಸ್ಗೆ ಬರುವೆ. ನನಗೆ ಇಲ್ಲಿ ಒಬ್ಬಳೇ ಇರಲು ಭಯ. ಪ್ಲೀಸ್ ಅಣ್ಣ, ನನ್ನನ್ನು ಜೊತೆಗೆ ಕರೆದುಕೊಂಡು ಹೋಗು ಅಂದಾಗ ಅಜಯ್, ಸರಿ ಅಳ್ಬೇಡ, ಬೇಗ ರೆಡಿ ಆಗು ಎಂದು ಹೇಳಿ ಮನೆಯೊಳಗೆ ಹೋದ. ಅಂತೂ ಅಣ್ಣನನ್ನು ಒಪ್ಪಿಸಿದೆ ಅಲ್ವಾ? ಸಾತ್ವಿಕ್ ನಗುತ್ತಾ ಹೇಳಿದಾಗ, ನಾನು ನಿನ್ನ ಜೊತೆಗೆ ಕೋಪ ಮಾತಾಡಬೇಡ, ನನ್ನ ಜೊತೆಗೆ ಹೋಗು ಎಂದು ಹೇಳಿ ಮನೆಯೊಳಗೆ ಹೋದಳು ಆರಾಧ್ಯ. ಸಾತ್ವಿಕ್ ನಗುತ್ತಾ ಮನೆಯೊಳಗೆ ಹೋದ. ಅರ್ಧ ಗಂಟೆಯಲ್ಲಿ ಅಜಯ್ ಮತ್ತು ಸಾತ್ವಿಕ್
ಕೋಟ್ನಲ್ಲಿ ಮಿಂಚುತ್ತಾ ಮನೆಯಿಂದ ಆಚೆ ಬಂದರು. ಆರಾಧ್ಯ ಜೀನ್ಸ್ ಪ್ಯಾಂಟ್ ಟಾಪ್ನಲ್ಲಿ ಬಂದು ಕಾರ್ ಹತ್ತಿದಳು. ಅಜಯ್ ಕಾರ್ ಚಲಾಯಿಸಿದ. ಅಜಯ್, ಸಾತ್ವಿಕ್ ಮತ್ತು ತಂಗಿ ಆರಾಧ್ಯ ಆ ಕಾರಿನಲ್ಲಿ ಆಫೀಸ್ಗೆ ಬಂದರು. ಅಮ್ಮ ಮತ್ತು ಮ್ಯಾನೇಜರ್ ಕುಮಾರ್ ವಿದೇಶದಲ್ಲಿ ಇರುವ ಕಂಪನಿಗೆ ಹೋಗಿರುವುದರಿಂದ ಇವರು ಬರುವಾಗ ಆಫೀಸ್ ಸಿಬ್ಬಂದಿಗಳು ಮಾತ್ರ ಕೆಲಸ ಮಾಡುತ್ತಾ ಇದ್ದರು. ಇವರು ಪವಿತ್ರ ರಾಘವೇಂದ್ರರ ಮಕ್ಕಳು ಎಂದು ಆ ಸಿಬ್ಬಂದಿಗಳಿಗೂ ಗೊತ್ತು. ಅಜಯ್ ಮತ್ತು ಸಾತ್ವಿಕ್ ಆಗಾಗ ಬರುತ್ತಿದ್ದರು. ಆದರೆ ಇವತ್ತು ಆಫೀಸ್ ಜವಾಬ್ದಾರಿ ಹೊರಲು ಬಂದಿದ್ದರು. ಇವರು ಬಂದಾಗ ಎಲ್ಲ ಸಿಬ್ಬಂದಿ ಎದ್ದು ನಿಂತು ಗೌರವ ಕೊಟ್ಟು ನಗುತ್ತಾ ಮಾತಾಡಿದರು. ಅಜಯ್ ಸಾತ್ವಿಕ್ ಸಿಬ್ಬಂದಿ ಜೊತೆಗೆ ಮಾತನಾಡುತ್ತಾ ಆಫೀಸ್ ಕೋಣೆಗೆ ಹೋದರೆ ಆರಾಧ್ಯ ಹುಡುಗಿಯರ ಜೊತೆ ಮಾತಾಡುತ್ತಾ ಇದ್ದಳು. ಅಣ್ಣ, ಅಮ್ಮ ಕೊಟ್ಟು ಹೋದ ಜವಾಬ್ದಾರಿ ನಿಭಾಯಿಸಲು ನಮ್ಮಿಂದ ಸಾಧ್ಯನಾ ಅಣ್ಣ? ಸಾತ್ವಿಕ್ ಡೌಟಿನಿಂದ ಅಣ್ಣನ ಮುಖ ನೋಡುತ್ತಾ ಕೇಳಿದಾಗ ಅಜಯ್ ಅತೃಪ್ತಿಯಿಂದ ತಮ್ಮನನ್ನು ನೋಡುತ್ತಾ, ಅಪ್ಪ ಅಷ್ಟು ಕಷ್ಟಪಟ್ಟು ಬಿಸ್ನೆಸ್ ಮಾಡಿ ಇವತ್ತು 3 ಆಫೀಸ್ ಮಾಡಿದರು, ಒಂದು ವಿದೇಶದಲ್ಲಿ. ಇದನ್ನು ಅಮ್ಮ ಬುದ್ಧಿವಂತಿಕೆಯಿಂದ ಚಾಕಚಕ್ಯತೆಯಿಂದ ಕೆಲಸ ಮಾಡಿ ಅಪ್ಪನ ಕನಸಿನ ಕಂಪನಿ ಇಲ್ಲಿ ತನಕ ಬರಲು ಶ್ರಮ ವಹಿಸಿದಳು. ಈಗ ನಮಗೆ 2 ಕಂಪನಿ ಮತ್ತು ತೋಟ ನೋಡಿಕೊಳ್ಳುವ ಜವಾಬ್ದಾರಿ ಕೊಟ್ಟು ವಿದೇಶ ಕಂಪನಿಗೆ ಹೋಗಿದ್ದಾರೆ ಅಮ್ಮ. ಅಮ್ಮ ಮತ್ತೆ ಬಂದರು ಈ ಆಫೀಸ್ ನಡೆಸುವ ಜವಾಬ್ದಾರಿ ನಮಗೇನೆ ಕೊಟ್ಟಿದ್ದಾಳೆ. ನಾವು ಚೆನ್ನಾಗಿ ಕೆಲಸ ಮಾಡಿ ಅಮ್ಮನ ನಂಬಿಕೆ ಉಳಿಸಬೇಕು ಎಂದು ಹೇಳುತ್ತಾ ಕುಳಿತುಕೊಂಡ ಅಜಯ್. ಸರಿ ಅಣ್ಣ, ಮತ್ತೆ ತೋಟ ಆರಾಧ್ಯ ನೋಡಿಕೊಳ್ಳಬೇಕಾ? ನಾನು ಮುಂಬೈ ಕಂಪನಿಗೆ ಹೋಗಬೇಕಾ? ನನಗೆ ನಿನ್ನಷ್ಟು ಅನುಭವ ಇಲ್ಲ, ಸಾತ್ವಿಕ್ ನಿರಾಶೆಯಿಂದ ಹೇಳಿದಾಗ ಅಜಯ್ ನಗುತ್ತಾ, ನೀನು ಆರಾಧ್ಯ ಇಲ್ಲೇ ಇರಿ, ನಾನೇ ಮುಂಬೈಗೆ ಹೋಗುವೆ. ಆಗಾಗ ಬಂದು ಇಲ್ಲಿ ಅಲ್ಲಿ ನೋಡುತ್ತಾ ಇರುವೆ, ನೀನೇನು ಟೆನ್ಷನ್ ಆಗಬೇಡ ಎಂದ ನಗುತ್ತಾ ಅಜಯ್. ಅದು ಸರಿ ಅಣ್ಣ, ಈಗ ಈ ಕಂಪನಿ ಮ್ಯಾನೇಜರ್ ಕೂಡ ಅಮ್ಮನ ಜೊತೆಗೆ ವಿದೇಶಕ್ಕೆ ಹೋಗಿದ್ದಾರೆ. ಈಗ ಇಲ್ಲಿ ಮ್ಯಾನೇಜರ್ ಯಾರು? ತಮ್ಮನ ಪ್ರಶ್ನೆಗೆ ಅಜಯ್ ಯೋಚನೆ ಮಾಡುತ್ತಾ ಕುಳಿತ. ಅಂತೂ ಮಕ್ಕಳು ಅಮ್ಮನ ಕನಸು ನನಸು ಮಾಡಲು ಪ್ರಯತ್ನ ಪಡುತ್ತಿದ್ದಾರೆ. ಜಯಶಾಲಿಯಾಗುತ್ತಾರಾ ನೋಡಬೇಕು. ಮಾತೆಯಂತೆ ನಾನು ಕೂಡ ಕೆಲಸ ಹುಡುಕಿ ಮಾಡಬೇಕು. ಮನೆಯಲ್ಲಿ ಕುಳಿತು ಎಷ್ಟು ಹೊತ್ತು ಟಿವಿಯಲ್ಲಿ ಸೀರಿಯಲ್ ನೋಡಲಿ? ನಾನು ದುಡಿದು ಅಪ್ಪನಿಗೆ ಸಹಾಯ ಮಾಡಬೇಕು. ಅಕ್ಕ ಮದುವೆಗೂ ಹಣ ಬೇಕು ಬೇರೆ. ನಾಳೆಯಿಂದ ಕೆಲಸ ಹುಡುಕುವೆ ಎಂದು ಒಂದು ನಿರ್ಧಾರಕ್ಕೆ ಬಂದಳು ಕೀರ್ತಿ. ಏನು ಯೋಚನೆ ಮಾಡುತ್ತಿದ್ದಿ ಕೀರ್ತಿ? ಸ್ಫೂರ್ತಿ ಕೇಳಿದಾಗ ಕೀರ್ತಿ ಅಕ್ಕನ ಮುಖ ನೋಡುತ್ತಾ, ಅಕ್ಕ, ನಾಳೆಯಿಂದ ನಾನು ಕೂಡ ಕೆಲಸ ಹುಡುಕುವೆ. ನಾನು ಕೂಡ ದುಡಿಬೇಕು. ನಿನ್ನ ಮದುವೆ ಬೇರೆ ಮಾಡಬೇಕು. ಅಪ್ಪನಿಗೆ ಸಹಾಯ ಮಾಡುವೆ. ಮನೆಯಲ್ಲಿ ಕುಳಿತು ಸುಮ್ಮನೆ ಏನು ಮಾಡಲಿ? ಕೀರ್ತಿ ಮಾತಿಗೆ ಸರಿ, ನಿನಗೆ ಕೆಲಸ ಮಾಡಲು ಮನಸ್ಸಿದ್ದರೆ ಆಫೀಸ್ ಕೆಲಸ ಹುಡುಕು. ಸಣ್ಣ ಪುಟ್ಟ ಸಂಬಳ ಬರುವ ಕೆಲಸ ಬೇಡ, ಆಯ್ತಾ ಕೀರ್ತಿ? ಸರಿ ಅಕ್ಕ, ನಾಳೆಯಿಂದ ಕೆಲಸ ಹುಡುಕುವೆ. ಆಫೀಸ್ ಕೆಲಸನೇ ನಿನಗೆ ಸಿಗಲಿ ಕೀರ್ತಿ. ಸ್ಫೂರ್ತಿ ತಂಗಿಗೆ ಹಾರೈಸಿದಳು. ಮಾತಿಗೆ ಕೆಲಸ ಸಿಕ್ಕಿದ್ದು ಮನೆಯಲ್ಲಿ ಸಂಭ್ರಮ. ಇದರ ಜೊತೆಗೆ ಕೀರ್ತಿ ಕೂಡ ಕೆಲಸ ನಾಳೆಯಿಂದ ಹುಡುಕುತ್ತಾಳೆ ಅಂದಾಗ ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲರಿಗೂ ಖುಷಿ. ಮರುದಿನ ಕೀರ್ತಿ ಕೆಲಸ ಹುಡುಕುತ್ತಾ ಅಜಯ್ನ ಕಂಪನಿಗೆ ಬಂದಳು. ಕೀರ್ತಿ ಬಂದಾಗ ಅಜಯ್ ಇರಲಿಲ್ಲ, ಸಾತ್ವಿಕ್ ಇದ್ದ. ಸರಿ, ಇಲ್ಲಿ ನಿಮಗೆ ಕೆಲಸ ಕೊಡುವೆ. ಅಣ್ಣ ಬೇರೆ ಹೊರಗಡೆ ಹೋಗಿದ್ದಾನೆ, ಅಮ್ಮ ವಿದೇಶದ ಕಂಪನಿ ನೋಡಲು ಹೋಗಿದ್ದಾರೆ. ಚೆನ್ನಾಗಿ ಇಲ್ಲಿ ಕೆಲಸ ಮಾಡಬೇಕು ನಗುತ್ತಾ ಅಂದ ಸಾತ್ವಿಕ್. ಆಯಿತು ಸರ್, ತುಂಬ ಥ್ಯಾಂಕ್ಸ್ ಸರ್. ಕೆಲಸ ಸಿಕ್ಕಿದ್ದು ತುಂಬ ಖುಷಿಯಾಗಿತ್ತು ಕೀರ್ತಿಗೆ. ಅಜಯ್ ಸಂಜೆ ಕಂಪನಿಗೆ ಬಂದಾಗ ಸಾತ್ವಿಕ್, ಅಣ್ಣ, ಇವತ್ತು ಕೆಲಸ ಕೇಳಿಕೊಂಡು ಒಬ್ಳು ಹುಡುಗಿ ಬಂದಳು, ಕೀರ್ತಿ ಹೆಸರು. ನಾನು ಕೆಲಸ ಕೊಟ್ಟೆ ಅಣ್ಣ. ಹೌದಾ, ಕರಿ ಅವಳನ್ನು? ಅಜಯ್ ಹೇಳಿದಾಗ ಸಾತ್ವಿಕ್ ಸಿಬ್ಬಂದಿಗೆ ಹೇಳಿ ಕೀರ್ತಿಳನ್ನು ಚೇಂಬರ್ಗೆ ಕರೆಸಿದ. ಚೂಡಿದಾರ್ನಲ್ಲಿ ನಗುತ್ತಾ ಬರುತ್ತಿದ್ದ ಕೀರ್ತಿಳನ್ನು ನೋಡಿ ಅಜಯ್ ಅವಳ ಸೌಂದರ್ಯ ನೋಡಿ ಅವಳ ಮುಖವನ್ನೇ ನೋಡುತ್ತಾ ನಿಂತ. ಮಾತೆ ಬರದೆ. ಕೀರ್ತಿ ಅಜಯ್ಗೆ ಆ ಕ್ಷಣವೇ ಇಷ್ಟ ಆಗಿದ್ದಳು. ಕೀರ್ತಿ ಅಜಯ್ನ ಕಂಪನಿಗೆ ಸೇರಿ ಚೆನ್ನಾಗಿ ಕೆಲಸ ಮಾಡಿದ್ದಳು. ಅಜಯ್ಗೂ ಖುಷಿಯಾಯಿತು. ಕಂಪನಿಗೆ ಸಂಬಂಧಪಟ್ಟ ಐಡಿಯಾ ಎಲ್ಲ ಹೇಳಿಕೊಟ್ಟಳು. ಅಜಯ್ಗೆ ಕೀರ್ತಿಳ ಕೆಲಸದ ಜೊತೆಗೆ ಅವಳ ಮೇಲೆ ಪ್ರೀತಿ ಕೂಡ ಹುಟ್ಟಿತ್ತು. ಮಧ್ಯಾಹ್ನ ಊಟಕ್ಕೆ ಹೋಟೆಲ್ಗೆ ಹೋದಾಗ ಅಜಯ್ ತಮ್ಮ ಸಾತ್ವಿಕ್ಗೆ, ಕೀರ್ತಿ ಕಂಪನಿಗೆ ಬಂದು ನಮಗೆ ಕೆಲಸ ಸುಲಭವಾಯಿತು ಅಲ್ವಾ? ಅಜಯ್ ಹೇಳಿದಾಗ ಸಾತ್ವಿಕ್ ನಕ್ಕು, ಹೌದಣ್ಣ, ಅಮ್ಮ ವಿದೇಶದಿಂದ ಮತ್ತೆ ಬರುವಾಗ ನಮ್ಮ ಇಲ್ಲಿಯ ಕಂಪನಿ ಮತ್ತು
ಮುಂಬೈನ ಕಂಪನಿ ಮುಂದೆ ಬಂದಿರಬೇಕು. ನಿನ್ನ ಮಾತು ನಿಜ. ಅಮ್ಮ ವಾಪಸ್ ವಿದೇಶದಿಂದ ಬರುವಾಗ ನಮ್ಮ ಕಂಪನಿ ಮುಂದೆ ಇರಬೇಕು. ಅಣ್ಣ, ಕೀರ್ತಿಳನ್ನು ಮುಂಬೈ ಕಂಪನಿಗೆ ಸೇರಿಸುವ. ನನಗೂ ಕೆಲಸ ಸುಲಭ ಆಗುತ್ತದೆ. ನಿರೀಕ್ಷೆಯಿಂದ ಸಾತ್ವಿಕ್ ಕೇಳಿದಾಗ, ಅಜಯ್, ಅವಳಿಗೆ ಇಲ್ಲಿ ಕಂಪನಿಯೇ ಚಂದ. ಅಲ್ಲಿ ಅವಳು ಅಷ್ಟು ದೂರ ಬರಲ್ಲ, ಇಲ್ಲೇ ಇರಲಿ. ನಿನಗೆ ಅಲ್ಲಿನ ಕೆಲಸದವರು ಇದ್ದಾರೆ. ನಗುತ್ತಾ ಅಜಯ್ ಹೇಳಿದಾಗ, ನೀನು ಕೀರ್ತಿಳನ್ನು ಪ್ರೀತಿಸುತ್ತಾ ಇದ್ದೀಯಾ? ಇಲ್ಲ ತಾನೇ? ಸಾತ್ವಿಕ್ನ ಮಾತು ಕೇಳಿ ಅಜಯ್ಗೆ ಗಾಬರಿಯಾಯಿತು. ಏನ್ ಸಾತ್ವಿಕ್ ನೀನು? ಅವಳು ನಮ್ಮ ಕಂಪನಿಯ ಒಬ್ಳು ಕೆಲಸದವಳು ಅಷ್ಟೇ. ಪ್ರೀತಿ ಪ್ರೇಮ ಏನು ಮಣ್ಣಿಲ್ಲ. ಅವಳಿಂದ ಕಂಪನಿಗೆ ಸಹಾಯ ಆಯ್ತೆಂದು ಹೊಗಳಿದೆ ಅಷ್ಟೇ. ನೀನೇನೇನು ತಿಳಿಬೇಡ, ಆಯ್ತಾ? ಅಜಯ್ ಕೋಪದಿಂದ ಹೇಳಿದಾಗ, ಸಾರಿ ಅಣ್ಣ, ಅಷ್ಟೇ ಇದ್ದರೆ ತೊಂದರೆ ಇಲ್ಲ. ಅಲ್ಲದೆ ಅವಳನ್ನು ಅಮ್ಮ ಒಪ್ಪೋದೂ ಇಲ್ಲ. ಇರಲಿ, ನೀನವಳನ್ನು ಇಷ್ಟಪಟ್ಟಿರಬಹುದು ಎಂದು ಕೇಳಿದೆ ಅಷ್ಟೇ. ಈಗ ನನಗೆ ಸಮಾಧಾನ ಆಯಿತು. ಸಾತ್ವಿಕ್ ಊಟ ಮುಗಿಸಿ ಹೋದ. ಅಜಯ್ ಚಿಂತಿತನಾದ. ಇವನು ಹೇಳೋದು ನಿಜ. ಅಮ್ಮ ಖಂಡಿತವಾಗಿ ಅವಳನ್ನು ಒಪ್ಪಲ್ಲ. ಸುಮ್ಮನೆ ಪ್ರೀತಿ ಪ್ರೇಮ ಎಂದು ಹೋಗಿ ನನಗೆ ಬರುವ ಆಸ್ತಿ ಕೂಡ ತಪ್ಪುತ್ತದೆ. ಅವಳ ಬಗ್ಗೆ ಯಾವ ಸೆಳೆತ ಕೂಡ ಬೇಡ. ಅವಳನ್ನು ಈ ತಿಂಗಳೇ ಕೆಲಸದಿಂದ ತೆಗೆಯುವೆ. ಕೀರ್ತಿ ಇದೇ ಕಂಪನಿಯಲ್ಲಿ ಇದ್ದರೆ ಅವಳ ಮೇಲೆ ಪ್ರೀತಿ ಮೂಡಬಹುದು ಎಂದು ಅವಳನ್ನು ಕೆಲಸದಿಂದ ತೆಗೆಯಬೇಕು ಎಂದು ನಿರ್ಧರಿಸಿ ಅಜಯ್ ಕಂಪನಿಗೆ ನಡೆದ. ಸ್ಫೂರ್ತಿಗೆ ಒಳ್ಳೆ ಕಡೆಯ ಸಂಬಂಧ ಬಂದಿದ್ದು ಮನೆಯಲ್ಲಿ ಎಲ್ಲ ಖುಷಿ. ಸ್ಫೂರ್ತಿ ಮದುವೆಯಲ್ಲಿ ಕೀರ್ತಿಳಿಗೂ ಮದುವೆ ಮಾಡಿದರೆ ಚಂದ ಅನಿಸುತ್ತದೆ ರೀ. ಮತ್ತೆ ಮಹತಿ ಮತ್ತು ಸಾಹಿತಿದು ಮದುವೆ ಮಾಡುವೆ, ಏನಂತೀರಿ? ಗಂಡನಿಗೆ ಹೇಳಿದಾಗ, ಕೀರ್ತಿ, ನಾನು ಈಗಷ್ಟೇ ಕೆಲಸಕ್ಕೆ ಸೇರಿರುವೆ, ಇಷ್ಟು ಬೇಗ ಮದುವೆನಾ ಅಮ್ಮ? ಕೀರ್ತಿಳಿಗೆ ಇಷ್ಟು ಬೇಗ ಮದುವೆ ಇಷ್ಟ ಇರಲಿಲ್ಲ. ಹೆಂಡತಿಯ ಮಾತು ಕೇಳಿ ರವೀಂದ್ರ, ಹೌದಲ್ವಾ, ನನಗೆ 4 ಹೆಣ್ಣು ಮಕ್ಕಳು. ಸರಿ, ಬ್ರೋಕರ್ಗೆ ಇವಳಿಗೂ ಹುಡುಗ ಹುಡುಕಿಸಲು ಹೇಳುವೆ. ರವೀಂದ್ರ ಮರುದಿನ ಕೀರ್ತಿಳಿಗೂ ಹುಡುಗ ಹುಡುಕಲು ಬ್ರೋಕರ್ಗೆ ಹೇಳಿದ. ಕೆಲ ದಿನದಲ್ಲಿ ಕೀರ್ತಿಗೂ ಒಳ್ಳೆ ಸಂಬಂಧ ಬಂತು. ಕೆಲಸಕ್ಕೆ ರಾಜೀನಾಮೆ ಕೊಡಬೇಕು ಎಂದು ಕೀರ್ತಿ ಕಂಪನಿಗೆ ಬಂದಳು. ಇವತ್ತೇ ಕೀರ್ತಿಳ ಸಂಬಳ ಕೊಟ್ಟು ಕೆಲಸದಿಂದ ತೆಗಿಬೇಕು ಎಂದು ಅಜಯ್ ಕೂಡ ನಿರ್ಧರಿಸಿದ್ದ. ಕೀರ್ತಿಳಿಗೆ ಅಕ್ಕ ಸ್ಫೂರ್ತಿ ಜೊತೆಗೆ ಮದುವೆ ಎಂದು ಮಾತಾದ ಮೇಲೆ ಕಂಪನಿ ಕೆಲಸಕ್ಕೆ ರಾಜೀನಾಮೆ ಕೊಡಬೇಕು ಎಂದು ಕೀರ್ತಿ ಅಜಯ್ನ ಕಂಪನಿಗೆ ಬಂದಳು. ಇವಳು ಇಲ್ಲಿ ಇದ್ದರೆ ತನಗೆ ಇವಳ ಮೇಲೆ ಪ್ರೀತಿ ಮೂಡುತ್ತದೆ. ಇವಳನ್ನು ಮದುವೆ ಆದರೆ ಅಮ್ಮನಿಗೂ ಇಷ್ಟ ಆಗಲ್ಲ, ಆಸ್ತಿ ಕೂಡ ನನಗೆ ಸಿಗದು ಎಂದು ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದ ಅಜಯ್. ಇವತ್ತು ಇವಳ ಸಂಬಳ ಜೊತೆಗೆ ಕೆಲಸದಿಂದ ತೆಗೆದಿರುವೆ. ಕಾರಣ ಕೇಳಿದರೆ ಒಂದು ಹೇಳಬಹುದು ಎಂದು ಆಫೀಸ್ನಲ್ಲಿ ಕಂಪ್ಯೂಟರ್ ನೋಡುತ್ತಾ ಇದ್ದಾಗ ಕೀರ್ತಿ ಒಳಗೆ ಬಂದಳು. ಸರ್, ನನಗೆ ಮದುವೆ ನಿಗದಿಯಾಗಿದೆ. ಕೆಲಸಕ್ಕೆ ರಾಜೀನಾಮೆ ಕೊಡುತ್ತಿದ್ದೇನೆ ಸರ್. ಕೀರ್ತಿ ಅಂದಾಗ ಇವನ ಆಸೆ ಕೂಡ ಮೊದಲೇ ಇದೇ ಆಗಿತ್ತು ಅಲ್ವಾ? ಆದರೂ ಇವಳಿಗೆ ಮದುವೆ ತಿಳಿದು ಅಜಯ್ಗೂ ಸ್ವಲ್ಪ ನೋವು ಆಯಿತು. ಹೌದಾ, ಮದುವೆನಾ? ಸರಿ, ಇಲ್ಲೊಂದು ಸಹಿ ಹಾಕು ಕೀರ್ತಿ. ಅಜಯ್ ಹೇಳಿದಾಗ ಕೀರ್ತಿ ಸಹಿ ಹಾಕಿದಳು. ಸ್ವಲ್ಪ ಜಾಸ್ತಿ ಸಂಬಳ ಕೂಡ ಕೊಟ್ಟ ಅಜಯ್. ಕೀರ್ತಿ ನಗುತ್ತಾ ಹೋದಾಗ ಇವನಿಗೆ ನಿರಾಶೆ ಆಯಿತು. ಆದರೆ ಮನಸ್ಸು, ಅವಳು ಹೋಗಲಿ, ಆಸ್ತಿ ಸಿಗುತ್ತದೆ, ಒಳ್ಳೆ ಹುಡುಗಿ ಕೂಡ ಸಿಗುತ್ತಾಳೆ ಮನಸ್ಸು ಅಂದಾಗ ಸಮಾಧಾನ ಆಯಿತು ಅಜಯ್ಗೆ. ಅಮ್ಮ ಮತ್ತೆ ವಿದೇಶದಿಂದ ಬರುವಾಗ ಕಂಪನಿ ಮತ್ತು ನನ್ನ ಕೆಲಸ ನೋಡಿ ಅಮ್ಮನಿಗೆ ಖುಷಿಯಾಗಬೇಕು ಎಂದು ಕೆಲಸದಲ್ಲಿ ಮುಳುಗಿದ ಅಜಯ್. ಸ್ಫೂರ್ತಿಗೂ ಕೀರ್ತಿಗೂ ಹುಡುಗ ಸಿಕ್ಕರು. ಮುಂದೆ ಮಹತಿಗೂ ಸಾಹಿತಿಗೂ ಒಳ್ಳೆ ಹುಡುಗ ಹುಡುಕಿ ಮದುವೆ ಮಾಡಬೇಕು. ಕಮಲ ಅಂದಾಗ ಅವರಿಗೆ ಇನ್ನೂ ಸಮಯ ಇದೆ, ಯಾಕೆ ಎಷ್ಟು ಅವಸರ ನಿನಗೆ? ರವೀಂದ್ರ ರೇಗಿದ. ಸ್ಫೂರ್ತಿ ಕೀರ್ತಿ ಇವರನ್ನು ನೋಡಿ ನಕ್ಕರು. ಅಮ್ಮ, ಮೊದಲು ಇವರ ಮದುವೆ ನಡೆಯಲಿ, ಇನ್ನು ಕೆಲವೇ ದಿನ ಇರೋದು. ಕೆಲಸ ತುಂಬ ಇದೆ. ಇವರ ಮದುವೆ ನಂತರ ನಿಮ್ಮಿಬ್ಬರು ಜಗಳ ಮಾಡಿ. ಕಿರಿಮಗಳು ಸಾಹಿತಿ ಹೇಳಿದಾಗ ಮನೆಯ ಎಲ್ಲರೂ ನಕ್ಕರು. ಸ್ಫೂರ್ತಿ ಮತ್ತು ಕೀರ್ತಿ ಮದುವೆಗೆ ಸಂಬಂಧ